ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಸ್ವಾಗತ ಈ ಒಂದು ಅದ್ಭುತವಾದಂತಹ ಒಂದು ಸತ್ಸಂಗಕ್ಕೆ. ಯಾಕೆಂದ್ರೆ ಹಲವಾರು ಬಾರಿ ನಾವು ಹಲವಾರು ಕಡೆ ಸತ್ಸಂಗಗಳಿಗೆ ಹೋಗಿರ್ತೀವಿ, ಆದ್ರೆ ಇದು ಮುಖ್ಯವಾಗಿ ಅಧ್ಯಯನ ಕೇಂದ್ರ ಮತ್ತು ಧ್ಯಾನ. ಇದಕ್ಕಾಗಿ ದಶಕಗಳ ಒಂದು ಪರಿಶ್ರಮದಿಂದ, ದಶಕಗಳ ಕಮಿಟ್ಮೆಂಟ್ ಇಂದ ಇದು ನಡೆದು ಬರ್ತಾ ಇರೋದು ತುಂಬಾ ಖುಷಿಯಾದ ಸಂಗತಿ. ಹಾಗಾಗಿ ಇದನ್ನ ಮೊದಲನೇ ಸರಿ ಕೇಳಿದಾಗಲೇ ಅನಿಸ್ತು, ಎಷ್ಟು ಜನ ಅನ್ನೋದಲ್ಲ, ಕ್ವಾಲಿಟಿ ಆಫ್ ಪೀಪಲ್ ಇದ್ರಲ್ಲಿ ಆಗ್ಲೇ ಪಳಗಿರುವಂತಹವರ ಜೊತೆಗೆ ಬಂದಾಗ ನಮಗೂ ತುಂಬಾ ಒಂದು ರೀತಿಯಲ್ಲಿ ಉತ್ಸಾಹ ಮತ್ತು ಪ್ರೇರಣೆ. ಹಾಗಾಗಿ ಈಗ 2 ಕ್ಲಾಸ್ಗಳು ನಡೆದಿದೆ. ಒಂದರಲ್ಲಿ ಸಂಸಾರ ನಿವೃತ್ತಿ ಸಾಧನ ಅಂತ. ಇಡೀ ನಮ್ಮ ಜೀವನ ಸಂಸಾರ ಅಂದ್ರೆ ನಾವು ಹೇಳ್ತಿಳಿದ ಹಾಗೇನೆ ಈ ಜನನ ಮರಣ ಅನ್ನುವಂಥದ್ದಿರ್ಬೋದು, ಈ ಸಮಸ್ಯೆ ಅಂತದಿರ್ಬೋದು, ಇದರ ಒಂದು ನಿವೃತ್ತಿಗೆ ಸಾಧನ ಜ್ಞಾನ ಮಾತ್ರವೇ ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಭಗವಂತ ಅಂದ್ರೆ ಏನು, ಡಿಫೈನಿಂಗ್ ಗಾಡ್, ಅದನ್ನ ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಒಂದು ರೀತಿಯಲ್ಲಿ ಭಗವಂತನನ್ನ ನಿರ್ವಚನ ಮಾಡಿ, ಭಗವಂತನನ್ನ ಎಲ್ಲೋ ಹುಡುಕೋದಲ್ಲ, ಕಣ್ಣು ಮುಂದೆ ಕಾಣಿಸ್ತಾ ಇರೋದು ಅನ್ನೋಂಥ ದೃಷ್ಟಿಯಿಂದ, ವೇದಾಂತದ ದೃಷ್ಟಿಯಿಂದ ನೋಡಿದ್ವಿ. ಅದರ ಕೊನೆಯಲ್ಲಿ ಹೇಳ್ತಾ ಇವತ್ತಿನ ಒಂದು ತರಗತಿಗೆ ಒಂದು ಪೂರ್ವ ಪೀಠಿಕೆಯಾಗಿ ಯಾವಾಗಲೇ ಹೇಳಿದ್ದೆ, ಸ್ವರೂಪ, ಪರಬ್ರಹ್ಮದ ಸ್ವರೂಪವನ್ನ ತಿಳಿಯುವಂಥದ್ದು ಅಂತ. ಹಾಗಾಗಿ ಇವತ್ತು ಈ ವಿಚಾರಕ್ಕೆ ಬರೋಣ. ಜಗತ್ತಿನಲ್ಲಿ ಹಲವಾರು ಜನ ಹಲವಾರು ರೀತಿಯ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಇಡೀ ಮಾನವ ಸಂಕುಲ ಬೆಳೆದಿರೋದೇ ಪ್ರಶ್ನೆಗಳಿಂದ. ಯಾರು ಪ್ರಶ್ನೆ ಮಾಡ್ತಾರೋ ಅವರಿಗೆ ಉತ್ತರ ಸಿಗತ್ತೆ. ಪ್ರಶ್ನೆ ಇಲ್ಲದೆ ನಂಬಿಕೊಂಡು ಹೋಗುವಂತಹದ್ದು ಒಂದು ರೀತಿಯಲ್ಲಿ ವಿಕಾಸ ಆಗಬೇಕು ಅಂದಾಗ ಪ್ರಶ್ನೆಯ ಮೂಲಕವೇ, ಜಿಜ್ಞಾಸೆಯ ಮೂಲಕವೇ. ಹಾಗಾಗಿ ವೇದಾಂತ ದರ್ಶನ ಅಂದ್ರೆ ಶಾರೀರಿಕ ಮೀಮಾಂಸಾ ಅಥವಾ ಬ್ರಹ್ಮಸೂತ್ರಗಳು ಶುರುವಾಗೋದು ಏನಂತ, ಅಥಾತೋ ಬ್ರಹ್ಮ ಜಿಜ್ಞಾಸ, ಜಿಜ್ಞಾಸೆಯಿಂದ, ಎಂಕ್ವೈರಿ, ಈ ಹುಡುಕಾಟದಿಂದಲೇ ಸಿಗುವಂಥದ್ದು. ಹಾಗಾಗಿ ಮನುಷ್ಯ ಅನ್ನುವಂಥವನು ಸದಾ ಹುಡುಕಾಟದ ಒಂದು ವಿಚಾರದಲ್ಲಿ ಎಲ್ಲವನ್ನ ಹುಡುಕ್ತಾ ಇದ್ದಾನೆ. ಆದ್ರೆ ಇಡೀ ಮಾನವ ಸಂಕುಲಕ್ಕೆ ಒಂದು ಪ್ರಶ್ನೆ ತಲತಲಾಂತರದಿಂದನೂ ಹರಿದು ಬಂದಿರುವಂತದ್ದು ಅಂದಾಗ ಭಗವಂತನ ಬಗ್ಗೆ, ಪರಮಾತ್ಮ ಅನ್ನೋಂಥವ್ನು ಇದ್ದಾನ ಅಂತ. ಸೊ ಪರಮಾತ್ಮ ಅನ್ನೋಂಥವ್ನು ಇದ್ದಾನ ಅನ್ನೋಂಥದ್ದು ಯಾರ್ಯಾರಿಗೆ ಪ್ರಶ್ನೆ ಬರುತ್ತೆ, ನೀವು ಚಿಕ್ಕ ಮಗುಗೆ ಮಕ್ಕಳು ಮೊಮ್ಮಕ್ಕಳು ಯಾರು ಇದ್ರೆ ಅದು ಕೂಡ ಇನ್ನಸೆಂಟ್ ಆಗಿ ಮುಗ್ಧತೆಯಿಂದ ಪರಮಾತ್ಮ ಅಂದ್ರೆ ಏನು ಅಂತ ಕೇಳುತ್ತೆ. ದೇವ್ರು ಅಂತ ಪೂಜೆ ಮಾಡ್ತಾರೆ, ದೇವ್ರಂದ್ರೆ ಏನು, ದೇವ್ರಂದ್ರೆ ಹೇಗಿದ್ದಾನೆ, ಈ ತರ ಕೇಳುತ್ತೆ. ಇನ್ನೊಬ್ಬ ಸೈಂಟಿಸ್ಟ್ ಕ್ರಿಟಿಕ್ ಆಗಿ ಕೇಳ್ತಾನೆ, ಕ್ರಿಟಿಸೈಸ್ ಮಾಡುವಂತ ದೃಷ್ಟಿಯಿಂದ, ನೀವ್ ಅನ್ಕೊಂಡಿರೋದು ಅಲ್ಲ ಅಂತ ಪ್ರೂವ್ ಮಾಡೋ ದೃಷ್ಟಿಯಿಂದ ಕೇಳ್ತಾರೆ. ಅದು ಬಿಟ್ಟು ಇನ್ನು ಹಲವಾರು ಜನ ಈ ನಾಸ್ತಿಕರು ಡಿಸ್ಪ್ರೂವ್ ಮಾಡೋದಕ್ಕೆ ಅಂತಾನೆ, ನಮ್ಮನ್ನ ಹೀಯಾಳಿಸಕ್ಕೆ ಅಂತ ಕೇಳುವಂಥದ್ದು ಹಲವಾರು ಕಾಣುತ್ತೆ. ಇನ್ನು ಈ ಭಕ್ತರು ರೆವರೆನ್ಷಿಯಲ್ ರೆಸ್ಪೆಕ್ಟ್, ಗೌರವ ಸನ್ಮಾನಗಳು ಭಕ್ತಿಯಿಂದ ತೋರುವಂಥದ್ದು, ಫಿಲಾಸಫರ್ಸ್ ಅನಾಲಿಸ್ ಮಾಡುವಂಥದ್ದು. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಪರಮಾತ್ಮನ ವಿಚಾರವಾಗಿ ಡಿಸ್ಕಸ್ ಮಾಡೋದು, ಚರ್ಚೆ ಮಾಡೋದು, ಡಿಬೇಟ್ ಮಾಡೋದು, ಇದೆಲ್ಲ ನಡೀತಾ ಇದೆ. ಆದ್ರೆ ನಮಗಿಲ್ಲಿ ಎಲ್ಲ ಮತ ಧರ್ಮಗಳು ಕೂಡ ಇದನ್ನ ಪ್ರೂವ್ ಮಾಡೋದಕ್ಕೆ ಅಂತ ಇನ್ನೊಂದಷ್ಟು ಜನ ಡಿಸ್ಪ್ರೂವ್ ಮಾಡೋದಕ್ಕೆ ನಡೀತಾ ಇದೆ. ಆದ್ರೆ ಇಲ್ಲಿ ಒಂದು ನಾವು ತಿಳಿಬೇಕಾಗಿರೋದಂದ್ರೆ, ಯಾವುದೇ ಒಂದು ವಿಷಯವನ್ನ ಪ್ರೂವ್ ಮಾಡಕ್ಕೆ ಆಗ್ಲಿ ಡಿಸ್ಪ್ರೂವ್ ಮಾಡಕ್ಕೆ ಆಗ್ಲಿ, ಇಬ್ಬರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಬ್ರು ಶುಡ್ ಬಿ ಆನ್ ದ ಸೇಮ್ ಪ್ಲೇನ್, ಸೇಮ್ ಗ್ರೌಂಡ್. ಈಗ ನಿಮ್ಗೆ ಇವತ್ತಿನ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಈ ಮಕ್ಕಳಿಗೆಲ್ಲ ಹೇಳುವಾಗ ಯೂನಿಕಾರ್ನ್ ಅನ್ನುವಂತಹ ಒಂದು ಆನಿಮಲ್ ವಿಚಾರವಾಗಿ ಹೇಳ್ತೀವಿ. ಈಗ ಯೂನಿಕಾರ್ನ್ ಅನ್ನುವಂಥದ್ದು ಇದೆಯಾ ಇಲ್ವಾ ಅಂತಂದಾಗ, ಯಾರು ಇದೆ ಅಂತ ಹೇಳ್ತಾನೆ, ಯಾರು ಇಲ್ಲ ಅಂತ ಹೇಳ್ತಾನೆ, ಇಬ್ಬರಿಗೂ ಕೂಡ ಯೂನಿಕಾರ್ನ್ ಅಂದ್ರೆ ಏನು ಅಂತ ಗೊತ್ತು. ಒಂದು ಕುದುರೆಯ ರೀತಿಯ ಜಾತಿಯ ಪ್ರಾಣಿ. ಸೊ ಇಬ್ರು ದೇ ನೋ ವಾಟ್ ದೇ ಆರ್ ಡಿಸ್ಕಸಿಂಗ್, ವೆದರ್ ಟು ಪ್ರೂವ್ ಆರ್ ಡಿಸ್ಪ್ರೂವ್. ಹಾಗಾಗಿ ಅವರಿಗೆ ಒಂದು ಚರ್ಚೆ ಮಾಡೋದಕ್ಕೆ ಒಂದು ಸಮನಾದಂತಹ ಪ್ಲೇನ್ ಇದೆ. ಈಗ ಭಗವಂತ ಇದ್ದಾನೋ ಇಲ್ಲವೋ ಅಂತ ಇದಾರಲ್ಲ, ನಾಸ್ತಿಕರು ಇಲ್ಲ ಅಂತಿದ್ದಾರೆ, ಆಸ್ತಿಕರು ಇದೆ ಅಂತಿದ್ದಾರೆ, ಇನ್ಯಾರೋ ಪ್ರೂವ್ ಮಾಡಕ್ ಹೋಗ್ತಾ ಇದಾರೆ, ಹಲವಾರು ರೀತಿ ಆಗ್ತಿದೆಯಲ್ಲ. ಭಗವಂತ ಅಂದ್ರೆ ಏನು ಅನ್ನುವಂಥದ್ದು, ಈ ಭಗವಂತ ಇಲ್ಲ ಅನ್ಬೇಕಾದ್ರೆ ಅವ್ರ ಕಾನ್ಸೆಪ್ಟ್ ಆಫ್ ಗಾಡ್ ಏನು, ಅವರ ಕಾನ್ಸೆಪ್ಟ್ ಅಲ್ಲಿ ಪರಮಾತ್ಮ ಅಂದ್ರೆ ಏನು, ಇದನ್ನ ತಿಳ್ಕೊಳ್ಳೋದಾದ್ರೆ ಒಬ್ರು ಒಂದ್ ರೀತಿ ಹೇಳ್ತಿರ್ತಾರೆ, ಇನ್ನೊಬ್ರು ಇನ್ನೊಂದ್ ರೀತಿ ಹೇಳ್ತಿರ್ತಾರೆ. ಯಾವುದೇ ರೀತಿಯ ಚರ್ಚೆಯೂ ಆಗಲ್ಲ, ಏನೂ ಆಗಲ್ಲ. ಒಂದು ರೀತಿ ಹೀಟೆಡ್ ಡಿಸ್ಕಷನ್ ಅನ್ನೋದು ಅಥವಾ ಹೀಟೆಡ್ ಡಿಬೇಟ್ ಅನ್ನೋದು. ಡಿಬೇಟ್ ಆಲ್ವೇಸ್ ಲೀಡ್ಸ್ ಟು ಆರ್ಗ್ಯುಮೆಂಟ್, ಆಲ್ವೇಸ್ ಲೀಡ್ಸ್ ಟು ಹೀಟ್. ಅದೇ ಯಾವಾಗ ಡಿಸ್ಕಷನ್ ಸಂವಾದ ಆಗುತ್ತೋ ಆಗ ಎನ್ಲೈಟನ್ಮೆಂಟ್ ಆಗತ್ತೆ. ಸೊ ಹಾಗಾಗಿ ನಾವು ಕೃಷ್ಣಾರ್ಜುನ ಸಂವಾದೆ ಅಂತ ಹೇಳ್ತೀವಿ. ಸಂವಾದ ಬೇಕೇ ಹೊರತು ಈ ಡಿಬೇಟ್ ಅಲ್ಲ. ಡಿಬೇಟ್ ಎಲ್ಲ ಒಂದು ರೀತಿಯ ಸ್ಕಾಲರ್ಲಿ ಆಗಿ, ಆದ್ರೆ ನಾವು ಅರ್ಥೈಸ್ಕೊಳ್ಳೋ ದೃಷ್ಟಿಯಿಂದ ಸಂವಾದಾತ್ಮಕವಾಗಿ ಅಂದ್ರೆ ಏನರ್ಥ, ಇಲ್ಲಿ ಹೇಳುವುದನ್ನ ಒಪ್ಪಬೇಕು ಅಂತಲ್ಲ, ಅದನ್ನ ಶಾಸ್ತ್ರ ಹೇಳಿದ್ದನ್ನ ಹೇಳೋದು, ಕೇಳಿಸ್ಕೊಳ್ಳೋದು ಓಪನ್ ಮೈಂಡೆಡ್ ಅಲ್ಲಿ. ಆದ್ರೆ ಅದನ್ನ ಯುಕ್ತಿಯಿಂದ, ಹೌದಾ ಶಾಸ್ತ್ರ ಹೇಳಿದೆ ನಂಬಬೇಕಲ್ಲ, ನಿಮ್ಮ ಯುಕ್ತಿಗೆ ಹೌದು ಅಂತ ಅನ್ಸತ್ತಾ,
ಯುಕ್ತಿಯ ಓರೆಗಲ್ಲಲ್ಲಿ ಹೆಚ್ಚಬೇಕು, ನಂತರ ಅನುಭವಕ್ಕೆ ಇಳಿಸ್ಬೇಕು. ಇದನ್ನೇ ಶಂಕರರು ಹೇಳಿದಂತಹದ್ದು ಟ್ರಿಪಲ್ ಫಿಲ್ಟರ್. ಶ್ರುತಿ, ಯುಕ್ತಿ, ಅನುಭವ, ಈ ಮೂರು ಇದ್ದರೆ ಮಾತ್ರ ಆಗ ಆ ಒಂದು ಜ್ಞಾನ ಸದೃಢವಾಗತ್ತೆ. ಆ ದೃಷ್ಟಿಯಿಂದ ಇವತ್ತು ನಾವು ಭಗವಂತನನ್ನ ಪರಬ್ರಹ್ಮ ಸ್ವರೂಪವನ್ನ ಡಿಫೈನ್ ಮಾಡುವಂಥದ್ದು ಅಂತ. ಇದೊಂದು ದೃಷ್ಟಿಯಲ್ಲಿ ಹೇಗೆ ಅಂದ್ರೆ, ಗಾಡ್ ಡಿಫೈನ್ಡ್ ಇಸ್ ಗಾಡ್ ಡಿನೈಡ್ ಅಂತ. ಯಾರು ಭಗವಂತನನ್ನ ಹೀಗೆ ಅಂತ ಅವ್ರು ಭಗವಂತ ಗೊತ್ತಿಲ್ಲ ಅನ್ನೋದು ಖಂಡಿತ ಹೌದು. ಅದು ಆಸ್ತಿಕರ ಮಾತಷ್ಟೇ ಅಲ್ಲ. ಹೀಗೆ ಅಂತ ಯಾವ್ದಾರ ಒಂದು ಆಬ್ಜೆಕ್ಟಿಫೈ ಮಾಡ್ತೀವಿ, ಅದು ಭಗವಂತ ಅಲ್ಲ. ಇದನ್ನೇ ಕೇನೋಪನಿಷತ್ ಕೂಡ ಹೇಳುತ್ತೆ, ನೇದಂ ಯದಿದಂ ಉಪಾಸತೆ, ನೀನ್ ಇದು ಅಂತ ಉಪಾಸನೆ ಮಾಡಿದ್ರೆ ಅದಲ್ಲ ಅಂತ. ಹಾಗಾದ್ರೆ ಈ ಪರಬ್ರಹ್ಮ ವಸ್ತುವಿನ ಸ್ವರೂಪವಾದ್ರೂ ಏನು, ಇದರ ಡೆಫಿನಿಷನ್ ಏನು ಅಂತಂದಾಗ, ನಮ್ಮ ಭಾರತೀಯ ತತ್ವಶಾಸ್ತ್ರ ಎಷ್ಟು ವಿಶಾಲ, ಎಷ್ಟು ಗಾಢವಾಗಿದೆ, ಎಷ್ಟು ಆಳವಾಗಿ ಇಳಿದಿದೆ ಅಂತ ನೋಡ್ಬೇಕು. ಯಾಕೆಂದಾಗ ಡೆಫಿನೇಷನ್ ಅಂತಂದಾಗ ನೀವು ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ಡಿಫೈನಿಂಗ್ ಅ ಥಿಂಗ್, ಯಾವುದೋ ಒಂದು ವಸ್ತುವನ್ನ ನಿರ್ದೇಶಿಸೋದು ಅಂತ. ಆದ್ರೆ ಭಾರತೀಯ ತತ್ವ ಸಿದ್ಧಾಂತದಲ್ಲಿ ಅದಕ್ಕೆ ಲಕ್ಷಣ ಅಂತ ಹೆಸರು. ಲಕ್ಷಣ ಅಂತ, ಲಕ್ಷಣ ಅದನ್ನು ಲಕ್ಷ್ಯತೆ ಇತಿ, ಅದರ ಕಡೆಗೆ ಪಾಯಿಂಟ್ ಮಾಡುವಂಥದ್ದು, ಅದರ ಕಡೆಗೆ ಇಂಡಿಕೇಟ್ ಮಾಡುವಂಥದ್ದು, ಅದನ್ನ ಈ ಒಂದು ದೃಷ್ಟಿಯಲ್ಲಿ ಯಾವ ಕಡೆ ಇದೆ ಅಂತ ತೋರಿಸುವಂಥದ್ದು. ಯಾಕಂದ್ರೆ ಎವ್ರಿಥಿಂಗ್ ಕೆನ್ ನಾಟ್ ಬಿ ಶೋನ್ ಆಸ್ ಅನ್ ಆಬ್ಜೆಕ್ಟ್. ಹಾಗಾಗಿ ಲಕ್ಷಣ ಅಂತ ಕರೀತಾರೆ, ಪರಬ್ರಹ್ಮದ ಲಕ್ಷಣ ಅಂತ. ಇಲ್ಲಿ ಕನ್ನಡದ ಲಕ್ಷಣ ಅನ್ನುವಂಥ ದೃಷ್ಟಿಯಿಂದ ಗುಣ ಅಂತ ಅನ್ಕೋಬಾರದು, ಲಕ್ಷಣ ಅಂದ್ರೆ ಡೆಫಿನಿಷನ್. ಈ ಪರಬ್ರಹ್ಮವನ್ನ, ಪರಮಾತ್ಮ ತತ್ವವನ್ನ ಲಕ್ಷಣ ಅಂತ ಅಂದಾಗ, ಡಿಫೈನ್ ಮಾಡೋದು ಅಂತಂದಾಗ ಯಾವ ರೀತಿ ಮಾಡಬಹುದು ಅಂದಾಗ, ಮುಖ್ಯವಾಗಿ ಮೂರು ರೀತಿಯಲ್ಲಿ ಮಾಡಬಹುದು ಶಾಸ್ತ್ರವೇ ಹೇಳುವಂಥದ್ದು. ಒಂದು ತಟಸ್ಥ ಲಕ್ಷಣ ಅಂತ, ಎರಡನೇದು ಅತತ್ ವ್ಯಾವೃತ್ತಿ ಲಕ್ಷಣ ಅಂತ, ಇನ್ನೊಂದು ಸ್ವರೂಪ ಲಕ್ಷಣ ಅಂತ. ಮೊಟ್ಟ ಮೊದಲನೇದು ತಟಸ್ಥ ಲಕ್ಷಣ ಅಂದ್ರೆ ಏನು ಅಂತಂದಾಗ, ಈಗ ನೀವು ಯಾವ್ದೋ ಒಂದು ಹಳ್ಳಿಗೆ ಹೋಗಿರ್ತೀರಾ. ಆ ಹಳ್ಳಿಗೆ ಹೋಗಿದ್ದೀರಿ, ನೀವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಮನೆಗೆ ಹೋಗ್ಬೇಕಿದೆ, ಫೋನ್ ಮಾಡ್ತೀರಾ, ರಮೇಶ ನಿಮ್ ಮನೆ ಎಲ್ಲಿದೆ ಹೇಳ್ತೀಯಾ ಅಂತ. ಆಗ ಆ ವ್ಯಕ್ತಿ ಅಂತಾರೆ, ಈ ರೋಡ್ಗೆ ಬನ್ನಿ. ಆ ರೋಡ್ಗೆ ಬಂದಾಗ ನೀವು ಯಾವ ಮನೆಯ ಮುಂದೆ ಹಲಸಿನ ಮರ ಹೇಳುತ್ತೋ ಅದೇ ನಮ್ಮ ಮನೆ ಅಂತ. ಹೌದಲ್ವೋ? ನಿಮ್ಗೆ ಅನುಭವ ಆಗಿರುತ್ತೆ. ಅಥವಾ ನೀವು ಯಾವ್ದೋ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಹೋಗಿರ್ತೀರಾ, ಅಪಾರ್ಟ್ಮೆಂಟ್ ಮಧ್ಯದಲ್ಲಿ ನಿಂತಿರ್ತೀರಾ, ಅಲ್ಲಿ ಯಾವ ಫ್ಲೋರ್ ಯಾವ ಮನೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಅಲ್ಲಿ ಇದ್ದವ್ರನ್ನ ಕೇಳ್ತೀರಾ, ಈ ವ್ಯಕ್ತಿಯ ಮನೆ ಎಲ್ಲಿ ಅಂತ. ನೋಡಿ ಇಲ್ಲಿ ಕಾಗೆ ಕಾಣಿಸ್ತಿದೆಯಲ್ಲ, ಆ ಕಾಗೆ ಇರೋ ಮನೆನೇ ಅದು ಅಂತ ಅಂತಾರೆ. ಹೌದಲ್ಲ? ಈ ತರದೆಲ್ಲರಿಗೂ ಆಗಿದೆ. ಈಗ ಆ ಕಾಗೆಗೂ ಅಥವಾ ಹಲಸಿನ ಮರಕ್ಕೂ ಮನೆಗೂ ಯಾವ್ದಾದ್ರು ಸಂಬಂಧ ಇದೆಯಾ? ಅದು ಅದರ ಭಾಗವ, ಮನೆಯ ಭಾಗವ ಅದು? ಅಥವಾ ಮನೆಗೆ ಹೇಳಬಹುದಾದಂತಹ ಯಾವ್ದಾದ್ರು ವಿಚಾರ ಇದೆಯಾ ಅದರಲ್ಲಿ? ಇಲ್ಲ. ಬಟ್ ಸ್ಟಿಲ್ ದಟ್ ಡಿನೋಟ್ಸ್, ಅದು ನಮ್ಮನ್ನ ಆ ಕಡೆ ಪಾಯಿಂಟ್ ಮಾಡಿ ತೋರಿಸುತ್ತೆ. ಹಾಗಾಗಿ ಇದನ್ನ ತಟಸ್ಥ ಲಕ್ಷಣ ಅಂತ ಕರೀತಾರೆ. ಅಂದ್ರೆ ಯಾವುದಾದರೂ ಒಂದರ ಆಧಾರದ ಮೇಲೆ, ಆಶ್ರಯದ ಮೇಲೆ ವಸ್ತುವನ್ನ ತಿಳಿಯುವ ಪ್ರಯತ್ನ. ಇದು ನೀವು ಯಾವ್ದೋ ಒಂದು ಕಡೆ ಹೋದಾಗ, ಇವಾಗ ವಾಣಿ ಮೇಡಮ್ ಬರ್ತಾ ಇರ್ತಾರೆ, ಯಾರು ಅಂತ ಗೊತ್ತಿಲ್ಲ, ವಾಣಿ ಮೇಡಮ್ ಯಾರು ಅಲ್ಲಿ ಅಂತಂದಾಗ, ನೋಡಿ ಅಲ್ಲಿ ಎಲ್ಲ ಹಲವಾರು ಜನ ಯಾರನ್ನ ಸುತ್ತುವರೆದಿದಾರೋ ಅವ್ರು ವಾಣಿ ಮೇಡಮ್ ಅಂತ. ವಾಣಿ ಮೇಡಮ್ಗೂ ಮತ್ತು ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಲವಾರು ಸಲ ಏಕಾಂತದಲ್ಲೂ ಇರ್ಬೋದು. ಆದ್ರೆ ಆ ಕ್ಷಣದಲ್ಲಿ ಗುರುತಿಸೋದಕ್ಕೆ ಅದು ಹೆಲ್ಪ್ ಆಗತ್ತೆ. ಹಾಗಾಗಿ ತಟಸ್ಥ ಲಕ್ಷಣ ಅಂದ್ರೆ ಯಾವುದಾದ್ರೂ ಒಂದು ವಸ್ತುವಿನ ಆಧಾರದ ಮೇಲೆ, ಆಶ್ರಯದ ಮೇಲೆ ಇನ್ನೊಂದನ್ನ ಡಿನೋಟ್ ಮಾಡುವಂಥದ್ದು, ಇನ್ನೊಂದನ್ನ ಪಾಯಿಂಟ್ ಮಾಡುವಂಥದ್ದನ್ನ ತಟಸ್ಥ ಲಕ್ಷಣ ಅಂತಂತಾರೆ. ಇದನ್ನೇ ವೇದಾಂತ ಉಪಯೋಗಿಸುವಂಥದ್ದು. ಒಂದು ತಟಸ್ಥ ಲಕ್ಷಣ ಆದಾಗ. ಪರಬ್ರಹ್ಮ ಸ್ವರೂಪ ಅಂದ್ರೆ ಏನು ಅಂತಂದಾಗ, ಬ್ರಹ್ಮಸೂತ್ರದ ಎರಡನೇದು ಏನ ಹೇಳುತ್ತೆ, ಜನ್ಮಾದ್ಯಸ್ಯ ಯತಃ ಅಂದ್ರೆ ಏನು? ಅಥವಾ ತೈತ್ತರೀಯ ಉಪನಿಷತ್ತಲ್ಲೇ ಬರೋದಾರೆ, ಯಥೋ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ಅಂದ್ರೆ ಯಾವುದು ಬ್ರಹ್ಮ ಅಂದಾಗ, ಯಾವ ವಸ್ತುವಿನ ಆಧಾರದಿಂದ ಈ ಸೃಷ್ಟಿ ಅಭಿವ್ಯಕ್ತವಾಗಿದೆಯೋ, ಯಾವುದರ ಶಕ್ತಿಯಲ್ಲಿ ನಿಂತಿದೆಯೋ, ಯಾವುದಕ್ಕೆ ಮರುಕಳಿಸುತ್ತೋ, ವಾಪಸ್ ಹೋಗುತ್ತೋ, ಆ ವಸ್ತುವೇ ಬ್ರಹ್ಮ ಅಂತ. ಅಂದ್ರೆ ಜಗತ್ ಸೃಷ್ಟಿ ಸ್ಥಿತಿ ಲಯ ಕಾರಣವಾಗಿ ತಗೊಂಡು ಹೇಳಿರುವಂಥದ್ದು. ಇದು ತಟಸ್ಥ ಲಕ್ಷಣ ಅಂತ. ಯಾಕೆ? ಜಗತ್ತನ್ನ ಹಿಡಿದು ಜಗತ್ತಿನ ಮೂಲಕ ಪರಮಾತ್ಮನಾದಂತಹ, ಜಗನ್ನಾಥನಾದಂತಹ ಪರಬ್ರಹ್ಮ ಸ್ವರೂಪವನ್ನ ಡಿನೋಟ್ ಮಾಡುವಂಥದ್ದು. ಹಾಗಾಗಿ ತಟಸ್ಥ ಲಕ್ಷಣ. ಇದಕ್ಕೆ ಶಾಸ್ತ್ರದಲ್ಲಿ ಶಾಖಾಚಂದ್ರ ನ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ಚಿಕ್ಕ ಮಗುಗೆ ಮೇಲಿರುವಂತಹ ಚಂದ್ರನನ್ನ ತೋರಿಸ್ಬೇಕು ಅಂದ್ರೆ ತಾಯಿ ಏನ್ ಮಾಡ್ತಾಳೆ, ಮೊದಲು ಮರ ತೋರಿಸ್ತಾಳೆ, ಮರದಲ್ಲಿರುವಂತಹ ಆ ಶಾಖೆಗಳನ್ನ ತೋರಿಸ್ತಾಳೆ, ಆ ಶಾಖೆಗಳಿಂದ ಹಿಡಿದು ಮೇಲೆ ಪಾಯಿಂಟ್ ಮಾಡಿ ನೋಡಲ್ಲಿ ಚಂದ್ರ. ಹಾಗೆ ಇಲ್ಲೂ ಕೂಡ ಪರಬ್ರಹ್ಮ ಸ್ವರೂಪದ ಜಗತ್ತು ಅನ್ನುವಂಥದಕ್ಕೆ ತಗೊಂಡು ಜಗತ್ತಿನಲ್ಲಿ ಯಾವ ರೀತಿ ಅವ್ಯಾಹತವಾಗಿದೆ ಅನ್ನುವಂಥದಕ್ಕೆ ತಟಸ್ಥ ಲಕ್ಷಣ. ಪರಬ್ರಹ್ಮವನ್ನ ಈ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೋಬಹುದು. ಇದನ್ನೇ ನಾವು ಪ್ರೀವಿಯಸ್ ಸೆಷನ್ ಅಲ್ಲಿ, ಅಂದ್ರೆ ದೇವರು ಅಂದ್ರೆ ಯಾರು, ದೇವರು ಅಂದ್ರೆ ಎಲ್ಲಿದ್ದಾನೆ ಅಂದಾಗ, ನಮ್ಮ ಮುಂದೆ ಕಾಣಿಸ್ತಾ ಇರೋದು ಯಾವುದು ದೇವರಿಗಿಂತ ಹೊರತಾಗಿಲ್ಲ.
ವಿಶ್ವಂ ವಿಷ್ಣು. ವಿಶ್ವರೂಪ ಅಂದ್ರೇನೆ ಅದೇ ಅರ್ಥ. ಹಾಗಾಗಿ ವಿಶ್ವದ ಮೂಲಕ ಆ ಪರಮಾತ್ಮನನ್ನ, ವಿಷ್ಣುವನ್ನ, ಶಿವನನ್ನ ಯಾವ ಹೆಸರಲ್ಲಿ ಏನಾದ್ರು ಕರಿಬಹುದು, ಆ ಪರಬ್ರಹ್ಮವನ್ನ ತಿಳಿಯುವಂಥದ್ದು ಇದು ತಟಸ್ಥ ಲಕ್ಷಣ. ಇವತ್ತು ಅದನ್ನ ಹೇಳೋದಿಲ್ಲ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಪ್ರೀವಿಯಸ್ ಸೆಷನ್ ಅನ್ನ ಯಾರು ನೋಡಿಲ್ವೋ ನೋಡಬಹುದು ಅಥವಾ ರೀಕ್ಯಾಪ್ ಮಾಡ್ಕೋಬೇಕು. ಎರಡನೇದು ಅತದ್ವ್ಯಾವೃತ್ತಿ ಲಕ್ಷಣ. ಅತದ್ವ್ಯಾವೃತ್ತಿ ಲಕ್ಷಣ ಅಂದ್ರೆ ಯಾವುದೇ ವಸ್ತುವನ್ನ ನೇರವಾಗಿ ಯಾವಾಗ್ಲೂ ಡಿಫೈನ್ ಮಾಡಕ್ಕಾಗಲ್ವೋ ಆಗ ಅದ ಅಲ್ಲದನ್ನ ನೆಗೆಟ್ ಮಾಡ್ತಾ ಹೋಗ್ತೀವಿ. ಇಲ್ಲ ಇದಲ್ಲ ಇದಲ್ಲ ಅಂತ. ಆಗ ಆ ವಸ್ತುವಿನ ನಿರ್ದೇಶನ ಆಗತ್ತೆ. ಇದು ಡೈರೆಕ್ಟ್ ಅಂತ ಅಲ್ಲದೆ ಹೋದ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಒಬ್ಬ ಶಿಲ್ಪಿ ಗಣೇಶನ ವಿಗ್ರಹವನ್ನ ಅತ್ಯದ್ಭುತವಾಗಿ ಕೆತ್ತಿದ್ದಾನೆ. ನೀವು ಆ ವ್ಯಕ್ತಿಯನ್ನ ಹೋಗಿ ಕೇಳಿ, ಹೇಗಪ್ಪ ಕೆತ್ತದೆ ಈ ತರದನ್ನ ಅಂತ. ಆ ವ್ಯಕ್ತಿ ಏನಂತಾನೆ, ಆ ಕಲ್ಲಿನಲ್ಲಿ ಏನೇನ್ ಬೇಡವಾಗಿತ್ತೋ ಅದನ್ನ ತೆಗೆದೆ, ಉಳಿದಿದ್ದು ಗಣೇಶನ ಮೂರ್ತಿ. ಅಂದ್ರೆ ಯಾವುದಲ್ಲವೋ ಅದನ್ನ ತೆಗೆದಾಗ ಉಳಿದಂತಹದ್ದು ಯಾವುದೋ ಅದು. ಇದು ಆದ್ರೆ ಆಬ್ಜೆಕ್ಟ್ ಆಯ್ತು, ಡಿಫಿನೇಷನ್ ಆಗಿಲ್ಲ. ಒಂದು ರೀತಿಯಲ್ಲಿ ತೆಗೆಯೋದಕ್ಕೆ ಏನಂತ ಎಕ್ಸಾಂಪಲ್. ನಿಮಗೊಂದು ಎಕ್ಸಾಂಪಲ್ ಅಂದ್ರೆ, ಈಗ ಆಕಾಶ ಅಂದ್ರೆ ಏನು ಅಂತ ಹೇಳ್ತಾರೆ? ಆಕಾಶ ಅಂದ್ರೆ ಮೇಲಿಂದ ಅಂತ ಹೇಳ್ಬೇಡಿ, ಸ್ಪೇಸ್ ನಾನು ಹೇಳ್ತಿರೋದು. ಆಕಾಶ ಅಂದ್ರೆ ಏನು ಅಂತ ಹೇಳ್ತೀರಿ? ಏನು ಹೇಳಕ್ಕಾಗಲ್ಲ. ಆಕಾಶ ಅಂದ್ರೆ ಹೀಗೆ ಅಂತ ಪಾಯಿಂಟ್ ಮಾಡಕ್ ಆಗಲ್ಲ. ಆಕಾಶ ಅಂದ್ರೆ ನಾನು ಕೇಳ್ತೀನಿ, ಹಾಗಿದ್ರೆ ಅದು ಭೂಮಿಯಂತೆ ಗಟ್ಟಿಯಾಗಿರುತ್ತೋ? ಇಲ್ಲ. ನೀರಿನಂತೆ ದ್ರವದ ರೂಪತೆ ಇರುತ್ತೋ? ಇಲ್ಲ. ಗ್ಯಾಸ್ ಅನಿಲದಂತೆ ಇರುತ್ತೋ? ಇಲ್ಲ. ಸುಡತ್ತೋ? ಇಲ್ಲ. ಇದು ಯಾವುದೂ ಅಲ್ಲ, ಆದ್ರೂ ಇದೆ. ಯಾವುದದು ಅಂತಂದಾಗ ಎಲ್ಲವನ್ನ ಅಲ್ಲ 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 ಮಾಡಿ ಆದ್ರೂ ಪಂಚಭೂತವಾಗಿರುವಂತಹ ಒಂದು ಅಂದಾಗ ನಾವು ಡಿಫೈನ್ ಮಾಡುವಂಥದ್ದು ಆಕಾಶ. ಹೀಗೆ ಇಲ್ಲದನ್ನ ತೆಗೆದು ಹಾಕುವಂಥದ್ದು, ಏನನ್ನೇ ನೇತಿ ಮಾರ್ಗದಿಂದ ಹಿಡಿಯುವಂಥದ್ದು. ಅದು ಯಾವುದೋ ವಸ್ತುಗಷ್ಟೆಲ್ಲ, ನಮಗೂ ಕೂಡ ನಾನು ಅಂದ್ರೆ ಯಾವುದು, ಯಾರು ಅಂತಂದಾಗ ನಾನಲ್ಲದನ್ನ ಬಿಟ್ಕೊಂಡು ಕೊನೆಗೆ ಅದನ್ನ ಯಾವ್ದು ಅಂತ ಪಾಯಿಂಟ್ ಮಾಡಕ್ಕಲ್ಲ, ಉಳಿಯತ್ತಲ್ಲ. ಆ ಉಳಿದಂತಹ ವಸ್ತುವೇ ಪರಬ್ರಹ್ಮ ಸ್ವರೂಪ. ಅದನ್ನೇ ಪರಬ್ರಹ್ಮ ಸ್ವರೂಪ. ಹಾಗಾಗಿ ಆತ್ಮವನ್ನ ಅಥವಾ ಬ್ರಹ್ಮವನ್ನ ಎರಡನೇ ದೃಷ್ಟಿಯಿಂದ ಅಥವಾ ಎರಡನೇ ಒಂದು ದೃಷ್ಟಿಕೋನದಿಂದ ಡಿಫೈನ್ ಮಾಡಬಹುದು. ಮೊದಲನೇದು ತಟಸ್ಥ ಲಕ್ಷಣ. ತಟಸ್ಥ ಲಕ್ಷಣದಲ್ಲಿ ಪರಮಾತ್ಮ, ಆತ್ಮ, ಬ್ರಹ್ಮ ಎಲ್ಲವೂ ಕೂಡ ಒಂದೇ, ಬೇರೆ ಬೇರೆ ಹೆಸರುಗಷ್ಟೇ. ಸೊ ಆ ದೃಷ್ಟಿಯಿಂದ ಒಂದು ತಟಸ್ಥ ಲಕ್ಷಣ ಆದ್ರೆ, ಇನ್ನೊಂದು ನೇತಿ ಮಾರ್ಗದ ಅತದ್ವ್ಯಾವೃತ್ತಿ ಲಕ್ಷಣ. ಹಾಗಾದ್ರೆ ಮೂರನೇದು ಯಾವುದು ಅಂದಾಗ ಸ್ವರೂಪ ಲಕ್ಷಣ. ಸ್ವರೂಪ ಲಕ್ಷಣ ಅಂದ್ರೆ ಇದ್ದಿದ್ದನ್ನ ಇದ್ದ ಹಾಗೆ ತಿಳಿಸುವಂಥದ್ದು. ಡಿಫೈನಿಂಗ್ ದ ಆಬ್ಜೆಕ್ಟ್ ಆಸ್ ಇಟ್ ಈಸ್, ರಿವೀಲಿಂಗ್ ದ ಆಬ್ಜೆಕ್ಟ್ ಆಸ್ ಇಟ್ ಈಸ್. ಯಾವ ರೀತಿ ಇದೆಯೋ ಹಾಗೆ ತಿಳಿಸುವಂಥದ್ದು. ಯಾವುದೇ ವಸ್ತುನ, ಈಗ ಮನೆ ಅಂತಂದ್ರೆ ಆ ಮನೆಗೆ ಅಡ್ರೆಸ್ ಇದು, ನಿಮಗೆ ಅಂತಂದಾಗ ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ಇದೇ ವ್ಯಕ್ತಿ, ಹೇಗೆ ಆ ವ್ಯಕ್ತಿಯನ್ನೇ ಸೂಚಿಸಿ ಹೇಳ್ತಾರೋ ಹಾಗೆ ಪರಬ್ರಹ್ಮ ವಸ್ತುವನ್ನ ಸೂಚಿಸುವಂಥದ್ದು ಅಂತ. ಹಾಗಾದ್ರೆ ಪರಬ್ರಹ್ಮ ವಸ್ತುವನ್ನ ನಾವು ಪಾಯಿಂಟ್ ಮಾಡಕ್ಕಾಗತ್ತಾ? ಡೆಫಿನೆಟ್ಲಿ ಆಗಲ್ಲ. ಆದ್ರೂ ನಮ್ಮ ಮೇಲಿರುವಂತಹ ಕನಿಕರದಿಂದ ವೇದ ಮಾತೆ, ಶಾಸ್ತ್ರಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೀತಾ ಇರುವಾಗ ಹೇಳ್ತಾರೆ, ಒಂದು ತಾಯಿಗೆ ಮಗುವ ಮೇಲೆ ಎಷ್ಟು ಪ್ರೀತಿ ಇರುತ್ತೋ, ಎಷ್ಟು ಕರುಣೆ ಇರುತ್ತೋ, ಎಷ್ಟು ವಾತ್ಸಲ್ಯ ಇರುತ್ತೋ, ಅಂತಹ ಸಹಸ್ರ ಮಾತೆಯರಿಗೆ ಸಮಾನ ವೇದ ಮಾತೆ. ಅವಳ ಒಂದು ಕನಿಕರದಿಂದ, ಕರುಣೆಯಿಂದ ನಮಗೆ ಪ್ರಯತ್ನ ಮಾಡ್ತಿದ್ದಾಳೆ. ಯಾಕೆ? ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ. ಆ ವೇದ ಮಾತೆ ನಮಗೆ ಉಪನಿಷತ್ತುಗಳ ಮೂಲಕ ಪರಬ್ರಹ್ಮವನ್ನ ಸ್ವರೂಪತಃ ತಿಳಿಸುವಂತ ಪ್ರಯತ್ನ ಮಾಡುತ್ತೆ. ಅಗೈನ್ ಇಟ್ಸ್ ಅ ಪಾಯಿಂಟಿಂಗ್. ಅಲ್ಲಿ ನಾವು ಪಾಯಿಂಟಿಂಗ್ ಅಂತಾನೆ ನೋಡಬೇಕು, ವಸ್ತುವನ್ನ ಆಬ್ಜೆಕ್ಟ್ ಆಗಿ ನೋಡಬಾರದು, ಹೊರಮುಖವಾಗಲ್ಲ. ಅದನ್ನ ಯಾವ ಕಡೆಗೆ ಲಕ್ಷ್ಯವನ್ನ ಕೊಡ್ತಾ ಇದೆಯೋ ಆ ಕಡೆ ಮನಸ್ಸನ್ನು ಲಕ್ಷ್ಯ ಕೊಡ್ಬೇಕು. ಅದು ಹೊರಮುಖವಾಗಲ್ಲ, ಒಳಗಿರುವಂಥದ್ದು ಅಲ್ಲ, ಸತ್ಯಕ್ಕೆ. ಆ ಸತ್ಯ ಏನು ಅನ್ನೋದನ್ನ ಹೇಗ್ ತಿಳಿಯೋದು ಅಂದಾಗ ಉಪನಿಷತ್ತಿನ ಮೂಲಕವೇ ಹೋಗೋಣ. ಇದು ಎಲ್ಲಿ ಬರುತ್ತೆ ಅಂದಾಗ ತೈತ್ರಿಯ ಉಪನಿಷತ್ತಿನಲ್ಲಿ 2ನೇ ಅಧ್ಯಾಯ ಅಥವಾ 2ನೇ ವಲ್ಲಿ, ಬ್ರಹ್ಮಾನಂದ ವಲ್ಲಿ ಅಂತ. ಅಲ್ಲಿ ಶುರುವಾಗದೆ ಹಾಗೆ, ಇಟ್ ಸ್ಟಾರ್ಟ್ಸ್ ವಿತ್ ಅ ಬ್ಯಾಂಗ್. ಅದ್ಭುತವಾದ ವಿಚಾರದಿಂದ ಶುರುವಾಗತ್ತೆ. ಏನಂತ? ಬ್ರಹ್ಮವಿದ ಆಪ್ನೋತಿ ಪರಂ. ಇಷ್ಟೇ ಒಂದು ಕ್ರಿಪ್ಟಿಕ್ ಸೆಂಟೆನ್ಸ್ ಕೊಡ್ತು. ಏನು? ಬ್ರಹ್ಮವಿತ್ ಆಪ್ನೋತಿ ಪರಂ. 3 ವರ್ಡ್ ಇದೆ. ಬ್ರಹ್ಮವಿತ್, ವಿತ್ ಅಂದ್ರೆ ತಿಳಿದವನು, ಬ್ರಹ್ಮವನ್ನು ತಿಳಿದವನು, ಆಪ್ನೋತಿ ಪಡೆಯುತ್ತಾನೆ, ಪರಂ ಹೈಯೆಸ್ಟ್, ಅತ್ಯಂತ ಹೆಚ್ಚಿನದನ್ನು. ಇಷ್ಟೇ ಕ್ರಿಪ್ಟಿಕ್ ಸೆಂಟೆನ್ಸ್. ಬ್ರಹ್ಮಜ್ಞಾನಿಯು ಅತ್ಯಂತ ಹಿರಿದಾದದ್ದು, ಮಹತ್ತಾದದ್ದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಅದನ್ನ ಪಡೀತಾನೆ ಅಂತ. ಇದನ್ನ ಹೇಳಿದ ತಕ್ಷಣ, ಈ ಒಂದು ಕ್ರಿಪ್ಟಿಕ್ ಸೆಂಟೆನ್ಸ್ ಬಂದ ತಕ್ಷಣ ನಿಮಗೆ 3 ವಿಚಾರ ಹೊಳೆಯುತ್ತೆ. ಏನೋ ಒಂದು ವಸ್ತು ಇದೆ ಬ್ರಹ್ಮ ಅಂತ, ಏನು ಅಂತ ಗೊತ್ತಿಲ್ಲ, ಏನೋ ಬ್ರಹ್ಮ ಅಂತಿದೆ, ಪರಬ್ರಹ್ಮ ಅಂತ, ಬ್ರಹ್ಮ ಅಂತ ಏನೋ. ಎರಡನೇದು ಬ್ರಹ್ಮವಿತ್ ಅಂದ್ರೆ ಅದನ್ನ ತಿಳಿಯಬಹುದು ಅಂತ. ಏನೋ ಇದೆ ಅಂದ್ರೆ ಅದೇನು ಉಪಯೋಗ, ಅದನ್ನ ತಿಳಿಯಬಹುದು ಅಂತ. ಮೂರನೇದು, ಅದನ್ನ ತಿಳಿದರೆ ಅತ್ಯಂತ ಹಿರಿದಾದಂತಹ ಲಾಭ ನಮಗಿದೆ ಅಂತ. ಬ್ರಹ್ಮವಿತ್ ಆಪ್ನೋತಿ ಪರಂ.
ಸೊ ಈ ಮೂರು ಇಂಪ್ಲಿಸಿಟ್ ಆಗಿ ಅರ್ಥ ಆಗುವಂಥದ್ದು. ಪರಬ್ರಹ್ಮ ಅನ್ನುವಂಥದ್ದಿದೆ, ಪರಬ್ರಹ್ಮವನ್ನು ತಿಳಿಯಬಹುದು, ಮತ್ತು ಪರಬ್ರಹ್ಮವನ್ನು ತಿಳಿದ್ರೆ ಅತ್ಯಂತ ಹೆಚ್ಚಿನದನ್ನ ನಾವು ಗಳಿಸ್ತೀವಿ ಅಂತ. ಈ ಮೂರು ಇಂಪ್ಲೈಡ್ ಆಗಿ ನಿಮ್ಗೆ ಹೆಂಗ್ ಬರುತ್ತೋ ಮೂರು ಪ್ರಶ್ನೆಯೂ ಬರುತ್ತೆ. ಈ ಪರಬ್ರಹ್ಮ ಅಂದ್ರೆ ಏನು? ಫಸ್ಟ್ ಕ್ವಶನ್. ಈ ಪರಬ್ರಹ್ಮವನ್ನು ತಿಳಿಬಹುದು ಅಂತಿದೆಲ್ಲ, ಹಾಗಾದ್ರೆ ತಿಳಿಯೋದು ಹೇಗೆ? ಸೆಕೆಂಡ್ ಕ್ವಶನ್. ಪರಬ್ರಹ್ಮವನ್ನು ತಿಳಿದ್ರೆ ಹೈಯೆಸ್ಟ್, ಅತ್ಯಂತ ಹಿರಿದಾದನ್ನ ಗಳಿಸಬಹುದು ಅಂತಿದೆಯಲ್ಲ, ಹಾಗಾದ್ರೆ ಆ ಗಳಿಸೋದು ಅಂದ್ರೆ ಏನು? ಈ ಮೂರು ಪ್ರಶ್ನೆ ಬರೋದು ಸಹಜ. ಇಲ್ಲ ಅಂದ್ರೆ ನಾವು ಯೋಚನೆ ಮಾಡ್ತಿಲ್ಲ ಅಂತ ಅರ್ಥ. ಈ ಮೂರು ಪ್ರಶ್ನೆ ಬರಲೇಬೇಕು. ಆ ಮೂರೂ ಪ್ರಶ್ನೆನ ಅದು ನೆಕ್ಸ್ಟ್ ವಿಸ್ತಾರ ಮಾಡುತ್ತೆ. ತದೇಶಾಭ್ಯುಕ್ತ, ಅದನ್ನ ಈ ರೀತಿ ಹೇಳ್ತಾರೆ ಅಂತ. ಉಪನಿಷತ್ತು ಕೂಡ ನಾನ್ ಹೇಳ್ತಾ ಇದ್ದೀನಿ ಅಂತ ಹೇಳಲ್ಲ. ಯಾಕೆ? ಯಾವುದೇ ಸಂದರ್ಭದಲ್ಲಿ ಹೇಳಿದ್ರೆ ಅದಕ್ಕೆ ಆ ಕ್ಷಣದಲ್ಲಿ ಶುರುವಾಯ್ತು ಅಂತ ಉಪನಿಷತ್ತು ಹೇಳ್ತಾರೆ. ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಇನ್ ದ ಟ್ರೆಡಿಷನ್. ಅದಕ್ಕೆ ಇದನ್ನೇನಂತಾರೆ, ಅನಾದಿ ವೇದದನ್ನ ಉಪನಿಷತ್ತುಗಳನ್ನ ಅನಾದಿ ಅಂತ ಹೇಳೋದು. ಅದಕ್ಕೆ ಏನಂತ ಹೇಳ್ತಾರೆ? ತದೇಶಾಭ್ಯುಕ್ತ. ಡೆಫಿನಿಷನ್ ಕೊಡತ್ತೀಗ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಮೊದಲನೇದಕ್ಕೆ ಆನ್ಸರು. ಬ್ರಹ್ಮ ಅಂದ್ರೆ ಏನು ಕೇಳಿದೆಯಲ್ಲ, ಅದಕ್ಕೆ ಡೆಫಿನೇಷನ್ ಕೊಡ್ತಾ ಇದೀನಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಆಮೇಲೆ ಏನಂತ ಡಿಸ್ಕಸ್ ಮಾಡೋಣ. ಆಯ್ತು. ಇದನ್ನ ಎರಡನೇ ಕ್ವಶನ್ ನಿಮ್ಗೆ ಏನು ಗೊತ್ತು? ತಿಳಿಬಹುದಾದ್ರೆ ಹೇಗ್ ತಿಳಿಬಹುದು? ಎಲ್ಲಿ ತಿಳಿಬೇಕು? ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಇದು ಎರಡನೇ ಕ್ವಶನ್ಗೆ. ಮೂರನೇದಕ್ಕೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಇದು ಮೂರನೇದಕ್ಕೆ ಆನ್ಸರ್. ಅಂದ್ರೆ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಬಂದಾಗ ಬಂದಂತಹ ಮೂರು ಪ್ರಶ್ನೆಗಳು: ಪರಬ್ರಹ್ಮ ಅಂದ್ರೆ ಏನು, ಪರಬ್ರಹ್ಮವನ್ನು ಹೇಗೆ ತಿಳಿಬೇಕು, ಎಲ್ಲಿ ತಿಳಿಬೇಕು, ಮತ್ತು ಪರಬ್ರಹ್ಮವನ್ನು ತಿಳಿದ್ರೆ ನನಗೆ ಏನ್ ಸಿಗತ್ತೆ. ಈ ಮೂರಕ್ಕೂ ನೆಕ್ಸ್ಟ್ 3 ಸೆಂಟೆನ್ಸಸ್ ಗಿವ್ಸ್ 3 ಆನ್ಸರ್ಸ್. ನಾನು ಸಸ್ಪೆನ್ಸ್ ಅಲ್ಲಿ ಇಡ್ತೀನಿ ಸೆಕೆಂಡ್ ಅಂಡ್ ಥರ್ಡ್ ನ. ಅದನ್ನ ಹೇಗೆ ತಿಳಿಯೋದು ಮತ್ತು ಅದನ್ನ ಪಡೆದ್ರೆ ಹೇಗೆ ಏನ್ ಸಿಗತ್ತೆ ಅಂತ ನಾನು ಇವತ್ತು ಹೇಳೋದಕ್ಕೆ ಹೋಗಲ್ಲ. ಇವತ್ತು ನನಗೆ ಕೊಟ್ಟಿರುವಂತಹ ಉಪನ್ಯಾಸದ ವಿಚಾರ ಏನು? ಪರಬ್ರಹ್ಮ ಸ್ವರೂಪ. ಅದನ್ನ ಇಲ್ಲಿ ಕೊಡ್ತಾ ಇರೋದೇನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ಡೆಫಿನಿಷನ್. ನೀವೆಲ್ಲ ಕಂಪ್ಯೂಟರ್ ನಲ್ಲಿ ಉಪಯೋಗಿಸ್ತಿದ್ರೆ, ಮೊಬೈಲ್ ನಲ್ಲಿ ಇರಬಹುದು, ಈ ತರದೆಲ್ಲ ಜಿಪ್ ಫೈಲ್ಸ್ ಅಂತ ಕೇಳಿರ್ತೀರಿ. ಅಂದ್ರೆ ಕಂಪ್ರೆಸ್ಡ್ ಫೈಲ್ಸ್. ಆ ಕಂಪ್ರೆಸ್ಡ್ ಫೈಲ್ ನೀವು ಉಪಯೋಗಿಸ್ಬೇಕು ಅಂದ್ರೆ ಅನ್ಜಿಪ್ ಮಾಡಬೇಕು. ಆಗ ಮಾತ್ರ ನೀವು ಅದನ್ನು ಉಪಯೋಗಿಸಬಹುದು. ಇಲ್ಲ ಉಪಯೋಗಿಸಕ್ಕಾಗಲ್ಲ. ಅದ್ರಲ್ಲಿ ಎಲ್ಲವೂ ಶೇಖರಣೆ ಇರುತ್ತೆ, ಪ್ಯಾಕ್ ಆಗಿರುತ್ತೆ. ಹಾಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದರಲ್ಲಿ ಪರಬ್ರಹ್ಮದ ಸ್ವರೂಪ ಲಕ್ಷಣ ಇದೆ. ಸ್ವರೂಪತಃ ಪರಬ್ರಹ್ಮ ಅಂದ್ರೆ ಏನು ಅನ್ನೋದನ್ನು ನಿಶ್ಚಯವಾಗಿ ತಿಳಿಸಿದೆ. ಇದನ್ನ ತಿಳಿದ್ರೆ ಇವತ್ತು ತರಗತಿ ಮುಗಿಯೋಷ್ಟಕ್ಕೆ ಯು ಡೋಂಟ್ ಸೇ ಐ ಬಿಲೀವ್ ಇನ್ ಗಾಡ್, ಯು ವಿಲ್ ಸೇ ಐ ನೋ ಗಾಡ್. ಅದನ್ನ ನೀವು ಅಸಿಮ್ಯುಲೇಟ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಯು ಸೇ ಎಸ್ ಐ ನೋ ಗಾಡ್. ಈ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ಹೋಗ್ಬೋದು. ಹಾಗಾದ್ರೆ ಶುರು ಮಾಡೋಣ. ಏನು ಬ್ರಹ್ಮ ಅಂತ? ಬ್ರಹ್ಮ ಅಂದ್ರೆ ಏನು? ಬೃಹತ್, ಬ್ರಹ್ಮ, ಈ ಎರಡೂ ಕೂಡ ಒಂದೇ ಧಾತುವಿಂದ ಬಂದಂತಹದ್ದು. ಬೃಹ್ ಅನ್ನುವಂತಹ ಧಾತು. ಹಾಗಾಗಿ ಬ್ರಹ್ಮ ಅನ್ನುವಂಥದ್ದು ಬೃಹತ್ ಧಾತು ಅಂದಾಗ ಬೃಹತ್ ಅಂತಂದಾಗ ಬೃಹತ್ತಾದದ್ದು ಅಂತ, ದೊಡ್ಡದಾದದ್ದು, ವಿಶಾಲವಾದದ್ದು. ಈ ರೀತಿಯಲ್ಲಿ ಯಾವ್ದು ಕರ ನೀವು ಇಟ್ಕೊಳ್ಬಹುದು. ಎಷ್ಟು ದೊಡ್ಡದು? ಬೃಹತ್ತಾದ ಸೊಳ್ಳೆ ಅಷ್ಟು ದೊಡ್ಡದು. ಬೃಹತ್ತಾದ ಮರ, ಬೃಹತ್ತಾದ ಬೆಟ್ಟ, ಬೃಹತ್ತಾದ ಗ್ಯಾಲಕ್ಸಿ, ಬೃಹತ್ ಗಾತ್ರದ ವ್ಯಕ್ತಿ. ಹಾಗಾದ್ರೆ ಇಲ್ಲಿ ಬ್ರಹ್ಮ ಅನ್ನುವಂಥದ್ದು ಎಷ್ಟು ಬೃಹತ್ ಅಂತ ಅಂದಾಗ ಇಲ್ಲಿ ನಾವು ತಿಳಿಬೇಕಾದ್ರು ಬೃಹತ್ತು ಅನ್ನುವಂಥದ್ದು ನಾವು ಜನರಲ್ ಆಗಿ ಉಪಯೋಗಿಸುವಾಗ ಏನಂತ ಉಪಯೋಗಿಸ್ತೀವಿ ಅಂದಾಗ ವಿ ಯೂಸ್ ಇಟ್ ಆಸ್ ಅನ್ ಅಡ್ಜೆಕ್ಟಿವ್. ಗುಣವಾಚಕವಾಗಿ ಯಾವುದೋ ಒಂದು ನಿಜವಾದ ವಸ್ತು ನೌನ್ಗೆ ಕ್ವಾಲಿಫೈಯರ್ ಆಗಿ ಉಪಯೋಗಿಸ್ತೀವಿ. ಏನು ಈಗಲೇ ನೋಡೋದಲ್ಲ, ದೊಡ್ಡದಾದ ಸೊಳ್ಳೆ, ದೊಡ್ಡದಾದ ಮರ, ದೊಡ್ಡದಾದ ಬೆಟ್ಟ, ಈ ರೀತಿ ದೊಡ್ಡದಾದ ಅಂತ ಉಪಯೋಗಿಸ್ತೀವಿ. ಆದ್ರೆ ಉಪನಿಷತ್ತು ಈ ದೊಡ್ಡದು ಅಂತ ಏನ್ ಹೇಳ್ತೋ, ಬೃಹತ್ ಬ್ರಹ್ಮ ಅಂತ ಏನ್ ಹೇಳ್ತೋ, ಅದನ್ನ ಕ್ವಾಲಿಫೈಯರ್ ಆಗಿ ಗುಣವಾಚಕವಾಗಿ ಉಪಯೋಗಿಸ್ತಲ್ಲ. ಇಟ್ ಈಸ್ ಯೂಸಿಂಗ್ ಆಸ್ ನೌನ್. ಅದೇ ಬ್ರಹ್ಮ. ವಿಶಾಲ, ಎಷ್ಟು ವಿಶಾಲ? ವಿಶಾಲ. ಆಮೇಲೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅನ್ನೋದು. ವಿಶಾಲ, ಅದಕ್ಕೆ ವಿಶಾಲವಾದದ್ದು ಅನ್ನುವಂಥದ್ದಿಲ್ಲ. ಹಾಗಾದ್ರೆ ಇಲ್ಲಿ ನಮಗೆ ಮೊದಲನೇದು ನಮ್ಮಲ್ಲಿರುವಂತಹ ಮಿಸ್ಕನ್ಸೆಪ್ಷನ್ಸ್ ನ ಉಪನಿಷತ್ ತೆಗಿತಾ ಇದೆ. ನಮಗೆಲ್ಲ ದೇವರು ಅಂದ್ರೇನು? ಅವನು, ಅವಳು, ಅರ್ಧನಾರೀಶ್ವರ, ಈ ರೀತಿಯಲ್ಲಿ ಯಾವುದೋ ಒಂದು ಜೆಂಡರ್ ಸ್ಪೆಸಿಫಿಕ್ ಆಗಿ, ಒಂದು ರೂಪದಲ್ಲಿ, ಒಂದು ಗುಣಾಧಾರಿತವಾಗಿ ನಾವು ನೋಡ್ತೀವಿ. ಯಾವುದೇ ನಮ್ಮ ಮನಸ್ಸಲ್ಲಿ ಬಂದ ದೇವರು ಭಗವಂತ ಅಂತ ಬಂದ್ರೆ ಒಂದು ಆಕಾರ, ಒಂದು ಗುಣ, ಒಂದು ನೂರಾರು ಗುಣ, ಒಂದು ರೀತಿಯಲ್ಲಿ ಒಂದು ಜೆಂಡರ್ ಇಟ್ಕೊಂಡು, ಒಂದು ಸ್ತ್ರೀ ಪುರುಷ ಅಥವಾ ಒಂದು ಪ್ರಾಣಿಯ ರೀತಿ ಇರೋದು ಎಲ್ಲ ಕಲ್ಪನೆಯಲ್ಲಿ ಇರ್ತೀವಿ. ಆದ್ರೆ ಇಲ್ಲಿ ಬ್ರಹ್ಮ ದೊಡ್ಡದು, ತತ್ವ ಅಂತ. ಅದಕ್ಕೆ ಹೇಳೋದು ಇಲ್ಲಿ
ಪುರುಷ ಅಥವಾ ಸ್ತ್ರೀ ಅಲ್ಲ, ತತ್ವ. ಆ ಸತ್ಯಕ್ಕೆ ಬ್ರಹ್ಮ ಅಂತ ಹೆಸರು. ಸತ್ಯಕ್ಕೆ, ಇದು ಹೆಣ್ಣು ಗಂಡು ಯಾವುದು ಅಲ್ಲ. ಹಾಗಾದ್ರೆ ನಪುಂಸಕವೂ ಅಲ್ಲ. ಸತ್ಯ ವಸ್ತುವಿಗೆ ಬ್ರಹ್ಮ ಅಂತ ಹೆಸರು, ವಿಶಾಲವಾದದ್ದು ಅಂತ. ಆಯ್ತು, ವಿಶಾಲವಾದದ್ದು ಅಂದ್ರೆ ನನ್ನ ಮನಸ್ಸಲ್ಲಿ ಇಷ್ಟು ಅಂತ ಬರುತ್ತೆ, ಇನ್ನೊಬ್ಬರ ಮನಸ್ಸಲ್ಲಿ ಇಷ್ಟು ಅಂತ ಬರುತ್ತೆ. ಹಾಗಾದ್ರೆ ಎಷ್ಟು? ಯಾವುದೋ ಜೊತೆನೂ ಅಲ್ಲ, ನೌನ್ ಅಂತ ಹೇಳಾಯ್ತು. ಅದನ್ನ ಕ್ವಾಲಿಫೈ ಮಾಡೋದಕ್ಕೆ, ನಮ್ಮಲ್ಲಿರುವಂತಹ ತಪ್ಪಲ್ ಕಲ್ಪನೆಗಳನ್ನ ತೆಗೆದುಹಾಕೋದಕ್ಕೆ, ನಮ್ಗೆ ವಿಶಾಲ ಅಂದ್ರೆ ಎಷ್ಟು ಗೊತ್ತಿದೆ, ಅದನ್ನ ತೆಗೆದುಹಾಕಕ್ಕೆ ಇಲ್ಲೂ ಕೂಡ ಅತದ್ವ್ಯಾವೃತಿಯನ್ನು ಉಪಯೋಗಿಸ್ತಾ ಒಂದೊಂದು ಬರುತ್ತೆ. ಏನಂತ ಬರುತ್ತೆ? ಅನಂತಂ ಬ್ರಹ್ಮ. ಹಿಂದೆಯಿಂದ ನಾವು ಡಿಕೋಡ್ ಮಾಡ್ತಾ ಬರ್ಬೇಕಿದ್ರೆ, ಬ್ರಹ್ಮ ಅಂದ್ರೆ ವಿಶಾಲವಾದದ್ದು, ಅನಂತಂ ಬ್ರಹ್ಮ. ಬ್ರಹ್ಮ ಅನ್ನೋಂಥದ್ದು ವಿಶಾಲವಾದದ್ದು. ಎಷ್ಟು ವಿಶಾಲ? ಅನಂತ ವಿಶಾಲತೆ ಇರುವಂಥದ್ದು, ಅನಂತವಾದ ಬೃಹತ್ತಾದಂತಹ ವಸ್ತು, ಇದೇ ಪರಬ್ರಹ್ಮ ಅಂತ. ನಿಮ್ಗೆ ಅನ್ಸುತ್ತೆ ಅನಂತ, ನಾನು ಕೇಳಿದೀನಿ ಅನಂತ ಪದ್ಮನಾಭ ವ್ರತ ಅಂತ ಹೇಳ್ತೀವಿ, ಅಥವಾ ನಾವು ಯಾವುದೇ ದೇವರದ ಒಂದು ಏನು ಅಷ್ಟೋತ್ತರ ಸಹಸ್ರ ಮಾಡುವಾಗ ಅನಂತಾಯ ನಮಃ ಅಂತ ಮಾಡ್ತೀವಿ. ಅನಂತ ಅಂದ್ರೆ ಏನು? ಇದು ಶಂಕರರು ತಮ್ಮ ಭಾಷ್ಯದಲ್ಲಿ ಆಳವಾಗಿ ವಿಚಾರ ಮಾಡುವಂಥದ್ದು. ಅನಂತ ಅಂದ್ರೆ ಸಾಂತರಹಿತವಾಗಿರುವಂಥದ್ದು, ಅಂದ್ರೆ ಲಿಮಿಟ್ಲೆಸ್ ಅಂತಂದ್ರೆ ಲಿಮಿಟೇಷನ್ಸ್ ಗಳನ್ನ ಮೀರಿರುವಂಥದ್ದು ಅಂತ. ಯಾವುದೇ ರೀತಿಯ ಅಂತವಿಲ್ಲದ್ದು ಅಂತ, ಯಾವುದೇ ರೀತಿಯ ಲಿಮಿಟ್, ಇಲ್ಲಿಗೆ ಎಂಡ್ ಅನ್ನುವಂಥದ್ದು ಇಲ್ಲ ಅಂತ. ಓಕೆ, ದಟ್ಸ್ ಫೈನ್. ಯಾವ ರೀತಿಯ ಲಿಮಿಟೇಷನ್, ಯಾವ ರೀತಿಯ ಸಾಂತತೆ ಇರಬಹುದು ಅಂತಂದಾಗ, ಆಚಾರ್ಯ ಶಂಕರ ಜಗತ್ತಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರೋದು 3 ರೀತಿಯ ಸಾಂತತೆಗಳನ್ನ ನಾವೆಲ್ಲರೂ ನೋಡ್ತೀವಿ. ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ 3 ರೀತಿಯ ಸಾಂತತೆ, ಲಿಮಿಟೇಷನ್ ಗಳನ್ನ ನಾವು ನೋಡ್ತೀವಿ. ಮೊದಲು ಲಿಮಿಟೇಷನ್ ಬೈ ಸ್ಪೇಸ್, ದೇಶ, ದೇಶದ ರೀತಿಯ ಪರಿಚ್ಛಿನ್ನತೆಯನ್ನ ಕಾಣ್ತೀವಿ, ಪರಿಚ್ಛಿನ್ನತೆ ಅಂತ. ಎರಡನೇದು ಕಾಲದ ರೀತಿಯ ಪರಿಚ್ಛಿನ್ನತೆಯನ್ನ ನೋಡ್ತೀವಿ. ಮೂರನೇದು ವಸ್ತುತಃ ಪರಿಚ್ಛಿನ್ನತೆಯನ್ನ ನೋಡ್ತೀವಿ. ಮೂರನ್ನು ಮನಸ್ಸಲ್ಲಿ ನೋಡ್ಕೊಳ್ಳಿ, ಮೂರನ್ನು ಡಿಸ್ಕಸ್ ಮಾಡೋಣ. ದೇಶ, ಕಾಲ, ವಸ್ತು, ಪರಿಚ್ಛಿನ್ನತೆ. ಪರಿಚ್ಛಿನ್ನತೆ ಅಂದ್ರೆ ಲಿಮಿಟೇಷನ್ ಅಂತ. ಹಾಗಾದ್ರೆ ಏನು ದೇಶದ ರೀತಿಯ ಪರಿಚ್ಛಿನ್ನತೆ ಅಂದ್ರೆ? ಸಿಂಪಲ್, ಏನೂ ಇಲ್ಲ ನೋಡಿ. ನಾನು ಇಲ್ಲಿದ್ದೀನಿ, ನಾನು ನಮ್ಮನೇಲಿದ್ದೀನಿ, ನಾನು ನಿಮ್ಮ ಮನೇಲಿ ಇಲ್ಲ. ಅಂದ್ರೆ ನಾನು ಯಾವ ಸಮಯದಲ್ಲಿ ಆಗ್ಲಿ ಒಂದು ಪ್ರದೇಶದಲ್ಲಿ, ಒಂದು ದೇಶದಲ್ಲಿ, ಒಂದು ಸ್ಥಳದಲ್ಲಿ ಇರ್ತೀನಿ, ಇನ್ನೊಂದು ಸ್ಥಳದಲ್ಲಿ ಇರಲ್ಲ. ಇದನ್ನ ದೇಶದ ಪರಿಚ್ಛಿನ್ನತೆ ಅಂತಾರೆ. ಇದು ನಾನು ನಮ್ಮನೇಲಿದ್ದು ನಾನು ನಿಮ್ಮನೇಲಲ್ಲ. ನಮ್ಮನೆಯಲ್ಲಿ ನಾನು ರೂಮ್ ನಲ್ಲಿ ಇದ್ದೀನಿ, ಹಾಲ್ ನಲ್ಲಿ ಇಲ್ಲ. ನಾನು ನನ್ನ ರೂಮ್ ನಲ್ಲಿ ಒಂದು ಚೇರ್ ಮೇಲೆ ಇದ್ದೀನಿ, ಇನ್ನೆಲ್ಲೂ ಇಲ್ಲ. ಈ ಚೇರ್ ಮೇಲೂ ಕೂಡ ಎಷ್ಟು ವ್ಯಾಪಿಸಿದೆಯೋ ಅಷ್ಟಿದೆ ಹೊರತು ಸುತ್ತ ಇಲ್ಲ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ದೇಶ ಪರಿಚ್ಛಿನ್ನತೆ ಅನ್ನೋದಿದೆ. ಈಗ ಈ ಪೆನ್ ಇಲ್ಲಿದೆ, ಈ ಲೋಟ ಇಲ್ಲಿದೆ. ಹಾಗಾಗಿ ಈ ಪೆನ್ ಇಲ್ಲಿಲ್ಲ, ಈ ಲೋಟ ಇಲ್ಲಿಲ್ಲ. ಒಂದು ಸಮಯದಲ್ಲಿ ಒಂದು ಪ್ರದೇಶದಲ್ಲಿ ಸ್ಥಳದಲ್ಲಿ ಇರುತ್ತೆ, ಇನ್ನೊಂದು ಸ್ಥಳದಲ್ಲಿ ಇಲ್ಲ. ಹಾಗಾಗಿ ದೇಶದ ಪರಿಚ್ಛಿನ್ನತೆ ಅಂದ್ರೆ ಇದು ಎಲ್ಲ ಕಡೆಯೂ ಇಲ್ಲ ಅಂತ. ಬೇಸಿಕಲಿ ಇದು ಎಲ್ಲ ಕಡೆಯೂ ಇಲ್ಲ, ಇದು ಒಂದೇ ಕಡೆ ವ್ಯಾಪಿಸಿರುವಂಥದ್ದು. ಹಾಗಾಗಿ ದೇಶ ಪರಿಚ್ಛಿನ್ನತೆ ಅನ್ನುವಂಥದ್ದನ್ನ ಮೊದಲನೇದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನ ಹೇಳ್ತದೆ? ಅನಂತಂ ಬ್ರಹ್ಮ. ಈ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ದೇಶ ಪರಿಚ್ಛೇದ ಶೂನ್ಯ, ಅಂದ್ರೆ ದೇಶ ಪರಿಚ್ಛಿನ್ನತೆ ಅನ್ನುವಂಥದ್ದು ಇಲ್ಲ ಇದಕ್ಕೆ. ಯಾವುದೋ ಒಂದು ವಸ್ತು ಇದೆ ಅಂತ ಅನ್ಕೊಳ್ಳಿ, ಈಗ ಪರಬ್ರಹ್ಮ ವಸ್ತು ಅಂತ ವಿಶಾಲವಾದಂಥದ್ದು, ವ್ಯಾಪಿಸಿರುವಂಥದ್ದು. ಎಷ್ಟು ವ್ಯಾಪಿಸಿದೆ ಅಂತಂದಾಗ ದೇಶ ಪರಿಚ್ಛಿನ್ನತೆ ಇಲ್ಲದೆ ವ್ಯಾಪಿಸಿದೆ. ಅಂದ್ರೆ ಏನು? ಅದು ನಿಮ್ಮ ಮನೆಯಲ್ಲೂ ಇದೆ, ನಮ್ಮ ಮನೆಯಲ್ಲೂ ಇದೆ, ನಮ್ಮ ಮನೆಯಲ್ಲಿ ನಮ್ಮ ಕೋಣೆಯಲ್ಲೂ ಇದೆ, ಎಲ್ಲ ಕಡೆಯೂ ಇದೆ, ಪ್ರತಿಯೊಂದು ಜಾಗದಲ್ಲೂ ಇದೆ. ಅಂದರೆ ಯಾವ ವಸ್ತುವೇ ಆಗ್ಲಿ ದೇಶ ಪರಿಚ್ಛಿನ್ನತೆಯನ್ನ ಹೊಂದಿಲ್ಲದೆ ಇದ್ದರೆ ಅದನ್ನ ನಾವ್ ಏನಂತ ಕರಿತೀವಿ? ಸರ್ವವ್ಯಾಪಿ. ಇದನ್ನ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರರು. ಅನಂತಂ ಬ್ರಹ್ಮ ಅಂತ ಬಂದಾಗ ಆ ಪರಬ್ರಹ್ಮ ತತ್ವ, ಆ ಸತ್ಯ, ಭಗವಂತ ಅಂತ ಏನಿತ್ತು ಅದರ ಒಂದು ಸ್ವರೂಪ ಏನು? ಮೊದಲನೇದು ಸರ್ವವ್ಯಾಪಿ, ವಿಶಾಲವಾದದ್ದು, ಸರ್ವವ್ಯಾಪಿಯಾಗಿರುವಂಥದ್ದು. ಇದು ನಾವು ಮೊಟ್ಟ ಮೊದಲಿಗೆ ತಿಳಿಬೇಕಾದಂಥದ್ದು. ಅದು ಯಾವ ಸ್ಥಳದಲ್ಲೂ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಈವನ್ ಸ್ಪೇಸ್ ಇಸ್ ಇನ್ಸೈಡ್, ಯಾವ ಸ್ಥಳದಲ್ಲೂ ಕೂಡ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದು ಇಟ್ ಪರ್ಮಿಯೇಟ್ಸ್ ದ ಹೋಲ್ ಸ್ಪೇಸ್ ಅಂಡ್ ಇಟ್ ಟ್ರಾನ್ಸ್ಗ್ರೆಸಸ್ ದ ಸ್ಪೇಸ್. ಈ ದೃಷ್ಟಿಯಲ್ಲಿ ಶಾಂತತೆಯನ್ನ ಒಂದು ರೀತಿಯಲ್ಲಿ ಬಿಟ್ಟಿರುವಂಥದ್ದು ಯಾವುದು? ದೇಶ ಪರಿಚ್ಛೇದ ಶೂನ್ಯ. ಎರಡನೇ ನಾವು ಯಾವ್ದು ಅಂತ ಹೇಳಿದ್ವಿ? ಕಾಲ ಪರಿಚ್ಛೇದ ಶೂನ್ಯ. ಸ್ವಲ್ಪ ಇದೆಲ್ಲ ನಿಮ್ಗೆ ಅನಿಸ್ಬೋದು ಏನು ಇಂಟೆಲೆಕ್ಚುಯಲ್ ಅಂತ. ಹೌದೇ ಹೌದು. ವೆನ್ ಇಗ್ನರೆನ್ಸ್ ಇಸ್ ಇಂಟೆಲೆಕ್ಚುಯಲ್, ನಾಲೆಜ್ ಇಸ್ ಇಂಟೆಲೆಕ್ಚುಯಲ್. ಇದನ್ನ ಅರ್ಥೈಸ್ಕೊಳ್ಳುವಂಥದ್ದು. ಈಗ ನಾವು ತಿಳಿದಿರುವಂಥದ್ದು ಆ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಸರ್ವವ್ಯಾಪಿಯಾಗಿದೆ. ಸರ್ವವ್ಯಾಪಿಯಾಗಿದೆ ಅಂದ್ರೆ ಪ್ರತಿಯೊಂದು ಸ್ಥಳದಲ್ಲೂ
ಯಾವ ಸ್ಥಳವನ್ನೂ ಬಿಡದೆ ಎಲ್ಲ ಕಡೆ ವ್ಯಾಪಿಸಿದೆ ಅನ್ನೋಂಥದ್ದು ತಿಳಿದ್ವಿ. ಈಗ ಎರಡನೇದು ಕಾಲ ಪರಿಚ್ಛೇದ ಶೂನ್ಯ. ಕಾಲ ಪರಿಚ್ಛೇದ ಶೂನ್ಯ ಅಂದ್ರೇನು? ಯಾವುದೇ ಒಂದು ವಸ್ತುಗಾದ್ರೂ ಕೂಡ ಒಂದು ಕಾಲ ಅಂತಿರುತ್ತೆ. ಕಾಲ ಅಂದಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್. ನೀವು ಯಾವುದೇ ಒಂದು ಮನೆಗೆ ತರುವಂತ ಗ್ರಾಸರಿ ನೋಡಿ, ಹಿಂದೆ ಹಾಕಿರ್ತಾರೆ MFG ಡೇಟ್, EXP ಡೇಟ್. ಯಾವ ಸಂದರ್ಭದಲ್ಲಿ ಮ್ಯಾನುಫ್ಯಾಕ್ಚರ್ ಆಯ್ತು, ಯಾವಾಗಿದೆ ಎಕ್ಸ್ಪೈರಿ ಆಗುತ್ತೆ. ಯಾವುದೇ ವಸ್ತುವನ್ನು ತಗೊಳ್ಳಿ ಸುತ್ತಮುತ್ತಲಲ್ಲಿ. ಈಗ ಈ ಪೆನ್ಗೆ, ಈ ಪೆನ್ನು ಇಲ್ಲಿ ಎಲ್ಲೂ ಹಾಕಿಲ್ಲ, ಬಟ್ ಸ್ಟಿಲ್ ಇದು ಯಾವತ್ತೋ ಒಂದು ದಿನ ಆ ಕ್ಷಣದಲ್ಲಿ ಸೃಷ್ಟಿಯಾದಂಥದ್ದು, ಯಾವತ್ತೋ ಒಂದು ದಿನ ನಾಶ ಆಗತ್ತೆ, ಹೌದಲ್ಲ? ಅದಕ್ಕೆ ಮುಂಚೆ ಇದಿರಲಿಲ್ಲ. ಯಾವುದೋ ಒಂದು ಸಮಯ ಆಗಿ ಇದೆಲ್ಲ ಹೋದ್ಮೇಲೆ ಇದು ಇರೋದಿಲ್ಲ. ಅಂದ್ರೆ ಇದು ಯಾವುದೇ ಒಂದು ವಸ್ತು ಆದ್ರೂ ಕೂಡ ಅದು ಒಂದು ಕಾಲಘಟ್ಟದಲ್ಲಿ ಇರುತ್ತೆ, ಮುಂಚೆಯೂ ಇರೋದಿಲ್ಲ, ಆಮೇಲೂ ಇರೋದಿಲ್ಲ. ಇದು ನಮ್ಗೆಲ್ಲರಿಗೂ ಗೊತ್ತಿರೋದು. ಅದೇನ್ ಬಂತು ಆ ವಸ್ತು ಈ ವಸ್ತು ನಮ್ದೇ ನೋಡ್ಕೊಳ್ಳಿ. ನಾವೀಗ ನಮ್ದು ಜೀವನ ಅಂದ್ರೆ ಏನ್ ಹೇಳ್ತೀವಲ್ಲ, ಪ್ರಮೋದ್ ಅಂತ ಹೇಳ್ತೀನಿ, ಇನ್ನೊಬ್ಬರು ಇನ್ನೊಂದು ಹೆಸರು ಎಲ್ಲರೂ ಹೇಳ್ತಿರಲ್ಲ. ವಾಟ್ ಡು ಯು ಕಾಲ್ ಇಟ್ ಆಸ್? ನಮ್ದು ಜೀವನ ಅಂದ್ರೆ ಏನು ಗೊತ್ತಾ? ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ, ಇಟ್ ಈಸ್ ಅ ಡ್ಯಾಶ್ ಬಿಟ್ವೀನ್ ಡೇಟ್ ಆಫ್ ಬರ್ತ್ ಅಂಡ್ ಡೇಟ್ ಆಫ್ ಡೆತ್. ಇಟ್ಸ್ ಜಸ್ಟ್ ಅ ಡ್ಯಾಶ್ ಬಿಟ್ವೀನ್ ಡೇಟ್ ಆಫ್ ಬರ್ತ್ ಅಂಡ್ ಡೇಟ್ ಆಫ್ ಡೆತ್. ಜನನದಿಂದ ಮರಣದ ಮಧ್ಯೆ ಇರುವಂತ ಒಂದು ಸಣ್ಣ ಡ್ಯಾಶ್. ಅದರಲ್ಲಿ ನಾವು ನಮ್ಮ ಬಾಲ್ಯ, ಕೌಮಾರ್ಯ, ಯೌವನ, ವೃದ್ಧಾಪ್ಯ ಅಷ್ಟೇ ನೋಡೋದಲ್ಲೇ ನಾವು ಏನೇನ್ ಗಳಿಸ್ಬೇಕು, ಏನೇನ್ ಗಳಿಸ್ತೀವಿ, ಇದನ್ನ ಪಡೆದಿದೀವಿ, ಏನೇನೆಲ್ಲ ನಾವು ಮಾಡ್ತೀವಲ್ಲ, ಇಟ್ಸ್ ಜಸ್ಟ್ ದ ಡ್ಯಾಶ್. ನಾನು ಈ ಜಗತ್ತಿಗೆ ಬರೋ ಮುಂಚೆ ಇದು ಇರ್ಲಿಲ್ಲ. ಐ ಡೋಂಟ್ ಸೇ ನಾನು, ಇದಿರ್ಲಿಲ್ಲ. ಯಾವುದೋ ಒಂದು ಕಾಲ ಆದ್ಮೇಲೆ ಇದು ಇರೋದಿಲ್ಲ. ಸೊ ಇದು ಕೂಡ ಕಾಲದ ಪರಿಚ್ಛಿನ್ನತೆಗೆ ಒಳಪಟ್ಟಿದೆ. ಇದು ಒಂದೇ ಅಲ್ಲ, ನೀವು ಈ ಭೂಮಿಯನ್ನು ಕೇಳಿ, ಸೈಂಟಿಸ್ಟ್ಗಳು ಹೇಳ್ತಾರೆ ಏನು, ಈ ಭೂಮಿ ಯಾವತ್ ಹುಟ್ಟಿತು ಅಂತ ಡೇಟ್ ಕೊಡ್ತಾರೆ, ಯಾವತ್ ನಾಶವಾಯ್ತು. ಸೂರ್ಯನನ್ನ ಕೇಳಿ, ಮಿಲ್ಕಿ ವೇನ್ ಕೇಳಿ, ಇಡೀ ಜಗತ್ತನ್ನು ಕೇಳಿ, ಅವರು ಬಿಗ್ ಬ್ಯಾಂಗ್ ಮುಂಚೆ ಏನಿತ್ತು ಅಂತ ಹೇಳಲ್ಲ, ಯಾಕಂದ್ರೆ ಸಮಯ ಕೂಡ ಆಮೇಲೆ ಬಂತು ಅಂತ ಹೇಳೋದ್ರಿಂದ. ಬಿಗ್ ಬ್ಯಾಂಗ್ ಆದ್ಮೇಲೆ ಇದೆಲ್ಲವೂ ಬಂತು, ಅದಕ್ಕೆ ಮುಂಚೆ ಏನೂ ಇರಲಿಲ್ಲ. ಸೊ ಪ್ರತಿಯೊಂದು ಕೂಡ ಒಂದು ಕಾಲದಲ್ಲಿ ಇರುತ್ತೆ, ಆಮೇಲೆ ಹಾಗೆ ಬ್ಲಾಕ್ ಹೋಲ್ ಆಗಿ ಬಿಗ್ ಕ್ರಂಚ್ ಆಗಿ ಮತ್ತೆ ಕಳಚ್ಕೊಳುತ್ತೆ ಇಡೀ ಜಗತ್ತು ಕೂಡ. ಅದನ್ನ ನಾವು ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳ್ತೀವಿ, ಜಗತ್ತು ಕೂಡ ಸೇರಿ. ಅಂದ್ರೆ ಅರ್ಥ ಏನು? ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತು, ಇನ್ಕ್ಲೂಡಿಂಗ್ ಜಗತ್ತು, ಇನ್ಕ್ಲೂಡಿಂಗ್ ಅವರ ದೇಹ, ಎಲ್ಲವೂ ಕೂಡ ಕಾಲದ ಪರಿಚ್ಛಿನ್ನತೆಗೆ ಒಳಪಟ್ಟಿದೆ ಅಂತ. ಆದ್ರೆ ಡೆಫಿನೇಷನ್ ಏನ್ ಹೇಳ್ತಾ ಇದೆ? ಅನಂತಂ ಬ್ರಹ್ಮ. ಅಂದ್ರೆ ಈ ಬ್ರಹ್ಮ ವಸ್ತು ಅಂತ ಯಾವ್ದಿದೆ, ಆ ಸತ್ಯ ವಸ್ತು ಏನಿದೆ, ಆ ಪರಮಾತ್ಮ ವಸ್ತು ಅಂತ ಯಾವ್ದಿದೆ, ಅದು ಕಾಲ ಪರಿಚ್ಛೇದ ಶೂನ್ಯ. ಅಂದ್ರೆ ಅದಕ್ಕೆ ಕಾಲ ಪರಿಚ್ಛೇದ ಅನ್ನುವಂಥದ್ದಿಲ್ಲ. ಇಮ್ಯಾಜಿನ್ ಯಾವುದೋ ಒಂದು ಪರಬ್ರಹ್ಮ ವಸ್ತು ಅಂತಿದೆ, ಅದಕ್ಕೆ ಕಾಲ ಪರಿಚ್ಛೇದವೇ ಇಲ್ಲ ಅಂದ್ರೆ ಅರ್ಥ ಏನು? ಅದು ಯಾವತ್ತೋ ಒಂದು ದಿನ ಇತ್ತು ಅಂತಲ್ಲ, ಅಥವಾ ಅದು ಯಾವತ್ತೋ ಒಂದು ದಿನ ಬರುತ್ತೆ ಅಂತಲ್ಲ, ಅದು ಸದಾ ಇರುವಂಥದ್ದು, ಸದಾ ಇರುವಂಥದ್ದು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ನಿನ್ನೆ, ಇಂದು, ನಾಳೆ. ಆ ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ, ಇನ್ನು ಮತ್ತೆ ಇನ್ಯಾವ್ದು ಬರುತ್ತೋ ಯಾವುದೇ ಹಾಕೊಳ್ಳಿ, ಪ್ರತಿಯೊಂದು ಯುಗದಲ್ಲೂ, ಪ್ರತಿಯೊಂದು ಸಮಯದಲ್ಲೂ, ಪ್ರತಿ ನಿಮಿಷದಲ್ಲೂ, ಯಾವುದೋ ಒಂದು ಅವತಾರ ತರ ಬಂದು ಹೋಗೋದಲ್ಲ, ಪ್ರತಿ ಸಮಯದಲ್ಲೂ, ಪ್ರತಿ ಕ್ಷಣದಲ್ಲೂ, ಪ್ರತಿಯೊಂದು ಅನುಕ್ಷಣದಲ್ಲೂ ಕೂಡ ಇರುವಂತಹ ವಸ್ತು, ಇದು ಪರಬ್ರಹ್ಮ ಅಂತ. ಹಾಗಾಗಿ ಎರಡನೇದೇನು? ಯಾವ ವಸ್ತು ಯಾವಾಗ್ಲೂ ಇದೆ ಅಂದ್ರೆ ಅರ್ಥ ಏನು? ಅದಕ್ಕೆ ಹುಟ್ಟಿಲ್ಲ ಅಂತ. ಯಾಕಂದ್ರೆ ಹುಟ್ಟಿದ್ರೆ ಸಾಯುತ್ತೆ. ಇದನ್ನೆಲ್ಲ ಕೃಷ್ಣ ಹೇಳಿದ್ದು, ಜಾತಸ್ಯ ಧ್ರುವೋ ಮೃತ್ಯು. ಹುಟ್ಟಿದ್ದೆಲ್ಲವೂ ಕೂಡ ಸಾಯಲೇಬೇಕು. ಇದು ಇರುವಂಥದ್ದು ಅಂದ್ರೆ ಹುಟ್ಟಿಲ್ಲ ಅಂತ. ನೋ ಬರ್ತ್ ಅಜಂ, ನೋ ಡೆತ್ ಅಮರಂ. ಇನ್ನು ಯಾವುದೇ ರೀತಿಯ ವಯಸ್ಸಾಗಲ್ಲ, ಅಜರ. ಈ ರೀತಿಯಲ್ಲಿ ತಗೊಂಡಾಗ ಯಾವುದೇ ರೀತಿಯ ವ್ಯಯವಾಗಲ್ಲ, ಅವ್ಯಯ. ಈ ರೀತಿ ಒಂದೊಂದಕ್ಕೂ ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಬೇಸಿಕಲಿ ಏನು? ಇಟ್ ಈಸ್ ಕಂಟಿನ್ಯೂಸ್, ಎಟರ್ನಲ್ ಅಂಡ್ ಟ್ರಾನ್ಸೆಂಡ್ಸ್ ಟೈಮ್. ಅದು ನಿತ್ಯವಾಗಿ ಸದಾ ಇರುವಂತಹ ವಸ್ತು. ಹಾಗಾಗಿ ಮೊದಲನೇದು ಸರ್ವವ್ಯಾಪಿ ಆದ್ರೆ ಎರಡನೇದು ನಿತ್ಯ. ನಿತ್ಯ ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳೋದು, ಅಜೋ ನಿತ್ಯ ಶಾಶ್ವತೋಯಂ ಅಲ್ವಾ? ಸೊ ಹಾಗಾಗಿ ಎರಡನೇದು ನಿತ್ಯ ಅಂತ. ಇದು ಕಾಲ ಪರಿಚ್ಛೇದ ಶೂನ್ಯಕ್ಕೆ ಅಂತ. ಇನ್ನು ಮೂರನೇದೇನು? ವಸ್ತು ಪರಿಚ್ಛೇದ ಶೂನ್ಯ. ವಸ್ತು ಪರಿಚ್ಛೇದ ಅಂದ್ರೇನು? ಇದು ಆಕ್ಚುಲಿ ನಿಮಗೆ ಕೇಳಿದ್ರೆ ಏನಪ್ಪಾ ಸಿಲ್ಲಿ ಅನ್ಸುತ್ತೆ, ಬಟ್ ಆಕ್ಚುಲಿ ದಟ್ ಇಸ್ ಇಂಪಾರ್ಟೆಂಟ್. ಯಾವ ವಸ್ತುವೇ ಆದ್ರೂ ಆ ವಸ್ತುವೇ ಹೊರತು ಬೇರೆದೇನೋ ಅಲ್ಲ ಅಂತ. ಲಾ ಆಫ್ ಐಡೆಂಟಿಟಿ ಅಂತ ಹೇಳ್ತಾರೆ. ಪೆನ್ ಮಾತ್ರ, ಪೆನ್ ಗ್ಲಾಸ್ ಅಲ್ಲ.
ಪೆನ್ನು ಪ್ರಮೋದ್ ಅಲ್ಲ, ಪೆನ್ನು ಲೈಟ್ ಅಲ್ಲ, ಪೆನ್ನು ಮೊಬೈಲ್ ಅಲ್ಲ, ಪೆನ್ನು ಗೋಡೆ ಅಲ್ಲ, ಪೆನ್ ಮಾತ್ರ. ಗೋಡೆ ಗೋಡೆ ಮಾತ್ರ, ಗೋಡೆ ಬಾಗಿಲಲ್ಲ, ಗೋಡೆ ಆ ಇನ್ನು ಯಾವ್ದು ಹೇಳ್ತೀವ ನಾವು, ನೀರಲ್ಲ, ಗೋಡೆ ಬೆಂಕಿ ಅಲ್ಲ. ಅಂದ್ರೆ ಯಾವುದೇ ವಸ್ತು ಆದ್ರೂ ಕೂಡ ಅದು ಆ ವಸ್ತುವಾಗಿ ಮಾತ್ರ ಇರುತ್ತೆ, ಬೇರೆ ವಸ್ತು ಅಲ್ಲ. ದಿಸ್ ಇಸ್ ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್. ಆ ವಸ್ತು ಮಾತ್ರ, ಆ ವಸ್ತುವನ್ನು ಹೊರತುಪಡಿಸಿ ಬೇರೆದಲ್ಲ ಅಂತ. ದಿಸ್ ಇಸ್ ಕಾಲ್ಡ್ ಎಸ್ ಲಾ ಆಫ್ ಐಡೆಂಟಿಟಿ. ನಾವೆಲ್ಲ ಹೇಗೆ ಐಡೆಂಟಿಟಿ ಕಾರ್ಡ್ ಈ ವ್ಯಕ್ತಿ ಇದೆ, ಇನ್ಯಾರು ಅಲ್ಲ ಅನ್ನುವಂತೆ ಆ ವಸ್ತುಗೆ, ಯಾವುದೇ ಒಂದು ವಸ್ತುಗೆ ಒಂದು ಐಡೆಂಟಿಟಿ ಕೊಟ್ಟು ಇದಿಷ್ಟು, ಇದು ಬಿಟ್ಟು ಬೇರೆದಲ್ಲ ಅಂತ. ಎಲ್ಲ ವಸ್ತುಗಳು ಕೂಡ, ಇನ್ಕ್ಲೂಡಿಂಗ್ ನಾನು, ನೀವು, ಪ್ರತಿಯೊಬ್ಬರು ಕೂಡ ನಾವೀಗ ಏನ್ ಹೇಳ್ತಾ ಇದೀವೋ ಅದೆಲ್ಲಕ್ಕೂ ಕೂಡ ಒಂದು ಐಡೆಂಟಿಟಿ ಕೊಟ್ಟು ಈ ವ್ಯಕ್ತಿ ಇಷ್ಟು, ಹಾಗಾಗಿ ಇದನ್ನ ಬಿಟ್ಟು ಬೇರೆದಲ್ಲ. ಪ್ರಮೋದ್ ಅಂದ್ರೆ ಇಷ್ಟು, ವಾಣಿ ಅಂದ್ರೆ ಇಷ್ಟು, ಈ ರೀತಿ ಒಬ್ಬೊಬ್ಬರಿಗೂ ಕೂಡ ಒಂದೊಂದಿದೆ. ಇದು ಸಾಧಾರಣ ಆಬ್ಜೆಕ್ಟ್ ವೈಸ್ ಲಿಮಿಟೇಷನ್, ವಸ್ತು ಪರಿಚ್ಛೇದ ಪ್ರತಿಯೊಂದು ಕೂಡ ಜಗತ್ತಿನಲ್ಲಿ. ಆದ್ರೆ ಇಲ್ಲಿ ಹೇಳ್ತಾ ಇದೆ ಅನಂತಂ ಬ್ರಹ್ಮ, ಅಂದ್ರೆ ಈ ಬ್ರಹ್ಮವಸ್ತು ಅಂತ ಯಾವ್ದಿದೆಯೋ ಅದು ಅನಂತ. ಅನಂತದಲ್ಲಿ ಒಂದು ದೇಶ ಪರಿಚ್ಛೇದ ಶೂನ್ಯ ಅಂತ ಗೊತ್ತಾಯ್ತು, ಸರ್ವವ್ಯಾಪಿ. ಇನ್ನೊಂದು ಕಾಲ ಪರಿಚ್ಛೇದ ಶೂನ್ಯ ಅಂತ ಗೊತ್ತಾಯ್ತು, ನಿತ್ಯ ಶಾಶ್ವತ ಅಂತ. ಮೂರನೇದು ಹೇಳ್ತಾರೆ ವಸ್ತು ಪರಿಚ್ಛೇದ ಶೂನ್ಯ ಅಂತ. ಅಂದ್ರೆ ಇದು ಒಂದು ವಸ್ತು ಅಲ್ಲ, ಇದಕ್ಕೆ ವಸ್ತು ಪರಿಚ್ಛೇದ ಅನ್ನುವಂಥದ್ದೇ ಇಲ್ಲ, ಇದು ಎಲ್ಲ ವಸ್ತುವೂ ಆಗಿದೆ ಅಂತ. ಅಂದ್ರೆ ವಿಚ್ ಇಸ್ ಎವ್ರಿಥಿಂಗ್. ಅಂದ್ರೆ ಅರ್ಥ ಇದನ್ನು ಹೊರತುಪಡಿಸಿ ಬೇರೆದಿಲ್ಲ ಅಂತ. ಇದು ಯಾವುದಿದೆಯೋ ಅದನ್ನು ಹೊರತುಪಡಿಸಿ ಇಲ್ಲ ಅಂತ, ಅಷ್ಟು ವಿಶಾಲ ಅಂತ. ಯಾಕೆ ಇದೆಲ್ಲ ನಾವು ನೋಡ್ತಾ ಇದ್ದು ಬ್ರಹ್ಮ ಅನ್ನೋದಕ್ಕೆ ಹಿಂದೆ ನೋಡ್ತಾ ಇದೀವಿ, ಆ ವಸ್ತುವನ್ನ ಬಿಟ್ಟು ಇನ್ಯಾವುದೂ ಇಲ್ಲ ಅಂತ. ಹಾಗಾಗಿ ಇದಕ್ಕೇನಂತ ಹೇಳ್ತಾರೆ, ಅದ್ವಿತೀಯ. ಅದ್ವಿತೀಯ ಅಥವಾ ಸಿಂಪಲ್ ನಮ್ಗೆಲ್ಲರಿಗೂ ಗೊತ್ತಿರೋ ವರ್ಡ್ ಅಂದ್ರೆ ಅದ್ವೈತಂ. ಶಾಂತಂ ಶಿವಂ ಅದ್ವೈತಂ. ಈ ದೃಷ್ಟಿಯಲ್ಲಿ ಈ ಒಂದು ವಸ್ತು ಎಲ್ಲವನ್ನೂ ಆಗಿದೆ ಅಂದಾಗ, ಅದನ್ನ ಬಿಟ್ಟು ಇನ್ ಯಾವುದೂ ಇಲ್ಲ ಅಂದಾಗ ಏನಾಗುತ್ತೆ, ಅದ್ವೈತಂ. ಹೀಗೆ ಗೊತ್ತಾಗದಂಥದ್ದು ಮೂರನೇದು ಅಂತಂದಾಗ ಅದ್ವೈತ. ಸರ್ವವ್ಯಾಪಿ, ನಿತ್ಯ ಅಥವಾ ಶಾಶ್ವತ ಈ ರೀತಿಯಲ್ಲಿ, ಮತ್ತು ಅದ್ವೈತ. ಇದಿಷ್ಟು ಯಾವುದಕ್ಕಾಯ್ತು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು? ಅನಂತಂ ಬ್ರಹ್ಮ. ಬ್ರಹ್ಮನ ವಿಶಾಲ ಅಂತ ಗೊತ್ತಾಯ್ತು. ಆ ಅನಂತ ಅನ್ನುವಂಥದ್ದನ್ನ ಅನ್ಪ್ಯಾಕ್ ಮಾಡಿದಾಗ ಇಷ್ಟು ಬಂತು, ಸರ್ವವ್ಯಾಪಿ, ನಿತ್ಯ ಮತ್ತು ಅದ್ವೈತ. ಈಗ ಅದ್ವೈತ ಅಂದ ತಕ್ಷಣ ಹಲವಾರು ಜನಕ್ಕೆ ಅನ್ಸುತ್ತೆ ಏನದು ಅದ್ವೈತ, ದ್ವೈತವಲ್ಲದ್ದು ಅಂತ. ಹಾಗಾದ್ರೆ ದ್ವೈತ ಅಂದ್ರೆ ಏನು? ಭೇದ ಅಂತ. ಐ ಥಿಂಕ್ ಯಾವುದು ಇನ್ನೊಂದು ಉಪನಿಷತ್ತುಗಳನ್ನ, ಯಾವುದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಭಾಷ್ಯ ಬರಿತ ಆಚಾರ್ಯ ಶಂಕರ ಹೇಳ್ತಾರೆ, ಏಕಮೇವ ಅದ್ವಿತೀಯಂ ಅಂತ ಅಲ್ಲಿ ಬಂದಾಗ ಏಕಂ ಏವ ಅದ್ವಿತೀಯಂ ಅಂತ ಮೂರು ಪದ ಉಪಯೋಗಿಸ್ತಾರೆ ಉಪನಿಷತ್ಕಾರರು, ಮಂತ್ರದ್ರಷ್ಟಾರರು. ಆಗ ಶಂಕರರು ಅಲ್ಲಿ ತಗೊಂಡು ಏಕಂ ಏವ ಅದ್ವಿತೀಯಂ ಅಂತಿದೆಯಲ್ಲ, ಮೂರು ಪದಗಳನ್ನು ಯಾಕೆ ಹೇಳ್ತು? ಒನ್ ವಿತೌಟ್ ಅ ಸೆಕೆಂಡ್, ಓನ್ಲಿ ಒನ್ ವಿತೌಟ್ ಅ ಸೆಕೆಂಡ್. ಯಾಕೆ ಹೇಳ್ತು ಅಂದಾಗ, ಮೂರು ರೀತಿಯ ಭೇದಗಳನ್ನ ಹೋಗಲಾಡ್ಸಕ್ಕೆ ಇಲ್ಲಿ ಅದ್ವೈತವನ್ನ ತೋರಿಸಿದೆ ಅಂತ. ಮೂರು ರೀತಿಯ ಭೇದಗಳು ಯಾವುದು ಅಂತಂದಾಗ, ಫಸ್ಟ್ ಮೊದಲು ಅರ್ಥ ಆಗುತ್ತಿರೋದು ಅಂದಾಗ, ಒಂದು ತೆಂಗಿನ ಮರ ಇದೆ. ಒಂದು ತೆಂಗಿನ ಮರ ಇದೆ ಅಂದ್ರೆ ನೂರಾರು ತೆಂಗಿನ ಮರಗಳು ಅದೇ ಜಾತಿಯದಿರುತ್ತೆ. ಹಾಗಾಗಿ ಮೊದಲನೇ ಭೇದ ಏನಂದಾಗ ಸಜಾತೀಯ ಭೇದ. ಅಂದ್ರೆ ಯಾವ ಒಂದು ಸ್ಪೀಶಿ, ಯಾವ ಒಂದು ಜಾತಿ ಅಂದಾಗ ನಾವು ಇಲ್ಲಿ ಮನುಷ್ಯರು ಮಾಡ್ಕೊಂಡಿರೋ ಜಾತಿ ಅಂತಲ್ಲ, ಹುಟ್ಟುವಂತ ರೀತಿ ವಸ್ತು ಯಾವುದೇ ಆಗ್ಲಿ, ಸೊ ಯಾವುದೇ ಒಂದಿರುತ್ತೋ ಅದೇ ತರದ ನೂರಾರು ಸಾವಿರಾರು ಲಕ್ಷಾಂತರ ಕೋಟಿ ಅಂತರ ಇರುತ್ತೆ. ಹಾಗಾಗಿ ಸಜಾತೀಯ ಭೇದ ಮೊದಲನೇದು. ಅದೇ ರೀತಿ ಇನ್ನೊಂದಷ್ಟಿರುತ್ತೆ ಅನ್ನೋಂಥದ್ದು ಮೊದಲನೇ ಭೇದ. ಎರಡನೇದು, ಒಂದು ತೆಂಗಿನ ಮರ, ಇನ್ನೊಂದು ಮಾವಿನ ಮರ, ಇನ್ನೊಂದು ಹಲಸಿನ ಮರ, ಇನ್ನೊಂದು ಸೇಬು, ಈ ರೀತಿ ಒಂದೊಂದು ರೀತಿ ಇರುತ್ತೆ. ಸೀಬೆ ಮರ, ಈ ರೀತಿ ಎಲ್ಲವೂ ಇದೆ. ಅಂದರೆ ಸಜಾತೀಯ ಭೇದ ಒಂದಾದ್ರೆ, ಎರಡನೇದು ಯಾವುದು? ವಿಜಾತೀಯ ಭೇದ. ಅಂದ್ರೆ ಆ ಜಾತಿ ಬಿಟ್ಟು ಬೇರೆದಿರುತ್ತೆ. ಈಗ ಪೆನ್ ಅಂದ್ರೆ ಇನ್ನೊಂದು ಪೆನ್ಸಿಲ್ ಇರುತ್ತೆ, ಪೆನ್ನಲ್ಲೇ ಬೇರೆ ಬೇರೆ ತರದ್ದು ಒಂದೊಂದಿರುತ್ತೆ, ಪೆನ್ಸಿಲ್ ಬೇರೆ ಜಾತಿ ಇರುತ್ತೆ. ಈ ರೀತಿ ವಿಜಾತೀಯ ಭೇದ. ಮೂರನೇದು ಸ್ವಗತ ಭೇದ. ಅಂದ್ರೆ ಮರ ಅಂದ ತಕ್ಷಣ ಅದು ಒಂದ್ ಆದ್ರೂ ಕೂಡ ಅದ್ರಲ್ಲಿ ನಾವು ನೋಡ್ತೀವಿ, ಏನ್ ನೋಡ್ತೀವಿ? ಬೇರ್ ನೋಡ್ತೀವಿ, ಕಾಂಡ ನೋಡ್ತೀವಿ, ಅದರಲ್ಲಿರೋ ಬ್ರಾಂಚಸ್ ನೋಡ್ತೀವಿ, ಅದರಲ್ಲಿರೋ ಲೀವ್ಸ್ ನೋಡ್ತೀವಿ, ಅದರಲ್ಲಿರೋ ಫ್ಲವರ್ಸ್ ನೋಡ್ತೀವಿ, ಅದರಲ್ಲಿರೋ ಫ್ರೂಟ್ಸ್ ನೋಡ್ತೀವಿ, ಎಲ್ಲ ನೋಡ್ತೀವಿ. ಅಂದ್ರೆ ಅದರಲ್ಲಿ ಒಳಗೆ ಭೇದ, ಒಳಭೇದ, ಸ್ವಗತ ಭೇದ. ಇದನ್ನ ಮೂರು ಭೇದ ಅಂತ ಹೇಳ್ತಾರೆ, ಸಜಾತೀಯ, ವಿಜಾತೀಯ, ಸ್ವಗತ ಭೇದ. ಈ ಮೂರು ಭೇದಗಳಿವೆ. ಈಗ ನನ್ನನ್ನೇ ತಗೊಂಡ್ರೆ, ನಾನೊಬ್ಬ ಮನುಷ್ಯ, ನನ್ನಂತ ಮನುಷ್ಯರು ಹಲವಾರು ಜನ ಇದ್ದಾರೆ, ಸಜಾತೀಯ ಭೇದ. ನಾನೊಬ್ಬ ಮನುಷ್ಯ,
ಮನುಷ್ಯ ಜಾತಿಯನ್ನ ಬಿಟ್ಟು ವಿಜಾತಿ, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಈ ರೀತಿ ವಿಜಾತಿಯ ಭೇದಗಳಿದೆ. ಇನ್ನು ನಾನೊಬ್ಬ ಮನುಷ್ಯ, ನನ್ನಲ್ಲಿ ಸ್ವಗತ ಭೇದ, ಕೈ, ಕಾಲು, ಹೊಟ್ಟೆ, ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಇದೆ. ಸೊ ಈ ರೀತಿ ಸ್ವಗತ ಭೇದ. ಈ ಮೂರು ರೀತಿಯ ಭೇದಗಳಿದ್ದಾಗ ಅದನ್ನು ದ್ವೈತ ಅಂತ ಕರೀತಾರೆ. ದ್ವೈತ ಅಂದ್ರೆ ಇದು. ಈಗ ಇಲ್ಲಿ ಹೇಳ್ತಾ ಇರೋಂಥದ್ದು ಅದ್ವೈತಂ ಅನಂತಂ ಬ್ರಹ್ಮ ಅಂತ ಬಂದಾಗ, ಅದ್ವೈತ ಅಂತಲ್ಲ, ಆಚಾರ್ಯ ಶಂಕರರಲ್ಲಿ ತಗೊಳ್ತಾರೆ. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದಾಗ, ಇಲ್ಲಿ ಈ ಮೂರೂ ಭೇದಗಳಿಲ್ಲದು. ಅಂದ್ರೆ ಸಜಾತೀಯ ಭೇದ, ವಿಜಾತೀಯ ಭೇದ, ಸ್ವಗತ ಭೇದ ರಹಿತ ಅದ್ವೈತಂ ಬ್ರಹ್ಮ. ಅಂದ್ರೆ ಅರ್ಥ ಏನು? ಒಂದು ಬ್ರಹ್ಮ ವಸ್ತು ಇದೆ, ಅದೇ ತರ ಇನ್ನೊಂದು 10 ಬ್ರಹ್ಮ ಇದೆಯಾ? ಇನ್ನೊಂದು 100 ಬ್ರಹ್ಮ ವಸ್ತು ಇದೆಯಾ? ಇಲ್ಲ, ಇರುವುದು ಒಂದೇ. ಸೊ ಹಾಗಾಗಿ ಒಂದೇ ವಸ್ತು ಇರೋದು, ಅದನ್ನ ನಾವು ಏಕಂ ಅಂತ ಹೇಳ್ತಾ ಇದ್ದೀವಿ. ಏಕಂ, ಅದು ಒಂದೇ ಇರೋದು ಅಂತ. ಆ ತರದ ಇನ್ನೊಂದು ಹತ್ತಿಲ್ಲ. ಯು ಕೆನಾಟ್ ರೆಪ್ಲಿಕೇಟ್. ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದಾದ್ಮೇಲೆ ಒಂದು ಬೇರೆ ಏನ್ ಮತ್ತೆ ಅದನ್ನ ಸೃಷ್ಟಿ ಮಾಡೋ ರೀತಿ ಪರಬ್ರಹ್ಮ ವಸ್ತು ಅಂತ ಯಾವುದೋ ಒಂದು ಇದೆಯಲ್ಲ, ಅದು ಒಂದೇ. ಆ ರೀತಿ ಇನ್ನೊಂದು ಸ್ಪೀಶಿ ಇಲ್ಲ. ನಿಮ್ಗೆ ಅನಿಸ್ಬೋದು ಯಾಕಿಲ್ಲ ಇನ್ನೊಂದು? ಇದ್ರೆ ಏನ್ ಪ್ರಾಬ್ಲಮ್? ಇರಕ್ ಚಾನ್ಸ್ ಇಲ್ಲ. ಯಾಕೆ? ಅನಂತಮ್ ಅಂತ ಮುಂಚೆ ಬಂತು. ಅನಂತಮ್ ಅಂದ್ರೇನು? ಇನ್ಫಿನಿಟ್. ಕ್ಯಾನ್ ಯು ಹ್ಯಾವ್ 2 ಇನ್ಫಿನಿಟ್ಸ್? ಎರಡು ಅನಂತ ಇರಕ್ ಸಾಧ್ಯನಾ? ಈ ಉದಾಹರಣೆಗೆ ಇದೊಂದು, ಈ ಎರಡನ್ನೂ ಅನಂತ ಅಂತ ಅನ್ಕೊಂಡ್ರೆ ಎರಡು ಅನಂತ ಆಗಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಇದನ್ನ ಶಾಂತವಾಗಿ ಮಾಡ್ತಾ ಇದೆ, ಇದು ಇದನ್ನ ಶಾಂತವಾಗಿ ಮಾಡ್ತಾ ಇದೆ. ದೇರ್ ಕ್ಯಾನ್ ಬಿ ಓನ್ಲಿ 1 ಇನ್ಫಿನಿಟ್. ದೇರ್ ಕ್ಯಾನ್ ನೆವರ್ ಬಿ 2 ಇನ್ಫಿನಿಟ್ಸ್. ಮ್ಯಾಥಮ್ಯಾಟಿಕಲ್ ಲಾಸ್ ಗಳಲ್ಲಿ ಇನ್ಫಿನಿಟ್ ಅಂತ ಉಪಯೋಗಿಸೋದು ಬೇರೆ, ಬಟ್ ವಸ್ತುತಃ ತಗೊಂಡಾಗ ಈ ಎರಡು ಇನ್ಫಿನಿಟಿ ಇರೋದಕ್ಕೆ ಸಾಧ್ಯ ಇಲ್ಲ. ಎರಡು ಅನಂತ ಇರಕ್ ಸಾಧ್ಯ ಇಲ್ಲ. ಇರೋದಕ್ಕಾಗದೆ ಒಂದು ಅನಂತ. ಹಾಗಾಗಿ ಏಕಂ, ಒಂದು ಪರಬ್ರಹ್ಮ ವಸ್ತು ಇದೆ, ಅದ ಬಿಟ್ಟು 2, 3, 4 ಈ ತರದಿಲ್ಲ. ಆಯ್ತು. ಏವ, ಏಕಂ ಏವ ಅಂದ್ರೆ ಆ ಪರಬ್ರಹ್ಮ ವಸ್ತುವಿನಲ್ಲಿ ಭಾಗಗಳಿಲ್ಲ, ಸ್ವಗತ ಭೇದ ಇಲ್ಲ. ಇದ್ರೆ ಏನಾಗತ್ತೆ ನೋಡಿ? ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದೀನಿ ನಾನು, ಆದ್ರೆ ನನ್ನ ಕಾಲ್ಗೇನೋ ಗ್ಯಾಂಗ್ರೀನ್ ಆಯ್ತು, ಏನ್ ಮಾಡೋದು? ಕಾಲ್ ಕಟ್ ಮಾಡ್ಬೋದು, ಬಟ್ ನಾನಿರ್ತೀನಿ. ಅಂದ್ರೆ ಯಾವಾಗ ಭಾಗಗಳಿಂದ ಕೂಡಿರುತ್ತೋ ಅದು ಬದಲಾವಣೆಗೆ ಅವಕಾಶ ಇರುತ್ತೆ. ಬದಲಾವಣೆಗೆ ಅವಕಾಶ ಇರುತ್ತೆ ಅಂದಾಗ ಅದು ಡಿಕೆ, ನಾಶವಾಗೋದಕ್ಕೂ ಕೂಡ ಹತ್ತಿರ ಇದೆ ಅಂತ ಅರ್ಥ. ಆದ್ರೆ ಪರಬ್ರಹ್ಮ ವಸ್ತು ಅನಂತಂ, ಅದು ಅಂತವೇ ಇಲ್ಲದಂತಹದ್ದು. ಅಂತವೇ ಇಲ್ಲದಂತದ್ದು, ಹುಟ್ಟು ಇಲ್ಲ, ಸಾವು ಇಲ್ಲ, ವಯೋವೃದ್ಧಿ, ಯಾವ ರೀತಿಯ ಅಪಕ್ಷೀಯತೆ ಏನೂ ಇಲ್ಲ. ಅಂದ್ರೆ ಅರ್ಥ ಅದು ಸ್ವಗತ ಭೇದರಹಿತ. ಅದು ಯಾವುದೇ ರೀತಿಯ ಭಾಗಗಳನ್ನು, ಸ್ವಗತ ಭೇದವನ್ನ ಹಿಡಿದಿಲ್ಲ. ಆಯ್ತು. ಅದೇನೋ ಒಂದು ಅನಂತ ಇದೆ. ಇದು ಜಗತ್ತೊಂದಿದೆಯಲ್ಲ, ಆ ಪರಮಾತ್ಮ ಬೇರೆ, ಪರಬ್ರಹ್ಮ ವಸ್ತು ಬೇರೆ, ಜಗತ್ತು ಬೇರೆ. ಇದೇ ದ್ವೈತ ಹೇಳುವಂಥದ್ದು. ಅದು ಬೇರೆ, ಇದು ಬೇರೆ ಅಂತ. ಆಗ ಹೇಳತ್ತೆ ಅದು ಇದು ಬೇರೆ ಅಂತನೂ ಇಲ್ಲ. ಏಕಂ ಏವ ಅದ್ವಿತೀಯಂ, ವಿತೌಟ್ ಎ ಸೆಕೆಂಡ್. ಯಾಕೆಂದ್ರೆ ಅದು ಬೇರೆ ಇದು ಬೇರೆ ಅಂತ ಹೇಳ್ಬಿಟ್ರೆ ದಿಸ್ ಬೋತ್ ಆರ್ ಲಿಮಿಟಿಂಗ್ ಈಚ್ ಅದರ್. ಒಂದು ಇನ್ನೊಂದನ್ನ ಪರಿಚ್ಛಿನ್ನತೆಗೆ ಒಳಪಡಿಸ್ತಾ ಇದೆ, ಪರಿಮಿತಿಗೆ ಒಳಪಡಿಸ್ತಾ ಇದೆ. ಹಾಗಾಗಿ ಒನ್ ವಿತೌಟ್ ಅ ಸೆಕೆಂಡ್ ಅಂತ ಅಂದಾಗ ಏಕಂ ಏವ ಅದ್ವಿತೀಯಂ. ಇದನ್ನ ಇಲ್ಲಿ ನಾವು ತಿಳ್ಕೊಳ್ತಾ ಇರೋದಂದ್ರೆ, ನಾವಿಷ್ಟೊತ್ತು ಡಿಸ್ಕಸ್ ಮಾಡಿದ್ದೇನು? ಅನಂತಂ ಬ್ರಹ್ಮ. ಅನಂತಂ ಬ್ರಹ್ಮ ಅಂದಾಗ ಏನಾಯ್ತು? ದೇಶ ಪರಿಚ್ಛೇದ ಶೂನ್ಯ ಸರ್ವವ್ಯಾಪಿ, ಕಾಲ ಪರಿಚ್ಛೇದ ಶೂನ್ಯ ನಿತ್ಯ ಶಾಶ್ವತ ಅಜ ಅಮರ, ಈ ತರದೆಲ್ಲವೂ. ವಸ್ತು ಪರಿಚ್ಛೇದ ಶೂನ್ಯ ಅಂದ್ರೆ ಅದ್ವೈತ. ಆ ಅದ್ವೈತದ ಒಳಗೆ ಏನು? ಸಜಾತೀಯ ವಿಜಾತೀಯ ಸ್ವಗತ ಭೇದ ರಹಿತ. ಇದನ್ನ ಅನಂತಂ ಬ್ರಹ್ಮ ಅಂತಾರೆ. ಇಷ್ಟನ್ನ ಹೇಳಿದಾಗ ಕಾನ್ಸಿಕ್ವೆನ್ಸ್ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಯಾಕೆ? ಇವಾಗ ರಿಲಿಜಿಯನ್ ಅಂದ್ರೆ ಒಂದು ಫೇತ್ ಬೇಸ್ಡ್, ಬಿಲೀಫ್ ಬೇಸ್ಡ್ ಯಾವ್ದಿರುತ್ತೋ ಅವ್ರು ಸುಲಭ ಇರ್ಬೋದು. ಯಾಕೆ? ಯಾರೋ ಒಬ್ರು ಹೇಳ್ತಾರೆ ದೇವರು ನಂಬಪ್ಪ ಅಂತ. ಎಲ್ಲಿದ್ದಾನೆ? ಇಲ್ಲಿಲ್ಲ, ಸ್ವರ್ಗದಲ್ಲಿದ್ದಾನೆ. ದ ಲಾರ್ಡ್ ಇನ್ ದ ಹೆವೆನ್, ಗಾಡ್ ಇನ್ ದ ಹೆವೆನ್, ಪ್ಯಾರಡೈಸ್. ಸೊ ಇಲ್ಲಿಲ್ಲ, ಅಲ್ಲಿದ್ದಾನೆ. ಓಕೆ, ನಾನು ಯಾವಾಗ ನೋಡ್ಬೋದು? ನೀನ್ ಈಗ ನೋಡಕ್ಕಾಗಲ್ಲ, ಸತ್ತ ಮೇಲೆ ನೋಡ್ಬೋದು. ಸತ್ತ ಮೇಲೆ ಕೇಳಕ್ ಅವರು ಇರೋದಿಲ್ಲ, ನಾನು ಇರೋದಿಲ್ಲ. ಸೊ ಇಟ್ ಇಸ್ ಓನ್ಲಿ ಬಿಲೀಫ್ ಬೇಸ್ಡ್, ಫೇಕ್ ಬೇಸ್ಡ್. ಆದ್ರೆ ಉಪನಿಷತ್ತು ಫೇತ್ ಬೇಸ್ಡ್ ಆಗಿಲ್ಲ. ಶ್ರದ್ಧೆ ಇರಬೇಕು, ಆದ್ರೆ ಅಲ್ಲೇ ಕೊನೆಯಾಗೋದಂಥದ್ದಲ್ಲ, ಅನುಭವದಲ್ಲಿ ಸಾಕ್ಷಾತ್ಕಾರದಲ್ಲಿ ಕೊನೆಯಾಗಬೇಕಾಗಿರೋದು. ಹಾಗಾಗಿ ಇಲ್ಲಿ ಬರುವಂಥದ್ದೇನಂದ್ರೆ ಕಾನ್ಸಿಕ್ವೆನ್ಸ್ ಆಫ್ ದಿಸ್ ಜಸ್ಟ್ ಅನಂತಂ ಬ್ರಹ್ಮ ಅಂತಂದಾಗ, ಯಾವುದು ಸರ್ವವ್ಯಾಪಿಯೋ ಅದು ಸರ್ವತ್ರ ಇರುವಂಥದ್ದು, ತತ್ರ ಅಲ್ಲೂ ಇರಬೇಕು, ಅನ್ಯತ್ರ ಇನ್ನೆಲ್ಲೋ ಇರಬೇಕು, ಅದರ ಜೊತೆ ಹತ್ರ ಇಲ್ಲೂ ಇರಬೇಕು. ಇಲ್ಲೂ ಅಂದ್ರೆ ನನ್ನ ಮುಂದೆ ಅಲ್ಲ, ನಿಮ್ಮ ಮುಂದೆ, ನೀವಿರುವಂತಹ ಸ್ಥಳದಲ್ಲೇ ಆ ವಸ್ತು ಇರಬೇಕು. ದಟ್ ಇಸ್ ವಾಟ್ ಇಸ್ ಸರ್ವವ್ಯಾಪಿ. ನೋಡಿ, ಇದ್ರ ಕಾನ್ಸಿಕ್ವೆನ್ಸ್ ಆ ಮಟ್ಟಿಗಿದೆ. ಇದು ಎಲ್ಲೆಲ್ಲೋ ಅಲ್ಲ, ಇಲ್ಲೇ ಇರಬೇಕು.
ಎಲ್ಲೋ ಅಂತಲ್ಲ, ಯಾವ್ದೋ ಲೋಕಕ್ಕೆ ಹೋಗೋದು, ವೈಕುಂಠಕ್ಕೆ ಹೋಗೋದು, ಕೈಲಾಸಕ್ಕೆ ಹೋಗೋದು, ಗೋಲೋಕಕ್ಕೆ ಹೋಗೋದು ಅಲ್ಲ. ಇಲ್ಲಿ ಈ ಲೋಕದಲ್ಲೂ ಇನ್ನೆಲ್ಲೋ ನಾನು ಅಂಟಾರ್ಟಿಕಾಕ್ ಹೋಗ್ಬೇಕು, ಇನ್ನೆಲ್ಲೋ ಹೋಗ್ಬೇಕು, ಮಾನಸ ಸರೋವರಕ್ಕೆ ಹೋಗ್ಬೇಕು, ನೋ. ಇಲ್ಲಿ ನೀವಿರುವಂತಹ ಸ್ಥಳದಲ್ಲಿ. ಎರಡನೇದೇನ್ ಬಂತು? ನಿತ್ಯಂ. ನಿತ್ಯಂ ಅಂದ್ರೇನು? ನಿನಗೆ ಯಾವಾಗ ಪರಮಾತ್ಮನ ದರ್ಶನ ಆಗತ್ತೆ ಅಂದ್ರೆ ಸತ್ತ ಮೇಲೆ, ನೋ. ನಿರ್ವಾಣ ಹೊಂದದ ಮೇಲೆ, ಸಮಾಧಿಯ ಮೇಲೆ, ನೋ. ಧ್ಯಾನಾವಸ್ಥೆಯಲ್ಲಿ, ನೋ. ಇಲ್ಲೇನ್ ಹೇಳುತ್ತೆ? ನಿರ್ವಾಣ ಹೊಂದದ ಮೇಲೂ ಸರಿ, ಧ್ಯಾನಾವಸ್ಥೆಯಲ್ಲೂ ಸರಿ, ಈಗಲೂ, ಈ ಕ್ಷಣದಲ್ಲಿ, ಈ ಮೊಮೆಂಟ್ ಅಲ್ಲಿ, ಇಲ್ಲಿ ಇಲ್ಲಿನದಾಗ್ಲೇ ಆಯ್ತು, ಈ ಮೊಮೆಂಟ್ ಅಲ್ಲಿ, ನವ್ ಇಟ್ ಸೆಲ್ಫ್. ಇಟ್ ಇಸ್ ನಾಟ್ ಎಸ್ಕೇಪಿಂಗ್ ಫಿಲಾಸಫಿ. ಸತ್ ಮೇಲಾಗತ್ತೆ, ಪೋಸ್ಟ್ ಮಾರ್ಟಮ್ ತರ ಇಲ್ಲ. ಈಗ ಜೀವಂತ ಬದುಕಿರುವಾಗ, ಈ ಕ್ಷಣದಲ್ಲಿ. ಇದು ಕಾನ್ಸಿಕ್ವೆನ್ಸ್. ಮೂರನೇದು ಅದ್ವೈತಂ. ಅದ್ವೈತಂ ಅಂದ್ರೆ ಏನಾಯ್ತು? ಯಾವ ವಸ್ತುವು ಅದರಿಂದ ಭಿನ್ನವಿಲ್ಲ ಅಂತ, ಯಾವ ವಸ್ತುವು ಅದರಿಂದ ಹೊರತಾಗಿಲ್ಲ ಅಂತ. ಅಂದ್ರೆ ನಾನು ಪರಮಾತ್ಮನ ನೋಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ರಾಮ ಜನ್ಮಭೂಮಿಯಲ್ಲಿ ಹೋಗಿ ರಾಮನೆಲ್ಲ ನೋಡ್ಬೇಕಾ? ಶಿವಲಿಂಗವನ್ನ ದರ್ಶನ ಮಾಡ್ಬೇಕಾ? ಶ್ರೀ ವೈಷ್ಣವ ಕ್ಷೇತ್ರಗಳಿಗೆ ಹೋಗ್ಬೇಕಾ? ಸರಿ, ಎಲ್ಲ ಹೋಗಿ ಅಲ್ಲಿದೆ, ಅಲ್ಲಿಲ್ಲ ಅಂತ ಏನಿಲ್ಲ. ಆದ್ರೆ ಯಾವ ವಸ್ತುವಿನಲ್ಲಾದ್ರೂ ನಾನು ಗುರ್ತು ಹಿಡಿಬೇಕು ಅದನ್ನ. ಅದಿರೋದು ಯಾವ ವಸ್ತುವಲ್ಲಾದ್ರೂ, ಕಣ್ಣಿಗೆ ಕಾಣುವಂತಹ ಪ್ರತಿಯೊಂದು ವಸ್ತುವು ಕೂಡ ಅದನ್ನ ರಿವೀಲ್ ಮಾಡಬೇಕು. ಇದು ಅನಂತಂ ಬ್ರಹ್ಮ ಅನ್ನುವಂಥದ್ದು. ಇದು ಹೆಂಗ್ ಸಾಧ್ಯ ಆಗತ್ತೆ? ಹಿಂಗ ನೀವು ಹೇಳ್ಬಿಟ್ರೆ, ಚಿಕ್ಕ ಮಗು ಯಾವುದು ಆ ಮುಗ್ಧತೆಯಿಂದ ದೇವರು ತೋರಿಸಿಂತಿತ್ತು, ನಂಗೂ ದೇವ್ರು ತೋರಿಸಿ ಅನ್ನತ್ತೆ. ಸೈಂಟಿಸ್ಟ್ ಯಾರು ಕ್ರಿಟಿಕ್ ಆಗಿ ಕೇಳ್ತಾ ಇದ್ನೋ ಅವನ ಹೇಳ್ತಾರೆ, ಇದಾ ಭಗವಂತ ಅಂದ್ರೆ ನಾನು ನೋಡ್ಬೇಕು, ಯಾಕೆಂದ್ರೆ ಪ್ರತಿಯೊಂದಲ್ಲೂ ತೋರಿಸ್ತಿದ್ರಿ, ಈಗಲೇ ತೋರಿಸ್ತೀನಿ ಅಂತೀರಾ. ಇನ್ನೊಬ್ಬ ನಾಸ್ತಿಕ ಇದ್ದವನು ಹೇಳ್ತಾನೆ, ಸದ್ಯ ಇರಾ ದೇವ್ರು, ನಾನು ಹಂಗಾರೆ ಏನ್ ಪ್ರಾಕ್ಟೀಸ್ ಮಾಡ್ಬೇಕಾಗಿಲ್ಲ, ನಾನೇನ್ ಜಪ ತಪ ಏನು ಮಾಡ್ಬೇಕಲ್ಲ, ತೋರಿಸಿ ನಮಗೂ ಅಂತ. ಅನಾಲಿಟಿಕಲ್ ಆಗಿ ಯೋಚನೆ ಮಾಡಿ. ಪ್ರತಿಯೊಬ್ಬರು ಕೇಳ್ತಾರೆ, ಹಂಗಾರ ದೇವ್ರು ತೋರಿಸಿ ನಂಗೆ, ಹಂಗಾರ ತೋರಿಸಿ ನಂಗೆ ದೇವ್ರು ಎಲ್ಲಿ, ಈಗ ತೋರಿಸಿ ಅಂತ. ಎಲ್ಲಿದ್ದಾನೆ ನಿನ್ ದೇವ್ರು ಅಂತ. ಇದಂದ ತಕ್ಷಣ ನಮ್ಗೆ ನೆನಪು ಬರ್ಬೇಕಾರೋ ಕಥೆ. ಚಿಕ್ಕ ಹುಡುಗ, 5 ವರ್ಷದ ಹುಡುಗ ಪ್ರಹ್ಲಾದ. ಪ್ರತಿಯೊಂದು ಸ್ಥಳದಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಆ ಪರಮಾತ್ಮ ನಾರಾಯಣನ ಅದ್ವೈತ ದರ್ಶನವನ್ನ, ನಾವೆಲ್ಲ ಅಲ್ಲಿ ಭಕ್ತಿಯಲ್ಲಿ ನೋಡುವಾಗ ಅವನನ್ನ ಒಳಗೆಲ್ಲೋ ನಾರಾಯಣ ಕೂತಿದ್ದ ಅಂತ ನಮ್ಗೆ ತೋರಿಸೋದು ಸಿನಿಮಾಗಳಲ್ಲಿ. ಅದ್ವೈತ ದರ್ಶನವನ್ನ ಕಾಣ್ತಾ ಇದ್ದಂತ. ದರ್ಶನ ಅಂದ ಕಣ್ಣಿಂದ ಕಾಣ್ತಿದ್ದಂತಲ್ಲ, ಅದ್ವೈತ. ಯಾವುದೂ ಅದಕ್ಕಿಂತ ಹೊರಗಿಲ್ಲ ಅಂತ. ಆದ್ರೆ ತಂದೆ ಹಿರಣ್ಯಕಶಿಪು ಏನ್ ಮಾಡ್ತಿದ್ದ? ಎಲ್ಲೂ ಇಲ್ಲ ಭಗವಂತ, ನಾಸ್ತಿಕನಂತೆ. ಆಮೇಲೆ ಕೊನೆಗೆ ಅಗ್ನಾಸ್ಟಿಕ್ ಆಗಿ, ಇದ್ದಾನ ದೇವರು ನಿಮ್ಗೆ, ಎಲ್ಲಿದ್ದಾನೆ? ಕೊಡುವಂತ ಉತ್ತರ ಸರ್ವವ್ಯಾಪಿ, ಎಲ್ಲ ಕಡೆಯೂ ಇದ್ದಾನೆ. ಇದೇ ಕೊಟ್ಟಂತದ್ದು ಅನಂತ ಬ್ರಹ್ಮ, ಸರ್ವವ್ಯಾಪಿ. ಯಾವಾಗ ಸಿಗ್ತಾನೆ? ನೀನ್ ಕರ್ದಾಗ ಸಿಗ್ತಾನೆ. ಅಂದ್ರೇನು? ನಿತ್ಯ. ನಿತ್ಯ. ಕೊನೆಗೆ ಹಾಗಾದ್ರೆ ಎಲ್ಲಿ ನೋಡ್ಬೋದು ನಾನು? ಇಲ್ಲಿದ್ದಾನ, ಅಲ್ಲಿದ್ದ? ನೀನ್ ಎಲ್ಲಿ ನೋಡ್ಬೇಕಂದ್ರೆ ಅಲ್ಲಿ ನೋಡ್ತೀಯ. ಅಂದ್ರೇನು? ಅದ್ವೈತ. ಪ್ರತಿಯೊಂದರಲ್ಲೂ ಇದ್ದಾನೆ. ಹಾಗಾದ್ರೆ ಈ ಕಂಬದಿಂದ ಇದ್ದಾನೆ, ಇದ್ದಾನೆ, ಇಲ್ಲ ಇದ್ದಾನೆ. ನಿನ್ನಲ್ಲಿದ್ದಾನ? ಇದ್ದಾನೆ. ನನ್ನಲ್ಲಿದ್ದಾನ? ಇದ್ದಾನೆ. ಅಂದ್ರೇನು? ನನ್ನಲ್ಲಿ, ನಿನ್ನಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲೂ ಇದ್ದಾನೆ. ಆಮೇಲೆ ತಗೊಂಡು ಆ ಹಿರಣ್ಯಕಶಿಪು ಹೊಡೆದಾಗ ಆ ಕಂಬದಿಂದ ಬಂದಲ್ಲ ನರಸಿಂಹಾವತಾರದಲ್ಲಿ. ಅಂದ್ರೆ ಅರ್ಥ ಏನು? ಆ ಇನ್ಅನಿಮೇಟ್, ನಾನ್ ಲಿವಿಂಗ್, ನಿರ್ಜೀವ ಅಂತ ನಾವ್ ಯಾವ್ದ್ರಲ್ಲಿ ಕರಿತೀವಿ ಅದ್ರಲ್ಲೂ ಅಲ್ಲಿ ನಮಗೆ ಪುರಾಣದಲ್ಲಿ ಒಂದು ರೂಪದಲ್ಲಿ ನರಸಿಂಹ ಅವತಾರದಲ್ಲಿ ತಗೊಂಡು ಒಂದು ರೂಪಾಕಾರದಲ್ಲಿ ಬಂತಿದ್ದು. ಅದ್ರಲ್ಲಿ ತಿಳಿಸ್ತಾ ಇರೋ ವಿಷಯ ಏನು? ನೀವ್ ಯಾವ್ದನ್ನ ಪರಬ್ರಹ್ಮ ವಸ್ತು ಅಂತ ಕೇಳ್ತಾ ಇದ್ದೀರಾ, ಆ ಪರಮಾತ್ಮ ತತ್ವ ಅಂತ ಹುಡುಕ್ತಿದ್ದೀರಾ, ಅದು ನಿರ್ಜೀವ ವಸ್ತುವಲ್ಲೂ ಇದ್ದೇ ಇದೆ. ಈಕ್ವಲಿ, ಅಲ್ಲಿ ಕಡಿಮೆ ಇಲ್ಲಿ ಜಾಸ್ತಿ ಇಲ್ಲ, ಪ್ರತಿಯೊಂದಲ್ಲೂ ಇದ್ದೇ ಇದೆ. ನೀವು ಎಲ್ಲ ಹುಡುಕ್ತಿರೋ ಅಲ್ಲಿ ಸಿಗತ್ತೆ. ಅದನ್ನೇ ಅಲ್ವಾ ಕಠೋಪನಿಷತ್ ಹೇಳೋದು. ಏನು? ಅಣೋರಣೀಯಾನ್ ಮಹತೋ ಮಹೀಯಾನ್. ಅಣುವಿನಲ್ಲಿ ಅಣು, ಮಹತ್ತಿಗಿಂತ ಮಹತ್ತು, ಸರ್ವವನ್ನು ವ್ಯಾಪಿಸಿರುವಂತಹ ಆ ಒಂದು ವಿಚಾರವನ್ನ ನಿನ್ನ ಹೃದಯದಲ್ಲೇ ಗುರುತಿಸ್ಕೋ ಅಂತ ಇದು ಬಂದಂತಹದ್ದು. ಇಷ್ಟು ಹೇಳಿದಾಗ ಅನಂತಂ ಬ್ರಹ್ಮ ಅಂತಂದಾಗ ಎಲ್ಲ ಕಡೆ ಇದೆ, ಯಾವಾಗ್ಲೂ ಇದೆ, ಎಲ್ಲದರಲ್ಲೂ ಇದೆ. ಅಂದ್ರೆ ನಾನಿರೋ ಸ್ಥಳದಲ್ಲಿದೆ, ನಾನು ಈಗ ಬೇಕು ಅಂದ್ರೆ ಈಗಿದೆ, ನಾನು ನೋಡುವಂತ ಪ್ರತಿಯೊಂದು ವಸ್ತುವಲ್ಲೂ ಇದೆ. ಈಗ ಅನ್ಸುತ್ತೆ, ಇಂಥ ವಸ್ತು ಪರಬ್ರಹ್ಮ ಅನ್ನೋದು ಇದೆಯಾ, ಅಥವಾ ಇದೆಲ್ಲ ಒಂದು ಇಮ್ಯಾಜಿನರಿ ಕಾನ್ಸೆಪ್ಟ್, ಇದೆಲ್ಲ ಸುಮ್ಮನೆ ಮೆಂಟಲ್ ಎಕ್ಸಸೈಸ್ ಅಂತ ನಮ್ಮಲ್ಲಿ ಬರುವಂತ ಪ್ರಶ್ನೆ ಬರುತ್ತೆ. ಆ ಒಂದು ಪ್ರಶ್ನೆಯನ್ನು ಹೋಗಲಾಡಿಸ್ಲಿಕ್ಕೆ ಮೊದಲನೇ ಪದ ಬಂತು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅಲ್ಲಿ ನಾವು ಅನಂತಂ ಬ್ರಹ್ಮ ತಗೊಂಡ್ವಿ. ಸತ್ಯಂ ಬ್ರಹ್ಮ, ಸತ್ಯ, ಸತ್ಯವಾಗ್ಲೂ ಇದೆ, ಡೌಟೇ ಪಡಬೇಡಿ. ನಿಸ್ಸಂಶಯವಾಗಿ ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಸ್ಥಳದಲ್ಲೂ ನೀವು ಬೇಕಂದ ವಸ್ತು ನಿಮ್ಮಲ್ಲಿ, ಆ ನಿಮ್ಮ
ಮೂರನೇ ಕಣ್ಣು ಅಂತ ಹೇಳ್ತವಲ್ಲ, ಶಿವನಿಗೆ ಮೂರನೇ ಕಣ್ಣು. ನಾವು ಆ ಮೂರನೇ ಕಣ್ಣು ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಅಲ್ಲೇ ಅಲ್ಲೇ ಭಗವದ್ ದರ್ಶನ. ಅಜ್ಞಾನ ದೃಷ್ಟಿ, ಶಾಸ್ತ್ರ ದೃಷ್ಟಿ ಅಂತ ಮುಗೀತು. ಹಾಗಾದ್ರೆ ಏನಿದು ಸತ್ಯ ಅಂದ್ರೆ? ನಿಜವಾಗ್ಲು ಅಂತಂದ್ರೆ ಸತ್ಯಂ ಬ್ರಹ್ಮ ಅಂತ ನೆಗೆಟ್ಸ್ ದ ಡೌಟ್. ಯಾವ ರೀತಿ ಅಂದಾಗ ನಮ್ಗೆಲ್ಲ ಏನು ಸತ್ಯ ಅಂದ್ರೆ ಏನ್ ಅನ್ಸುತ್ತೆ? ನಮ್ಗೆಲ್ಲ ಯಾವ್ದು ಸತ್ಯ? ನಮ್ ಕಡೆ ಕಾಣಿಸ್ತಿರೋ ಜಗತ್ ಸತ್ಯ ಸರ್, ಜಗತ್ ಸತ್ಯ. ಸತ್ಯ ಜಗಕ್ಕಿದು ಅಂತ ಅಂದ್ಬಿಟ್ಟು ಇವಾಗ ಈ ಅಧಿಕ ಮಾಸದಲ್ಲಿ ಎಲ್ಲರೂ ಹಾಡು ಕೂಡ ಹೇಳ್ತಾರೆ. ಜಗತ್ ಸತ್ಯ ಆಯ್ತು, ಜಗತ್ ಸತ್ಯ ಅಂದ್ರೆ ನಿಂಗೆ ಏನೋ ಒಂದು ವಿಷಯ ಹೇಳಪ್ಪ. ಸತ್ಯ ಜಗತ್ ಸತ್ಯ ಅಂದ್ರೆ ಇದು ಸತ್ಯ, ಪೆನ್ ಸತ್ಯ, ಲೋಟ ಸತ್ಯ, ಮೊಬೈಲ್ ಸತ್ಯ, ಲ್ಯಾಪ್ಟಾಪ್ ಸತ್ಯ, ಬುಕ್ ಸತ್ಯ, ಇದೆಲ್ಲವೂ ಸತ್ಯ ಅಂತ. ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ದ ಪೆನ್ ಇಸ್ ಅ ರಿಯಾಲಿಟಿ, ಬುಕ್ ಇಸ್ ರಿಯಾಲಿಟಿ, ದ ಗ್ಲಾಸ್ ಇಸ್ ರಿಯಾಲಿಟಿ, ಮೊಬೈಲ್ ಇಸ್ ರಿಯಾಲಿಟಿ. ಎಲ್ಲವನ್ನು ನೋಡಿದಾಗ ಇದೆಲ್ಲವೂ ಸತ್ಯ ಅನ್ಸತ್ತೆ. ಆಯ್ತಪ್ಪ ಓಕೆ ಅಂತ ಅಂತೀವಿ. ಆಗ ನೀವಂತೀರಾ ಇಲ್ಲಿ ಹೆಂಗ್ ಸರಿ ಹೊಂದತ್ತೆ? ಯಾಕೆ? ನೀವೇ ಯೋಚನೆ ಮಾಡ್ತಾ ಇದ್ರಿ ಈಗ ಏನಂತ. ಈ ಪೆನ್ ಈಸ್ ಅಂತ ಅಂದಾಗ ನೀವೇ ಹೇಳ್ತೀರಾ ಇದಕ್ಕೆ ದೇಶ ಪರಿಚ್ಛೇದ ಇಲ್ವಾ? ಇದಕ್ಕೆ ದೇಶ ಪರಿಚ್ಛೇದ ಇದೆ. ಇದಕ್ಕೆ ಕಾಲ ಪರಿಚ್ಛೇದ ಇಲ್ವಾ? ಕಾಲ ಪರಿಚ್ಛೇದ ಇದೆ. ಇದಕ್ಕೆ ವಸ್ತು ಪರಿಚ್ಛೇದ ಇಲ್ವಾ? ಇದಕ್ಕೆ ವಸ್ತು ಪರಿಚ್ಛೇದ ಇದೆ. ಗ್ಲಾಸ್ಗಿಲ್ವಾ? ಮೊಬೈಲ್ಗಿಲ್ವಾ? ಲ್ಯಾಪ್ಟಾಪ್ಗಿಲ್ವಾ? ಈ ದೇಹಕ್ಕಿಲ್ವಾ? ಪ್ರತಿಯೊಂದು ಕೂಡ ನನ್ನ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತ ಪ್ರತಿಯೊಂದು ವಸ್ತುವು ಕೂಡ ನಾನು ಯಾವ್ದೊಂದು ರಿಯಲ್ ಅಂತ ಕರಿತಾ ಇದ್ದೇನೋ, ನಾನು ಯಾವ್ದೊಂದು ಸತ್ಯ ಅಂತ ಕರಿತಾ ಇದ್ದೇನೋ, ಅದೆಲ್ಲವೂ ಏನೋ ದೇಶಕ್ಕೆ, ಕಾಲಕ್ಕೆ, ವಸ್ತುಗೆ ಪರಿಚ್ಛಿನ್ನತೆಯನ್ನ, ಪರಿಮಿತಿಯನ್ನ ಹೊಂದಿರುವಂಥದ್ದು. ಹೌದಲ್ವಾ? ಹೌದು. ಮತ್ ನೀವೇನಂದ್ರಿ? ಪರಬ್ರಹ್ಮ ವಸ್ತು ಎಲ್ಲಾದ್ರಲ್ಲೂ ಇದೆ, ಎಲ್ಲವೂ ಇದೆ ಅಂದ್ರಿ. ಎಲ್ಲ ಕಡೆ ಇದೆ, ಎಲ್ಲ ವಸ್ತುವಲ್ಲಿ ಇದೆ ಅಂದ್ರಿ. ಹಾಗಾದ್ರೆ ಇದು ಹೆಂಗೆ ಒಪ್ಪುದು? ಇದನ್ನ ಯಾವ ರೀತಿ ಒಪ್ಲಿಕ್ಕೆ ಸಾಧ್ಯ ಅಂತ ಅಂದಾಗ ಈಗ ನೀವು ಎರಡರಲ್ಲಿ ಬಂದಿದ್ದೀರಾ. ಒಂದು ನಿಮ್ಮ ಅನುಭವ, ಇದು ದೇಶ ಕಾಲ ವಸ್ತು ಪರಿಚ್ಛೇದ ಹೊಂದಿರುವಂಥದ್ದು. ಈಗ ಉಪನಿಷತ್ ಹೇಳ್ತಾ ಇದೆ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯವಾದಂತ ಪರಮಾತ್ಮ ಸತ್ಯವಾಗಿದೆ ಅಂತ. ಎರಡಲ್ಲೂ ಮಾಡಬಹುದು. ಅಯ್ಯೋ ಉಪನಿಷತ್ತಲ್ಲ ಯಾವ್ದೋ ಕಾಲದ ಋಷಿ ಮುನಿಗಳು ಸುಮ್ನೆ ಏನೋ ಬ್ಲಾಬರ್ ಮಾಡಿ ಹುಚ್ಚಾಪಟ್ಟೆ ಹೇಳೋಗಿದ್ದಾರೆ, ಅವ್ರ ಮಾತಿಗೆಲ್ಲ ಯಾರು ಬೆಲೆ ಕೊಡಬೇಕು ಅಂತ ಸುಮ್ಮನೆ ಹೋಗುತ್ತದೆ. ಎರಡನೇದು, ಅವ್ರು ಹೇಳಿದ್ದೆಲ್ಲ ಸರಿ ಇರುತ್ತೆ, ಹಂಗಾರೆ ಇದು ಒಪ್ಕೊಳ್ಳುವಂಥದ್ದು, ಒಪ್ಪಣ ಇದು ದೇವರೇ ಇರಬಹುದು. ಮೂರನೇದು, ಹೇಗೆ ದೇವರು ಅಂತ ತಿಳಿಯುವಂಥದ್ದು. ಹೇಗೆ ಪರಮಾತ್ಮ ವಸ್ತು ಇದರಲ್ಲಿ ಇದೇ ಪರಬ್ರಹ್ಮ ವಸ್ತುಗಿಂತ ಹೊರತಾಗಿಲ್ಲ ಅಂತ ಹೇಗೆ ತಿಳಿಯೋದು ಅಂತ. ಈಗ ನಮ್ಮ ದೃಷ್ಟಿಯನ್ನ ಲಕ್ಷ್ಯದ ಕಡೆಗೆ ಬದಲು ಮಾಡುತ್ತದೆ. ನಮ್ಮ ಕಣ್ಣು ಕಾಣಿಸುವಂತಹ ಆ ನಾಮ ರೂಪಗಳಿಂದ ಹಿಂದೆ ಇರುವಂತಹ ವಸ್ತುವಿನ ಕಡೆಗೆ ಮಾಡಿದಾಗ ಇಲ್ಲೇ ಪೆನ್ನಲ್ಲಿ, ಗ್ಲಾಸ್ನಲ್ಲಿ, ಮೊಬೈಲ್ನಲ್ಲಿ, ಪ್ರತಿಯೊಂದು ವಸ್ತುವಿನಲ್ಲೂ ಈ ದೇಹದಲ್ಲೂ ಎಸ್ ದಟ್ ಈಸ್ ಸತ್ಯಂ. ಹೆಂಗೆ ಅಂತಂದಾಗ ನಾವು ಇಂಗ್ಲಿಷ್ ಅಲ್ಲಿ ಹೇಳುವಾಗ ಏನಂತೀವಿ? ಪೆನ್ ಈಸ್, ಗ್ಲಾಸ್ ಈಸ್, ಲ್ಯಾಪ್ಟಾಪ್ ಈಸ್, ಮೊಬೈಲ್ ಈಸ್. ಈ ಪೆನ್ನು ಇದು ಎಲ್ಲ ಏನ್ ಬದಲಾಗ್ತಾ ಇದೆ? ಪೆನ್ನು, ಗ್ಲಾಸು, ಮೊಬೈಲು, ಲ್ಯಾಪ್ಟಾಪ್. ಆದ್ರೆ ಆ ಈಸ್ ಅಥವಾ ಪೆನ್ ಎಕ್ಸಿಸ್ಟ್ ಅಂತೀವಿ ಕನ್ನಡದಲ್ಲಿ ಹೇಳುವಾಗ. ಪೆನ್ ಇದೆ, ಇರುವಂತಹ ಪೆನ್, ಇರುವಂತಹ ಮೊಬೈಲ್. ಆ ಇದೆ ಅನ್ನುವಂಥದ್ದಿಲ್ಲ, ಅಸ್ಥಿ ಸಂಸ್ಕೃತದಲ್ಲಿ ತಗೊಳ್ಳುವಾಗ ಆ ಅಸ್ಥಿ ಅನ್ನುವಂಥದ್ದು ಇದೆಯಲ್ಲ, ಆ ಇರವು, ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅಸ್ ಸತ್. ಅದೇ ಸತ್, ಸತ್ಯಂ. ನೀವು ಅದನ್ನ ಹೊರತಾಗಿದೆಯಾ? ಪೆನ್ ಹೋಯ್ತು, ಗ್ಲಾಸ್ ಬಂತು. ಆದ್ರೆ ಪೆನ್ ಈಸ್ ಇಂದ ಗ್ಲಾಸ್ ಈಸ್ ಆಯ್ತು, ಬದಲಾಯ್ತು. ಆದ್ರೆ ಈಸ್ನೆಸ್, ಆ ಇರುವಿಕೆ ಅನ್ನೋದು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿದೆ. ವಾಟ್ ಈಸ್ ದ ಕಾನ್ಸ್ಟೆಂಟ್ ಥಿಂಗ್ ಇಸ್ ಈಸ್, ಸತ್. ಇದನ್ನೇ ಛಾಂದೋಗ್ಯ ಉಪನಿಷತ್ತಲ್ಲಿ ತತ್ವಮಸಿ ಪ್ರಕರಣದಲ್ಲಿ ಏನಂತ ಹೇಳಿದ್ರು? ಸದೇವ ಸೌಮ್ಯ ಇದಮಗ್ರ ಆಸೀತ್, ಸತ್ ಏವ ಇದಮಗ್ರ ಆಸೀತ್. ಯಾವಾಗ್ಲೂ ಇರುವಂತದ್ದನ್ನೇ ಸತ್ಯ ಅಂತಾರೆ. ಇಲ್ಲಿ ಈ ವಸ್ತು ಹೋಗಿ ಆ ವಸ್ತು ಬರಬಹುದು, ಆದ್ರೆ ವಸ್ತು ಇದ್ದೇ ಇದೆ, ಇದೆ ಇದೆ. ದಿಸ್ ಕಂಟಿನ್ಯೂಸ್. ಆ ಎಕ್ಸಿಸ್ಟೆನ್ಸ್ ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಇದು ಹೇಗೆ ಅಂತಂದಾಗ, ನಾನು ಈ ಒಂದು ಸಮುದ್ರ ಅಂತ ಅನ್ಕೊಳ್ಳಿ, ಸಾಗರ ಅಂತ ಅನ್ಕೊಳ್ಳಿ. ಸಾಗರದಲ್ಲಿ ಹಲವಾರು ಅಲೆಗಳಿವೆ, ಹಲವಾರು ಗುಳ್ಳೆಗಳಿದೆ, ಹಲವಾರು ಫೋಮ್ ತರದಲ್ಲಿದೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಕಾರಗಳಿದೆ. ಒಂದೊಂದು ಸಂದರ್ಭದಲ್ಲಿ ಏರ್ತಾ ಇದೆ, ಒಂದೊಂದು ಬೀಳ್ತಾ ಇದೆ, ಒಂದೊಂದು ಹೊಡೆದಾಡ್ತಾ ಇದೆ, ಒಂದೊಂದು ಮುದ್ದಾಡ್ತಾ ಇದೆ. ಈ ತರದೆಲ್ಲ ನಮ್ಗೆ ಭಾವನೆ ಇದೆ. ಆದ್ರೆ ವಾಟ್ ಈಸ್, ವೇವ್ ಈಸ್, ಓಷನ್ ಈಸ್, ಬಬಲ್ ಈಸ್, ಫೋಮ್ ಈಸ್ ಅನ್ನುವಾಗ ಎಲ್ಲದರಲ್ಲೂ ಅವ್ಯಾಹತವಾಗಿರುವಂತದ್ದು ಯಾವುದು? ನೀರು. ನೀರನ್ನ ಹೊರತುಪಡಿಸಿದಂತಹ ಒಂದು ವೇವ್, ಅಲೆ ಇದೆಯಾ? ನೀರನ್ನು ಹೊರತುಪಡಿಸಿದಂತಹ ಸಮುದ್ರ ಇದೆಯಾ? ನೀರನ್ನು ಹೊರತುಪಡಿಸಿದಂತಹ ಗುಳ್ಳೆ ಇದೆಯಾ? ನೀರನ್ನ ಬಿಟ್ಟು ಯಾವ್ದಾದ್ರೂ ಅದರಲ್ಲಿ ಇದೆಯಾ? ವಾಟ್ ಇಸ್ ಕಾಮನ್ ಇಸ್ ವಾಟರ್. ವಾಟ್ ಇಸ್ ಕಾಮನ್ ಇಸ್ ವಾಟರ್.
ವಸ್ತು ಅಲ್ಲಿ ಏನು? ನೀರು. ಅದಕ್ಕೆ ನೀವು ಅಲೆ ಅಂತ ಹೇಳ್ತೀರಾ, ಇನ್ನೊಂದಕ್ಕೆ ಕೆರೆ ಅಂತೀರಾ, ಇನ್ನೊಂದಕ್ಕೆ ಹೊಳೆ ಅಂತೀರಾ, ಇನ್ನೊಂದಕ್ಕೆ ಸಮುದ್ರ ಅಂತೀರಾ, ಇನ್ನೊಂದಕ್ಕೆ ಬಬ್ಬಲ್ ಅಂತೀರಾ, ಈ ರೀತಿ ಅಂತೀರಾ. ಬಟ್ ಆ ನಾಮ ರೂಪ ಆ ವ್ಯವಹಾರವನ್ನ ತೆಗಿಬೇಕು ಅಂದ್ರೆ ಎಲ್ಲದನ್ನು ಇಳಿಸ್ಬೇಕು ಅಂತಲ್ಲ, ಅಡಗಿಸ್ಬೇಕು ಅಂತಲ್ಲ, ನೋಡ್ತಾನೆ, ಅದನ್ನ ನೋಡ್ತಾನೆ, ಅದು ನೀರೇ. ನಾನು ನೋಡ್ತಾ ಇರೋದು ನೀರೇ, ಹೌದಲ್ವಾ? ನಾನೇನಾದ್ರು ಎಕ್ಸ್ಟ್ರಾ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇಲ್ಲ, ಸಮಾಧಿಗೆ ಹೋಗ್ಬೇಕಾಗಿಲ್ಲ, ಧ್ಯಾನ ಮಾಡ್ಬೇಕಾಗಿಲ್ಲ. ಯೋಚನೆ ಮಾಡಿ, ನಾವು ನೋಡ್ತಾ ಇರೋದು ನೀರ್ ಬಿಟ್ರೆ ಬೇರೆದೇನೂ ಅಲ್ಲ. ನೀವು ನೀರು ಮುಟ್ಟಬೇಕು ಅಂದ್ರೆ, ಓ ಈ ಅಲೆ ಇಳಿಲಪ್ಪ ಆಮೇಲೆ ನೀರು ಮುಟ್ತೀನಿ ಅಂತೀರಾ. ನೀವು ಅಲೆ ಮುಟ್ಟೋವಾಗ್ಲೂ ನೀರ್ನೇ ಮುಟ್ತಾ ಇರೋದು, ಗುಳ್ಳೆ ಮುಟ್ಟೋವಾಗ್ಲೂ ನೀವು ನೀರ್ನೇ ಮುಟ್ತಾ ಇರೋದು, ಸಮುದ್ರ ಮುಟ್ಟೋದು ಯಾವುದೇ ಸಂದರ್ಭದಲ್ಲಿ ಎಲ್ಲೇ ಮುಟ್ಟಿದ್ರು ನೀರ್ನೇ ಮುಟ್ತಾ ಇರೋದು. ಯು ಆರ್ ಟಚಿಂಗ್ ನಥಿಂಗ್ ಬಟ್ ವಾಟರ್. ಹಾಗೆ ಇಲ್ಲಿ ಎಕ್ಸಿಸ್ಟೆನ್ಸ್, ಪ್ರತಿಯೊಂದು ಕೂಡ ಇರುವಿಕೆ 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 ಇದೆಯಲ್ಲ, ಆ ಇರುವಿಕೆಯನ್ನೇ ಇಲ್ಲಿ ಸತ್ಯಂ ಬ್ರಹ್ಮ ಈ ರೀತಿಯಲ್ಲಿ ಹೇಳ್ತಾ ಇರೋದು. ಆ ಸತ್ಯವಾದಂತಹ ಬ್ರಹ್ಮ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಇದ್ದಾಗ ಯೋಚನೆ ಮಾಡಬೇಕು. ಈಗ ಈ ಇರುವಿಕೆ ಅನ್ನುವಂಥದ್ದು ಆ ಅನಂತ ಬ್ರಹ್ಮಕ್ಕೆ ಡೆಫಿನಿಷನ್ ಹೊಂದತ್ತ. ಯಾವುದೇ ವಸ್ತು ಆಗ್ಲಿ, ಇದು ಹೋಗಬಹುದು, ಇನ್ನೊಂದು ಬರಬಹುದು, ಇದಿಲ್ಲ ಅಂದ್ರೆ ಇನ್ನೊಂದು ಎಕ್ಸಿಸ್ಟ್, ಅದಿಲ್ಲ ಅಂದ್ರೆ ಇನ್ನೊಂದು ಎಕ್ಸಿಸ್ಟ್. ಇಲ್ಲಪ್ಪ ಇದನ್ನ ಪುಡಿ ಪುಡಿ ಮಾಡ್ತೀನಿ, ಪೌಡರ್ ಎಕ್ಸಿಸ್ಟ್, ಪೌಡರ್ ತಗೊಂಡು ಇನ್ನೂ ಏನೋ ಮಾಡ್ತೀನಿ, ಬಟ್ ಸ್ಟಿಲ್ ಎಕ್ಸಿಸ್ಟ್. ಎಲ್ಲವೂ ಏನೇ ಹೋದ್ರು ಈ ಜಗತ್ತೇ ನಾಶ ಆದ್ರು ಪ್ರಲಯವಾಗಿ ಅದು ಒಂದು ರೀತಿಯಲ್ಲಿ ಅವ್ಯಕ್ತ ಸ್ಥಿತಿಗೆ, ಅವ್ಯಕ್ತ ಭವಂತಿ, ನಮ್ಮೆಲ್ಲ ಗೊತ್ತಿಲ್ಲ, ಅವ್ಯಕ್ತ ವ್ಯಕ್ತಯ ಸರ್ವಾಹ ಗೀತೆಯಲ್ಲಿ ಕೃಷ್ಣ ಹೇಳೋದು, ಅವ್ಯಕ್ತ ಸ್ಥಿತಿಯಲ್ಲೂ ಇದೆ. ಸೊ ಹಾಗಾಗಿ ಈ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಸರ್ವವ್ಯಾಪಿ, ಹೌದಾ? ಎಕ್ಸಿಸ್ಟೆನ್ಸ್ ಇಸ್ ಸರ್ವವ್ಯಾಪಿ. ಇನ್ನು ಎಕ್ಸಿಸ್ಟೆನ್ಸ್ ಅನ್ನೋದು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಇದೆಯಾ? ನೋ, ಇಟ್ ಪರ್ವೇಟ್ಸ್. ಯಾಕೆಂದ್ರೆ ಟೈಮ್ ಇಟ್ ಸೆಲ್ಫ್ ಈಸ್, ಟೈಮ್ ಅನ್ನೋದೇ ಇದೆ. ಹಾಗಾಗಿ ಎಕ್ಸಿಸ್ಟೆನ್ಸ್ ಈಸ್ ನಿತ್ಯ. ಇನ್ನು ಎಕ್ಸಿಸ್ಟೆನ್ಸ್ ಗಿಂತ ಬಿಟ್ಟು ಯಾವ್ದಾದ್ರು ಹೊರಗಿದೆಯಾ? ಎಕ್ಸಿಸ್ಟೆನ್ಸ್ ನ ಬಿಟ್ಟು ಹೊರಗಿದ್ರೆ ನಾನ್ ಎಕ್ಸಿಸ್ಟೆನ್ಸ್ ಆಗತ್ತೆ. ಇರುವಿಕೆಯನ್ನ ಬಿಟ್ಟು ಮಾಡಿದ್ರೆ ಅದು ಇಲ್ಲದಿರುವಿಕೆ ಆಗತ್ತೆ, ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸತ್ ಈಸ್ ಅನಂತಂ ಬ್ರಹ್ಮ, ಎಕ್ಸಿಸ್ಟೆನ್ಸ್ ಈಸ್ ಅನಂತಂ ಬ್ರಹ್ಮ. ಇದನ್ನೇ ಸದೈವ ಸೌಮ್ಯ ಇದಮಗ್ರ ಆಸೀತ್. ಆಯ್ತು, ಎಲ್ಲದರಲ್ಲೂ ಇದ್ದಾರೆ. ಆದ್ರೆ ಇದನ್ನ ಹೆಂಗ್ ತಿಳಿಯೋದು? ಇದೆಲ್ಲ ವಸ್ತುನ ಹಾಗಿದ್ರೆ ಇದೆಲ್ಲ ಒಂದು ರೀತಿ ಜಡಾನ? ನೋ, ಇದು ಜಡ ಅಲ್ಲ. ಆ ಒಂದು ಕನ್ಫ್ಯೂಷನ್ ಹೋಗ್ಲಾಡ್ಸಕ್ಕೆ ನೆಕ್ಸ್ಟ್ ಬಂತು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಜ್ಞಾನಂ, ಜ್ಞಾನಂ ನಾಲೆಡ್ಜ್, ಅವೇರ್ನೆಸ್, ಕಾನ್ಶಿಯಸ್ನೆಸ್ ಈಸ್ ಬ್ರಹ್ಮನ್. ನಿಮ್ಗೆ ಅನಿಸ್ತು ಹೆಂಗೆ? ನಾಲೆಡ್ಜ್, ಜ್ಞಾನ ಹೆಂಗ್ ಬ್ರಹ್ಮ ಆಗತ್ತೆ? ಈಗ ನನಗೆ ಏನ್ ನಾಲೆಡ್ಜ್ ಆಗ್ತಾ ಇದೆ? ನೀವು ನನ್ನ ನೋಡ್ತಾ ಇದ್ದೀರಾ, ಏನೋ ಒಂದನ್ನು ಕೇಳಿಸ್ಕೊತಾ ಇದ್ದೀರಾ, ಏನೋ ಒಂದನ್ನು ಆಘ್ರಾಣಿಸ್ತಾ ಇದ್ದೀರಾ, ಏನೋ ಒಂದನ್ನು ಟಚ್ ಮಾಡ್ತಿದ್ದೀರಾ, ಏನೋ ಒಂದನ್ನು ಸೇವಿಸ್ತೀರಾ. ಬೇಸಿಕ್ಲಿ ನಾನು ಹೇಳಿದ್ದು ಪಂಚ ಜ್ಞಾನೇಂದ್ರಿಯಗಳಿಂದ ಪಡೆಯುವಂತಹ ಜ್ಞಾನ. ಯಾಕೆಂದ್ರೆ ದ ಹೋಲ್ ಸೈನ್ಸ್ ಇಸ್ ಬೇಸ್ಡ್ ಆನ್ ಪಂಚ ಜ್ಞಾನೇಂದ್ರಿಯಗಳಿಂದ ನಮಗೆ ಸಿಗುವಂತಹ ಜ್ಞಾನದ ಮೇಲೆ ಇನ್ಫರೆನ್ಸು, ಹೈಪಾಥೆಸಿಸ್ ಏನ್ ಬೇಕಾದ್ರೂ ಮಾಡ್ಕೊಳುತ್ತೆ. ಸೊ ಹಾಗಾದ್ರೆ ಈ ಜ್ಞಾನ ನಮ್ಗೆ ಏನೇನ್ ಬರ್ತಾ ಇದೆ ನನ್ನ ಮನಸ್ಸಿಗೆ, ಈ ರೂಪ ಬಂತು, ಈ ಶಬ್ದ ಕೇಳಿಸ್ತು, ಇದೆಲ್ಲವೂ ಕೂಡ ಜ್ಞಾನವೇ, ಜ್ಞಾನೇಂದ್ರಿಯಗಳಿಂದ ಬರುವಂತದ್ದು ಜ್ಞಾನ. ಹಾಗಾದ್ರೆ ಈ ಜ್ಞಾನ ನನ್ನ ಹೃದಯದಲ್ಲಿ ಆಗ್ತಾ ಇರುವಂತ ಪ್ರತಿಯೊಂದು ಕೂಡ ಪರಮಾತ್ಮ ವಸ್ತುವಾ? ಡೆಫಿನೇಷನ್ ಹಾಕಿ. ಈಗ ನೋಡ್ತಾ ಇದ್ದೀನಿ, ನನ್ನನ್ನು ನೋಡ್ತಾ ಇದ್ದೀರಾ, ಒಂದ್ಸರಿ ಸೈಡ್ ನೋಡಿ, ಗೋಡೆ ಕಾಣಿಸ್ತು, ಚೇಂಜ್ ಆಯ್ತು. ಇನ್ನೊಂದ್ಸರಿ A+B² ಮನಸ್ಸಲ್ಲಿ ಬದಲಾಯ್ತು. ಸೊ ಒಂದೊಂದು ಥಾಟ್, ಜ್ಞಾನ ಅಂತಂದಾಗ ಮನಸ್ಸಲ್ಲಿ ಆಗುವಂತ ವೃತ್ತಿ. ಸೊ ಹಾಗಾಗಿ ಒಂದೊಂದು ಥಾಟ್ ಕೂಡ ಒಂದು ಸಂದರ್ಭದಲ್ಲಿ ಇರುತ್ತೆ, ಇನ್ನೊಂದು ಸಂದರ್ಭದಲ್ಲಿ ಇಲ್ಲ. ಸೊ ಕಾಲ ಪರಿಚ್ಛೇದ ಹೊಂದಿದೆ, ಹೌದಲ್ಲ? ಕಾಲ ಪರಿಚ್ಛೇದ ಹೊಂದಿದೆ. ಇನ್ನೊಂದು, ನನಗೆ ಈ ವಿಷಯ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಸೊ ಅದಕ್ಕೂ ಕೂಡ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಇದೆ. ಸೊ ಕಾಲ ಪರಿಚ್ಛೇದ ಇದೆ. ಇನ್ನು ಸರ್ವವ್ಯಾಪಿಯ ಅಂತಂದಾಗ, ಸರ್ವವ್ಯಾಪಿ ಆಗಿದ್ರೆ ಗುರು ಶಿಷ್ಯನಿಗೆ ವ್ಯತ್ಯಾಸ ಏನಿರ್ತಿತ್ತು? ಗುರುವಿನ ತಲೆಯಿರೋ ಜ್ಞಾನಕ್ಕೂ ಶಿಷ್ಯನ ತಲೆಯಿರೋ ಜ್ಞಾನಕ್ಕೂ ಸೇಮ? ಅವನ ತಲೆಯಿರೋ ಜ್ಞಾನವೇ ಬೇರೆ, ಇವನ್ ತಲೆಯಿರೋ ಜ್ಞಾನವೇ ಬೇರೆ. ನನ್ನ ತಲೆಯಲ್ಲಿ ಹೋಗ್ತಾ ಇರುವಂತ ಮನೋವೃತ್ತಿಗಳೇ ಬೇರೆ, ನಿಮ್ಮ ತಲೆಯಲ್ಲಿ ಆಗ್ತಾ ಇರುವಂತ ವೃತ್ತಿಗಳೇ ಬೇರೆ. ಹಾಗಾಗಿ ದೇಶ ಪರಿಚ್ಛೇದ ಇದೆ, ದೇಶ ಪರಿಚ್ಛೇದ. ನನ್ನಲ್ಲಿರೋದು ನಿಮ್ಮಲ್ಲಿಲ್ಲ, ನಿಮ್ಮಲ್ಲಿರೋ ಜ್ಞಾನ ನನ್ನಲ್ಲಿ. ನನ್ನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ, ಒಂದು ಸನ್ನಿವೇಶದಲ್ಲಿ, ಒಂದು ಸಮಯದಲ್ಲಿ ಯಾವುದೋ ಒಂದು ಜ್ಞಾನ ಆಯ್ತು, ಅದಕ್ಕೆ ಮುಂಚೆ ಇರಲಿಲ್ಲ. ಹಾಗಾಗಿ ಕಾಲ ಪರಿಚ್ಛೇದ. ಇನ್ನು ವಸ್ತು ಪರಿಚ್ಛೇದ ಆದಾಗ ಒಂದು ಜ್ಞಾನ ತಿಳಿದು ಎಲ್ಲವೂ ಜ್ಞಾನ? ನೆವರ್. ನಾನು ನೋಡ್ತಾ ಇದ್ರೆ ಕೇಳ್ತಾ ಇಲ್ಲ, ನಾನು ಕೇಳ್ತಾ ಇದ್ರೆ ಆಘ್ರಾಣಿಸ್ತಾ ಇಲ್ಲ. ನನಗೆ ಕೆಮಿಸ್ಟ್ರಿ ಗೊತ್ತಿದ್ರೆ ನಂಗೆ ಫಿಸಿಕ್ಸ್ ಗೊತ್ತಿಲ್ಲ, ನನಗೆ ಎಕನಾಮಿಕ್ಸ್ ಗೊತ್ತಿದ್ರೆ ಬಿಸ್ನೆಸ್ ಸ್ಟಡೀಸ್ ಗೊತ್ತಿಲ್ಲ, ಫಿಲಾಸಫಿ ಅಂತೂ ಕೇಳೋ ಹಾಗೆ ಇಲ್ಲ. ಹಾಗಾಗಿ ಅದ್ವೈತ ಹೆಂಗಾಗುತ್ತೆ?
ಸೊ ನಮ್ಮ ಒಂದೊಂದು ಹೃದಯದಲ್ಲಿ ಬರುವಂತಹ ಥಾಟ್ಸ್, ಇಟ್ ಇಸ್ ನಾಟ್ ಬ್ರಹ್ಮನ್, ದಿಸ್ ಇಸ್ ಅವರ್ ಎಕ್ಸ್ಪೀರಿಯನ್ಸ್, ನಮ್ಗೆ ಆಗ್ತಾ ಇರುವಂತ ಎಕ್ಸ್ಪೀರಿಯನ್ಸ್. ಈಗ ಹಾಗೆ ಆಗ ಹೇಳಿದಂಗೆ 3. 1, ಈ ಉಪನಿಷತ್ತುಗಳು ಹೇಳ್ತಾ ಇರೋದು ಉಪಯೋಗಕ್ಕಿಲ್ಲದಿರೋದು. 2, ಉಪನಿಷತ್ತು ಹೇಳ್ತಾ ಇದೆ ಒಪ್ಪೋಣ ಅಂತ. 3ನೇದು ವಿಚಾರ ಮಾಡೋಣ. ನಾಟ್ ಇನ್ನೇನು ಹೊಸದಿಲ್ಲ, ಮುಂಚೆ ತರಾನೇ ಸೇಮ್ ಎಕ್ಸಿಸ್ಟೆನ್ಸ್ಗೆ, ಸತ್ಗೆ ಏನ್ ನೋಡಿದ್ವು, ಈಗ ಜ್ಞಾನಂ ಅಂದ್ರೆ ಚಿತ್. ಅದರಲ್ಲಿ ನೋಡಿ, ನಿಮ್ಗೆ ಪ್ರತಿಯೊಂದು ಜೀವನ ಅಂದ್ರೆ ಏನಂತೀರಾ, ಅನುಭವ. ಅನುಭವ ಅಂದ್ರೆ ಏನು, ಎಕ್ಸ್ಪೀರಿಯನ್ಸ್. ಇಟ್ಸ್ ಅ ಸೀರೀಸ್ ಆಫ್ ಎಕ್ಸ್ಪೀರಿಯನ್ಸ್ ಇಸ್ ಕಾಲ್ಡ್ ಲೈಫ್. ಹಾಗಾದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು, ವಾಟ್ ಡು ಯು ಕಾಲ್ ಎಕ್ಸ್ಪೀರಿಯನ್ಸ್ ಆಸ್? ನಿಮ್ ಪ್ರಕಾರ ಒಂದು ಅನುಭವ ಅಂದ್ರೆ ಏನು ಅಂತಂದ್ರೆ, ನಾನಿದ್ದೀನಿ, ಅವೇರ್ನೆಸ್ ಇದೆ, ಅವೇರ್ನೆಸ್ ನ ಉಪಯೋಗಿಸ್ಕೊಂಡು ನಾನು ಒಂದು ಮಾಧ್ಯಮವನ್ನ, ಕಣ್ಣೋ, ಕಿವಿನೋ, ಮೂಗೋ, ನಾಲ್ಗೆಯೋ, ಅಥವಾ ಚರ್ಮವನ್ನು, ಅಥವಾ ಮನೋರಾಜ್ಯವನ್ನೇ ಮಾಡಿದ್ರೆ ಮನಸ್ಸನ್ನು. ಸೊ ಮೀಡಿಯಂ, ಕಾನ್ಶಿಯಸ್ನೆಸ್ ಪ್ಲಸ್ ಮೀಡಿಯಂ ಅಂದ್ರೆ ಸೆನ್ಸ್ ಆರ್ಗನ್ ಪ್ಲಸ್ ಆಬ್ಜೆಕ್ಟ್. ಅಂದ್ರೆ ನಾನು ಯಾವುದೋ ಒಂದು ನೋಡೋದಕ್ಕೆ ಬೇಕಾದಂತಹ ಮರ, ನನಗೆ ಕೇಳೋದಕ್ಕೆ ಬೇಕಾದಂತಹ ಒಂದು ಮ್ಯೂಸಿಕ್, ನನಗೆ ತಿನ್ನೋದಕ್ಕೆ ಬೇಕಾದಂತಹ ನಾಲ್ಗೆ ರುಚಿ ಕೊಡುವಂತಹ ಆಹಾರ, ಈ ತರದ ಯಾವುದೋ ಒಂದು ವಸ್ತು. ಸೊ ಕಾನ್ಶಿಯಸ್ನೆಸ್, ಅವೇರ್ನೆಸ್ ಪ್ಲಸ್ ಆರ್ಗನ್ ಪ್ಲಸ್ ಆಬ್ಜೆಕ್ಟ್ ಈಸ್ ಎಕ್ಸ್ಪೀರಿಯನ್ಸ್. ಹೌದಾ ಅಲ್ವಾ? ನೀವೇ ಯೋಚನೆ ಮಾಡಿ. ಒಪ್ಪಬೇಕು ಅಂತಿಲ್ಲ, ನೀವು ಯೋಚನೆ ಮಾಡಬೇಕು. ಈಚ್ ಎಕ್ಸ್ಪೀರಿಯನ್ಸ್, ನನಗೆ ಇವತ್ತು ಈ ಖುಷಿ ಅನುಭವ ಆಯ್ತು, ಏನೋ ತಿಂದೆ, ಇವತ್ತು ಜಾಮೂನ್ ತಿಂದೆ. ಹೆಂಗೆ ಜಾಮೂನ್ ತಿಂದೆ ಅನ್ನೋ ಫೀಲಿಂಗ್ ಆಯ್ತು, ದಟ್ ಇಸ್ ಕಾನ್ಶಿಯಸ್ನೆಸ್. ಜಾಮೂನ್ ತಿನ್ನೋದಕ್ಕೆ ಉಪಯೋಗಿಸಿದಂತ ಸಾಧನ ನಾಲಿಗೆ, ಜಾಮೂನು ವಸ್ತು, ಆ 3 ಸೇರಿದಾಗ ಆದಂತಹ ಎಕ್ಸ್ಪೀರಿಯನ್ಸ್. ನಮ್ಮ ಲೈಫು ಇಟ್ಸ್ ಅ ಸೀರೀಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಸೀರೀಸ್ ಆಫ್ ವೇರಿಡ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ಒಂದೇ ಅನುಭವ ಅಲ್ಲ, ಬೇರೆ ಬೇರೆ ವಿಧವಾದಂತಹ ವೆರೈಟಿ ಆದಂತಹ ಅನುಭವಗಳು. ಈಗ ಇಷ್ಟೆಲ್ಲ ವೆರೈಟಿ ಆಗ್ತದೆ ಅನುಭವ ಅಂದ್ರೆ, ಅಲ್ಲೇ ತೋರಿಸುವಂಥದ್ದು ಅನುಭವಗಳು ಯಾವುದೂ ಕೂಡ ಸರ್ವವ್ಯಾಪಿ ಅಲ್ಲ, ಅನುಭವಗಳು ಯಾವುದೂ ಕೂಡ ನಿತ್ಯ ಅಲ್ಲ. ಒಂದೇ ಅನುಭವ ಇದೆಯಾ? ಇಲ್ಲ. ಯಾವ ಅನುಭವಗಳು ಕೂಡ ಅದ್ವಿತೀಯ ಅಲ್ಲ. ಮತ್ತೆ ಹೆಂಗೆ ಬ್ರಹ್ಮ ಅಂದಾಗ, ಈಗ ನೋಡಿ, ಯುವರ್ ಎಕ್ಸ್ಪೀರಿಯನ್ಸ್ ಇಸ್ ಚೇಂಜಿಂಗ್, ಕರೆಕ್ಟ್. ಅದನ್ನೇ ಉಪನಿಷತ್ತು ಹೇಳುತ್ತೆ, ಎಕ್ಸ್ಪೀರಿಯನ್ಸ್ ಚೇಂಜಿಂಗ್. ಯಾಕೆ ಎಕ್ಸ್ಪೀರಿಯನ್ಸ್ ಚೇಂಜ್ ಆಗ್ತದೆ? ಆಬ್ಜೆಕ್ಟ್ಸ್ ಆರ್ ಚೇಂಜಿಂಗ್. ಹೊರಗಿನ ವಸ್ತು ಬದಲಾಗ್ತಾ ಇರೋದ್ರಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ಬದಲಾಗ್ತಾ ಇದೆ, ಅಥವಾ ನೀವು ಉಪಯೋಗಿಸ್ತಾ ಇರುವಂತ ಸಾಧನ ಬದಲಾಗ್ತಾ ಇರೋದ್ರಿಂದ ಎಕ್ಸ್ಪೀರಿಯನ್ಸ್ ಬದಲಾಗ್ತಾ ಇದೆ. ವಾಟ್ ಇಸ್ ಕಾಮನ್? ವಾಟ್ ಇಸ್ ಕಾಮನ್ ಇನ್ ಎಕ್ಸ್ಪೀರಿಯನ್ಸ್? ಎವ್ರಿ ಎಕ್ಸ್ಪೀರಿಯನ್ಸ್ ಯಾವುದು? ಕಾನ್ಶಿಯಸ್ನೆಸ್, ಅವೇರ್ನೆಸ್. ಆ ಚಿತ್ ಅಥವಾ ಆ ಅವೇರ್ನೆಸ್, ಅದನ್ನ ಏನಂತ ಕರೀತಾರೆ? ಚೈತನ್ಯ, ಜ್ಞಾನಂ. ಈ ಒಂದು ಪ್ರತಿಯೊಂದು ಅನುಭವದಲ್ಲೂ ಸಮನಾಗಿ ಇರುವಂತಹ ಅದಕ್ಕೆ ಸಾಕ್ಷಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಶ್ವೇತಾಶ್ವತರ ಉಪನಿಷತ್ತು. ಸೊ ಹೀಗೆ ಪ್ರತಿಯೊಂದು ಕೂಡ ಇದು ಯಾವ ರೀತಿ ಅಂದ್ರೆ, ಉಪನಿಷತ್ತುಗಳು ಅಥವಾ ಉಪನಿಷತ್ತಲ್ಲ, ಶಾಸ್ತ್ರಗಳು, ಬೇರೆ ಪ್ರಕರಣ ಗ್ರಂಥಗಳು ಕೊಡೋದು ಸ್ಕ್ರೀನ್. ಒಂದ್ ಸ್ಕ್ರೀನ್ ಇಟ್ಕೊಳ್ಳಿ, ಇವತ್ತಿನ ಮೂವಿ ಸ್ಕ್ರೀನ್ ಅನ್ನೋದ್ರಲ್ಲಿ ಆ ಮೂವಿ ಸ್ಕ್ರೀನ್ ಹೇಗಿದೆ, ತಟಸ್ಥವಾಗಿ ಇದ್ದಂತೆ ಇದೆ. ಅದ್ ಏನ್ ಮಾಡತ್ತೆ, ಅದ್ರ ಮೇಲೆ ಏನ್ ಬರುತ್ತೋ ಅದನ್ನ ತೋರಿಸುತ್ತೆ. ಅದ್ರ ಮೇಲೆ ನೀವು ಕಾಮಿಡಿ ಮೂವಿ ಹಾಕ್ಬೋದು, ಟ್ರಾಜಿಡಿ ಮೂವಿ ಹಾಕ್ಬೋದು, ರೊಮ್ಯಾಂಟಿಕ್ ಮೂವಿ ಹಾಕ್ಬೋದು, ಹಾರರ್ ಮೂವಿ ಹಾಕ್ಬೋದು. ಬದಲಾಗದಲ್ಲಿರೋದೇನು? ಬದಲಾಗದಲ್ಲಿರೋದು ಈ ಸ್ಕ್ರೀನ್. ಹಾಗೆ ಈ ಅವೇರ್ನೆಸ್, ಈ ಚೈತನ್ಯ, ಚಿತ್, ಅದರ ಮೇಲೆ ಸುಖ ಬರಬಹುದು, ದುಃಖ ಬರಬಹುದು, ಮಾನ ಆಗಬಹುದು, ಅವಮಾನ ಆಗಬಹುದು, ಏನೇನೇ ಅನುಭವಗಳು ಬರಬಹುದು. ಕಾಮನ್ ಆಗಿರುವಂಥದ್ದು ಯಾವುದು? ದಟ್ ಇಸ್ ಚೈತನ್ಯ. ಆ ಚೈತನ್ಯವನ್ನ, ಚಿತ್, ಜ್ಞಾನಂ, ಇದನ್ನ ಎಲ್ಲಿ ನೋಡ್ಬೇಕಾಗಿದ್ರೆ, ಅವಾಗ ನಾವು ಎಕ್ಸಿಸ್ಟೆನ್ಸ್ ನ ಹೇಗೆ ನೋಡಿದ್ವೋ, ಕನ್ಸಿಡರ್ ಕಾನ್ಶಿಯಸ್ನೆಸ್ ಇಟ್ ಸೆಲ್ಫ್ ಆಸ್ ಅ ಓಷನ್. ಅದೇ ಒಂದು ಸಾಗರದಂತೆ, ಅದರಲ್ಲಿ ಏಳುವಂತಹ ಪ್ರತಿಯೊಂದು ವೃತ್ತಿಯು ಅಲೆಯಂತೆ ಅಥವಾ ಗುಳ್ಳೆಯಂತೆ ಒಂದೊಂದು ರೀತಿಯ ನಾಮ ರೂಪಗಳನ್ನ ಹಿಡಿದು ಬರುವಂಥದ್ದು. ಬಟ್ ದ ಅವೇರ್ನೆಸ್ ಈಸ್ ಕಾಮನ್, ಅದರಲ್ಲಿ ಏಳುವಂಥದ್ದು. ಹಾಗಾಗಿ ಇದನ್ನ ಎಲ್ಲಿ ಕಂಡುಹಿಡಬೇಕು? ಕೇನೋಪನಿಷತ್ ಹೇಳುತ್ತೆ, ಪ್ರತಿಬೋಧ ವಿದಿತಂ ಮತಂ ಅಮೃತತ್ವಂ ಹಿ ವಿಂದತೆ. ಎಲ್ಲಿ ತಿಳಿಬೇಕಂತ ಗೊತ್ತಾ? ಸಮಾಧಿಲಲ್ಲ, ಸತ್ತ ಮೇಲಲ್ಲ. ಪ್ರತಿಬೋಧ, ಬೋಧಂ ಬೋಧಂ ಪ್ರತಿ. ಪ್ರತಿಯೊಂದು, ಈಗ ನಾನು ಮಾತಾಡ್ತಾ ಇರುವಾಗ, ನೀವು ಕೇಳಿಸ್ಕೊತಾ ಇರುವಾಗ, ನೀವು ನೋಡ್ತಾ ಇದ್ದಾಗ, ನೀವು ಅಘ್ರಾಣಿಸ್ತಾ ಇದ್ದಾಗ, ಮನಸ್ಸಿನಲ್ಲಿ ಒಂದು ಥಾಟ್ ಬಂತು ಅಂದ್ರೆ, ಆ ಥಾಟ್ ಅಲ್ಲಿ ಕಾನ್ಶಿಯಸ್ನೆಸ್ ಈಸ್ ದ ರಿಯಾಲಿಟಿ. ಅದನ್ನ ಬಿಟ್ಟರೆ ಬೇರೆದೇನು ಸತ್ಯ ಇಲ್ವೇ ಇಲ್ಲ, ಚೈತನ್ಯ ಬಿಟ್ರೆ. ಆ ಚೈತನ್ಯದಲ್ಲಿ ತೋರ್ತಾ ಇರುವಂತಹ ಒಂದು ಪ್ರವಾಹವೇ ಹೊರತು ಇನ್ನೇನು ಅಲ್ಲ. ಹಾಗಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗತ್ತೆ? ಆ ಬ್ರಹ್ಮ ವಸ್ತು ಅನ್ನೋಂಥದ್ದು ಯಾವುದೋ ಇದ್ದಿದ್ದು ಪರೋಕ್ಷವಾಗಿ ಬ್ರಹ್ಮ ಅನ್ನೋಂಥದ್ದು ಇದೆ ಅಂತ ಶುರು ಮಾಡಿದ್ದು. ಆ ಬ್ರಹ್ಮ ಅನ್ನುವಂಥದ್ದು ವಿಸ್ತಾರವಾದಂಥದ್ದು, ವಿಶಾಲವಾದಂಥದ್ದು. ಎಷ್ಟು ವಿಶಾಲ?
ಬೃಹತ್ ಅಂತಂದಾಗ ಅನಂತಂ, ಅನಂತಂ ಅಂದಾಗ ಸರ್ವವ್ಯಾಪಿ, ನಿತ್ಯ, ಅದ್ವೈತ. ಆ ಅದ್ವೈತ ಅಂದ ತಕ್ಷಣ ಸಜಾತೀಯ ವಿಜಾತೀಯ ಸ್ವಗತ ಭೇದರಹಿತ, ಇಂತಹ ಅನಂತಂ ಬ್ರಹ್ಮ. ಆಗ ಇನ್ನು ಅನಂತವಂದಾಗ ನನ್ನನ್ನು ಸೇರಿಸ್ಕೊಂಡಿತ್ತು ಎಲ್ಲೋ ಅಂತ ಇತ್ತು. ಆಮೇಲೆ ನೆಕ್ಸ್ಟ್ ಇಂಥದ್ದು ನಿಜವಾಗ್ಲೂ ಇದೆಯಾ? ಸತ್ಯಂ, ನಿಜವಾಗ್ಲೂ ಇದೆ. ಪ್ರತಿಯೊಂದು ವಸ್ತು, ವಾಟ್ ಎವರ್ ಎಕ್ಸಿಸ್ಟ್ಸ್ ಇಸ್ ಬಿಕಾಸ್ ಆಫ್ ದ ಎಕ್ಸಿಸ್ಟೆನ್ಸ್. ಯಾವ್ದು ವಸ್ತು ಇದೆಯೋ ಅದರ ಹಿಂದೆ ಇರುವಂತಹ ಆ ಸತ್ತಾ ಮಾತ್ರ. ಈ ತರ ವರ್ಡ್ ಉಪಯೋಗಿಸ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ಉಪಯೋಗಿಸಲ್ಲ. ಸತ್ತಾ ಮಾತ್ರ, ಇರುವಿಕೆ. ಆ ಇರುವಿಕೆಯ ಮೇಲೆ ಈ ಇರುವ ವಸ್ತುಗಳು ಬಂದು ಬಂದು ಹೋಗುತ್ತೆ. ಸತ್. ಹಾಗಾದ್ರೆ ಇದನ್ನು ತಿಳಿಬಹುದಾ? ಪ್ರತಿಯೊಂದು ಕ್ಷಣ ತಿಳಿತಾ ಇರೋದೇ ಇದು. ಚಿತ್, ಪ್ರತಿಯೊಂದರಲ್ಲೂ ಕೂಡ ಪ್ರತಿಬೋಧ ವಿದಿತಂ ಅನ್ನುವಂತಹ ದೃಷ್ಟಿಯಿಂದ ಹೀಗೆ ತಿಳ್ಕೊಂಡಾಗ ಏನಾಗತ್ತೆ? ಪರಬ್ರಹ್ಮದ ಸ್ವರೂಪ. ಈಗ ಪರಬ್ರಹ್ಮ ಅಂದ್ರೆ ಹೇಳಿ ನೀವು ಎಲ್ಲಿದ್ದಾನೆ? ಆ ಪರಮಾತ್ಮ ಅಂತ ಕರೆಯುವಂತಹ ಪರಬ್ರಹ್ಮ ವಸ್ತು ಶಾಸ್ತ್ರದಲ್ಲಿ ಹೇಳುವಂಥದ್ದು ಎಲ್ಲಿದೆ? ವೈಕುಂಠದಲ್ಲ? ಇದೆ, ಖಂಡಿತ. ಕೈಲಾಸದಲ್ಲ? ಇದೆ, ಸತ್ಯ. ಗೋಲೋಕ? ಹೌದು. ಇಲ್ಲಿ ಭೂಲೋಕ? ಎಸ್. ನಿಮ್ಮನೆ? ಎಸ್. ನಿಮ್ ರೂಮ್? ಎಸ್. ನಿಮ್ಮ ಮುಂದೆ? ಎಸ್. ಸುತ್ತಮುತ್ತ? ಎಸ್. ಪ್ರತಿಯೊಂದು ಸ್ಥಳದಲ್ಲೂ ಇರುವಂಥದ್ದು. ಇದು ಮೊದಲನೇದು. ಎರಡನೇದು, ಯಾವಾಗಿದೆ? ಇದನ್ನ ಯಾವಾಗ ನಾನು ಗುರುತಿಸಬಹುದು? ನೀವು ನಾಳೆ ಗುರುತಿಸ್ಬೋದ? ಎಸ್, ಗುರುತಿಸಬಹುದು. ಇನ್ನೊಂದು 10 ವರ್ಷ ನನ್ನ ಮಕ್ಕಳು ಮೊಮ್ಮಕ್ಕಳದೆಲ್ಲ ಸ್ವಲ್ಪ ಮದುವೆ ಗಿದ್ವೆ ಆದ್ಮೇಲೆ ಎಸ್, ಗುರುತಿಸಬಹುದು. ಈ ಸಾರಿ ಈ ಜನ್ಮ ಬೇಡ ಸರ್, ಮುಂದಿನ ಜನ್ಮ ಎಸ್ ಮಾಡಬಹುದು. ಸತ್ತ ಮೇಲೆ ಇನ್ನೊಂದು ಲೋಕಕ್ಕೆ ಹೋಗಿ ಎಸ್ ಮಾಡಬಹುದು. ಆದ್ರೆ ಬೇಕು ಅಂದ್ರೆ ಈಗ ಎಸ್, ಈಗಲೇ. ಇಟ್ ಇಸ್ ನೌ, ಹಿಯರ್. ಎಲ್ಲಿ ಗುರುತಿಸಬಹುದು? ಎರಡು ತರದಲ್ಲಿ ನಾವು ನೋಡಿದ್ವಿ. ಎರಡು ತರದಲ್ಲಿ ಗುರುತಿಸಬಹುದು. ಒಂದು ಸತ್ ದೃಷ್ಟಿಯಿಂದ ಹೊರಗಿನ ವಸ್ತುಗಳಲ್ಲಿ ಗುರುತಿಸಬಹುದು. ಇನ್ನೊಂದು ಚಿತ್, ಒಳಗೆ ಗುರುತಿಸ್ಕೋಬಹುದು. ಯಾವ ತರದಲ್ಲಿ ಬೇಕಾದ್ರೂ ಗುರುತಿಸ್ಕೊಳ್ಬಹುದು. ಇದನ್ನೇ ಸತ್ ಚಿತ್ ಅನಂತ, ಸತ್ಯಂ ಜ್ಞಾನಂ ಅನಂತಂ ಅಂತ. ಇದನ್ನೇ ಬೇರೆ ಬೇರೆ ರೀತಿಯಲ್ಲಿ ಉಪನಿಷತ್ತುಗಳು ಇದೆಲ್ಲ ಹೇಳಿದ್ಮೇಲೆ ಏನ್ ಹೇಳುತ್ತೆ? ಹಾಗಾದ್ರೆ ಇದನ್ನ ಎಲ್ಲಿ ಗುರುತಿಸ್ಲಿ ಅಂತಂದಾಗ, ಎಲ್ಲೂ ಗುರುತಿಸಕ್ಕೆ ನೋಡಕ್ಕೆ ಅಂತ ಹೋಗ್ಬೇಡ. ಯಾಕೆ? ನೋಡಕ್ಕೆ ಅಂತ ಹೋದಾಗ ಯುವರ್ ಟ್ರೈಂಗ್ ಟು ಆಬ್ಜೆಕ್ಟಿಫೈ, ಅದನ್ನ ವಸ್ತುವಾಗಿ ಮಾಡ್ತೀಯಾ. ಅದಕ್ಕೆ ಸತ್ಯ ಈಗ ಇಷ್ಟೊತ್ತು ಹೇಳಿದ್ ಯಾವುದು ಅಂದಾಗ ತತ್ ತ್ವಂ ಅಸಿ. ತತ್ ತ್ವಂ ಅಸಿ, ನೀನೇ ಆಗಿದ್ದೀಯ. ಅದು ನಾನೇನಾ? ನಾನಾ? ಈ ನೀನಲ್ಲ, ನಿಜವಾದ ನೀನು. ಯಾಕೆಂದ್ರೆ ಇದು ಬದಲಾಗುವಂಥದ್ದು. ಇದು ಯಾಕಂದ್ರೆ ಇದು ನೀವೇ ಗೊತ್ತಲ್ಲ, ಇದು ದೇಶ ಕಾಲ ವಸ್ತುಗೆ ಪರಿಚ್ಛೇದ ಹೊಂದುವಂಥದ್ದು. ನೀನು ಹೊಂದುವಂಥವನಲ್ಲ. ಆ ನೀನು ಚೈತನ್ಯ ಅನ್ನೋದೇನಿದೆ, ಆ ವಿಶ್ವ ಚೈತನ್ಯವೇ ಈ ಚೈತನ್ಯ, ಬೇರೆ ಏನೂ ಅಲ್ಲ. ಒಂದೇ ಚೈತನ್ಯ ಇಲ್ಲಿ ಅಲ್ಲಿ ಎಲ್ಲ ಕಡೆ ತೋರ್ತಾ ಇದೆ. ಆ ವಿಶ್ವ ಅಸ್ತಿತ್ವವೇ ಇಲ್ಲಿ ಇರುವಿಕೆಯಾಗಿರುತ್ತದೆ. ಆ ವಿಶ್ವದ ಅನಂತ ವ್ಯಾಪಕತೆ ಇಲ್ಲಿ ತೋರ್ತಾ ಇರುತ್ತದೆ ಈ ಧಾರಾಕಾಶದಲ್ಲಿ. ಹಾಗಾಗಿ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್, ಈ ಹೃದಯಾಂತರಾಳದಲ್ಲಿ ಈ ಒಂದು ಪರಮಾತ್ಮ ವಸ್ತು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮವನ್ನ ತಾನೇ ಅಂತ ಯಾರು ತಿಳಿತಾನೋ, ಸೋ ಓಷ್ಣತೆ ಸರ್ವಾನ್ ಕಾಮಾನ್ ಸಹ, ಅವನು ಜಗತ್ತಿನಲ್ಲಿರುವಂತಹ ಎಲ್ಲವನ್ನು ಪಡಿತಾನೆ ಅಂತ ಹೇಳ್ತಾ, ಈ ಪರಬ್ರಹ್ಮದ ಸ್ವರೂಪ ಏನು? ಪರಬ್ರಹ್ಮ ಸ್ವರೂಪ ಜಗತ್ತಿನಲ್ಲಿ ನೀವು ಕಾಣೋದು ಕೇಳೋದು ಯಾವುದು ಪರಬ್ರಹ್ಮ ವಸ್ತುನ ಬಿಟ್ಟಲ್ಲ, ಮೀರಿದ್ದಲ್ಲ. ನೀವು ನೋಡ್ತಾ ಇರೋದು, ಅನುಭವಿಸ್ತಾ ಪ್ರತಿಯೊಂದು ಇದೆ. ಮತ್ತೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದಾಗ ಒಂದು ಕತೆ ಹೇಳಿ ಅಲ್ಲಿ ಕನ್ಕ್ಲೂಡ್. ರಾಮಕೃಷ್ಣ ಪರಮಹಂಸರು ಕೊಡುವಂತ ಕತೆ. ಒಬ್ಬ ಅಗಸ, ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿಗಳು ಈಗಲೂ ಇದ್ದಾರೆ ಹಲವಾರು ಕಡೆ, ಏನಂದ್ರೆ ಬಟ್ಟೆ ಒಗೆಯುವಂತ ಕೆಲಸದವನು. ಊರಿನಲ್ಲಿರುವಂತಹ ಎಲ್ಲರ ಮನೆಗೂ ಹೋಗ್ತಾನೆ, ಬಟ್ಟೆಗಳನ್ನ ಕಲೆಕ್ಟ್ ಮಾಡ್ತಾನೆ, ಕತ್ತೆ ಮೇಲೆ ಇಟ್ಕೊಡ್ತಾನೆ, ಹೋಗ್ತಾನೆ, ಚೆನ್ನಾಗಿ ಒಗ್ದು ಕ್ಲೀನ್ ಮಾಡಿ ತರ್ತಾನೆ. ಇದು ಪಾರಂಪರೆಯಿಂದ ಬಂದಂಥದ್ದು. ಎಲ್ಲರ ಹತ್ರ ತಗೊಂಡು ಹೋಗ್ತಾನೆ. ಒಂದು ದಿನ ಹೀಗೆ ಉಜ್ತಾ ಇದ್ದಾನೆ. ಆ ಕಲ್ಲಿನ ಅಂತ ಉಜ್ತಾ ಇದ್ದಾಗ ಆ ಕಲ್ಲು ಢಮಾರ್ ಅಂತ ಕೆಳ ಬಿದ್ದುಬಿಡುತ್ತೆ. ಬಿದ್ದು ಬ್ರೇಕ್ ಆಗುತ್ತೆ, ಒಡೆದು ಹೋಗುತ್ತೆ. ಹೊಡೆದೋಗಿ ನೋಡ್ತಾನೆ, ಯಾಕೆ ಸ್ವಲ್ಪ ಹೊಳಿತಾ ಇದೆಯಲ್ಲ ಇದು, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇದು, ಮಾಮೂಲಿ ಕಲ್ತರ ಇಲ್ವಲ್ಲ ಇದು ಅಂತ ಅನ್ಸುತ್ತೆ. ಹಾಗಾದ್ರೆ ಇದನ್ನ ಸ್ವಲ್ಪ ದುಡ್ಡು ಬರಬಹುದು, ಯಾಕಂದ್ರೆ ನಾನು ತುಂಬಾ ಬಡತನದಲ್ಲಿದ್ದ, ಅದಕ್ಕೆ ಈ ಕೆಲಸ ಮಾಡ್ತಿದ್ರು. ಇದನ್ನ ಮಾರಿ ಸ್ವಲ್ಪ ದುಡ್ಡು ತಗೋಣ, ಸ್ವಲ್ಪ ಏನಾದ್ರು ನಂಗೂ ಸುಧಾರಿಸಬಹುದು ಅಂತ ಹೇಳಿ ಹತ್ರದಲ್ಲಿದ್ದಂತಹ ಆ ತರಕಾರಿ ವ್ಯಾಪಾರಿ ಹತ್ರ ಹೋಗ್ತಾನೆ. ತರಕಾರಿ ವ್ಯಾಪಾರಿ ಹತ್ರ ಹೋಗಿ, ಇದನ್ನ ನೋಡ್ತೀನಪ್ಪ, ಇದು ಸ್ವಲ್ಪ ಏನೋ ಕೊಡ್ತೀಯ ಅಂತ. ಅದ್ ನೋಡ್ತಾನೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಲ್ಲ, ಇದನ್ನು ವೆಯ್ಟ್ ಗೆ ಇಟ್ಕೊಳ್ಳುವಂತ ಬಟ್ ಆಗಬಹುದು. ಸೊ ಹಾಗಾಗಿ ಇದನ್ನ ಕೊಡು, ನಿಂಗೊಂದು 2 kg ಬದನೆಕಾಯಿ, 2 kg ಆಲೂಗೆಡ್ಡೆ, 1 kg ತೊಂಡೆಕಾಯಿ ತಗೊಂಡ್ ಹೋಗು. ಇಷ್ಟು ಸಿಗತ್ತೆ, ವಾವ್, ಹಾಗಾದ್ರೆ ಕೊಟ್ಬಿಡ್ಲಾ ಅಂತ ಮನ್ಸು ಬರುತ್ತೆ. ತಕ್ಷಣ ಅನ್ಕೋತಾನೆ, ತಡಿಯಪ್ಪ ಸ್ವಲ್ಪ ಆಚೆ ಹೋಗ್ಬರ್ತೀನಿ, ಇನ್ನೊಬ್ರನ್ನ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಮತ್ತದನ್ನ ತಗೊಂಡು ಹೋಗ್ತಾನೆ. ಮುಂದೆ ಹೋಗ್ತಾ ಒಂದು
ಟೆಕ್ಸ್ಟೈಲ್ ಅಂಗಡಿ, ಬಟ್ಟೆ ಅಂಗಡಿ ಕಾಣುತ್ತೆ. ಅಲ್ಲಿ ಹೋಗಿ ತೋರಿಸ್ತಾನೆ, ಇದ್ ನೋಡ್ತೀರಾ, ಇದಕ್ಕೇನಾದ್ರು ಕೊಡ್ತೀರಾ ಅಂತ. ನೋಡಿದಾಗ ಹೊಳಿತಾ ಇದೆ, ಅಟ್ರಾಕ್ಟಿವ್ ಆಗಿದೆ. ಹಾಗಾಗಂತ ಇದನ್ನ ಹೊರಗೆ ಹಾಕಿದ್ರೆ ಒಂದಷ್ಟು ಜನ ಅಟ್ರಾಕ್ಟ್ ಆಗ್ತಾರೆ, ನಮ್ ಅಂಗಡಿಗೆ ಬರ್ತಾರೆ. ಸೊ ಹಾಗಾಗಿ ನಿಮ್ಮಲ್ಲಿ ಎಷ್ಟು ಜನ, 4 ಜನ ಇದಾರ, 4 ಜನಕ್ಕೂ ಒಂದ್ ಎರಡೆರಡು ಬಟ್ಟೆ ತಗೊಂಡ್ ಹೋಗ್ಬಿಡು, ಬೇಕು ಅಂದ್ರೆ ಹೊಲಿಯೋದಕ್ಕೂ ಚಾರ್ಜ್ ನಾನೇ ಕೊಡ್ತೀನಿ, ಅಷ್ಟು ಕೊಟ್ಬಿಡು ಅಂತ. ವಾವ್, ಹಬ್ಬಕ್ಕೆ ಈ ಸರಿ ಖರ್ಚು ಮಾಡೋ ದುಡ್ಡೇ ಇಲ್ಲ, ಹಾಗಿದ್ರೆ ಚೆನ್ನಾಗಾಯ್ತಲ್ಲ, ಕೊಡೋಣ ಅಂತ ಅನ್ಕೋತಾನೆ. ಮತ್ ಮನಸ್ಸೇ ಮಾಡಿ ತಡ್ಡಿ ಸ್ವಲ್ಪ ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ, ಮುಂದಕ್ಕೆ ಹೋಗ್ತಾನೆ. ಸಿಟಿಗೆ ಬಂದು ಒಬ್ಬ ವಜ್ರ ವ್ಯಾಪಾರಿ ಹತ್ರ ಹೋಗಿ ತೋರಿಸ್ತಾನೆ, ನೋಡಿ ಇದೇನಾರು ಅಂತ. ಅವರದನ್ನ ಪರೀಕ್ಷೆ ಮಾಡಿ ನೋಡಿದ ತಕ್ಷಣ ಅವರಂತಾರೆ, ನನ್ನ ಜೀವನದಲ್ಲಿ ಇಂತಹ ಒಂದು ವಜ್ರವನ್ನೇ ನಾನು ನೋಡಿಲ್ಲ, ಇದರ ಒಂದು ವ್ಯಾಲ್ಯೂ ಎಷ್ಟು ಅಂದ್ರೆ ನಂದು ಇಡೀ ಇರುವಂತಹ ದುಡ್ಡನ್ನ ಕೊಟ್ಟರು ಕೂಡ ಸಾಲಲ್ಲ, ನೀನ್ ನಂಗೆ ದಯವಿಟ್ಟು ಇದನ್ನ ಕೊಡ್ತೀಯ ಅಂತಂದ್ರೆ ನನ್ನ ಹತ್ರ ಇರೋದನ್ನೆಲ್ಲ ಕೊಟ್ಬಿಡ್ತೀನಿ ಅಂತ. ಆಗ ಅವ್ರು ಅದನ್ನ ಕೊಡ್ತಾನೆ, ತಗೊಂಡು ಹೊರಡ್ತಾನೆ. ತನ್ನ ಒಂದು ಸಮಸ್ಯೆ ಎಲ್ಲವೂ ಕೂಡ ಪರಿಪೂರ್ಣವಾಗಿ ಹೋಯ್ತು ಅಂತ. ಇಷ್ಟು ದಿನ ಇಲ್ಲಿ ನಾವು ಅರ್ಥ ಮಾಡ್ಬೇಕಾದ್ರು, ಅದೇನೋ ಅತ್ಯಂತ ಹೆಚ್ಚಿನದನ್ನ ಪಡೆದ್ನಲ್ಲ, ಇದನ್ನ ಪಡೆದ ಅಂತ. ಆದ್ರೆ ಇದು ಎಲ್ಲಿತ್ತು? ದಿನ ಇತ್ತು ಅವನ ಕೈಯಲ್ಲಿ, ಸದಾ ಸರ್ವದಾ ಇದ್ದಂಥದ್ದು. ಏನಕ್ಕೆ ಉಪಯೋಗಿಸ್ತಾ ಇದ್ದ? ಬ್ರಷ್ ಮಾಡಕ್ ಉಪಯೋಗಿಸ್ತಾ ಇದ್ದ. ಈಗ ಗೊತ್ತಾಯ್ತು, ನಾವೇನ್ ಮಾಡ್ತೀವಿ, ನಾವು ಅದೇ ಮಾಡ್ತೀವಿ. ಈ ಚೈತನ್ಯ ಚಿತ್, ಈ ಪರಬ್ರಹ್ಮ ಅನ್ನೋದು ನಾವು ಇದನ್ನ ಉಪಯೋಗಿಸ್ತಾ ಇದೀವಿ, ಪ್ರತಿಬೋಧದಲ್ಲಿ ಉಪಯೋಗಿಸ್ತೀವಿ. ಏನಕ್ಕೆ? ಯಾರೊಬ್ಬರನ್ನ ದ್ವೇಷ ಮಾಡಕ್ಕೆ, ಯಾರೊಬ್ಬರ ವಿರುದ್ಧ ಕೋಪ ಮಾಡ್ಕೊಳಕ್ಕೆ, ಯಾವುದೋ ಒಂದನ್ನ ಆಸೆ ಪಡೋದಕ್ಕೆ, ಯಾವುದೋ ಒಂದ್ರ ಬಗ್ಗೆ ಅಸೂಯೆ ಪಡೋದಕ್ಕೆ ಇದಕ್ಕೆ ಉಪಯೋಗಿಸ್ತಾ ಇದೀವಿ. ಬಟ್ಟೆ ಒಗೆಯುವಂತರಾಗಿದ್ದೀವಿ. ಯಾವಾಗ ಇದನ್ನ ಆ ವಜ್ರದ ವ್ಯಾಪಾರಿ ಹತ್ರ, ಅಂದ್ರೆ ಶಾಸ್ತ್ರದ ಹತ್ರ, ಗುರುವಿನ ಹತ್ರ ಕರ್ಕೊಂಡು ಹೋಗ್ತಾರೋ, ಅವರು ಇದರ ನಿಜವಾದ ವ್ಯಾಲ್ಯೂ ಹೇಳ್ತಾರೆ. ದ ಟ್ರೂ ವ್ಯಾಲ್ಯೂ ಆಫ್ ವಾಟ್ ವಿ ಆರ್. ಏನದು? ಇನ್ಫಿನಿಟ್, ಅನಂತ. ಆ ಅನಂತವನ್ನ ತಿಳಿದಾಗ, ಅನಂತವನ್ನ ತಿಳಿಯೋದೇ ಆನಂದವನ್ನ ಹೊಂದೋದು. ಯೋ ವೈ ಭೂಮಾ ತತ್ ಸುಖಂ ನಾಲ್ಪೇ ಸುಖಮಸ್ತಿ, ಅನಂತ ಆನಂದ ಎರಡೂ ಒಂದೇ ಅನ್ನೋದನ್ನ ತಿಳಿದು ಪರಿಪೂರ್ಣ ಜೀವನವನ್ನು ನಡೆಸಬಹುದು. ಹಾಗಾಗಿ ಇವತ್ತಿನ ಉಪನ್ಯಾಸ ಏನು? ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಸ್ವರೂಪತಃ, ತಟಸ್ಥ ಲಕ್ಷಣವೂ ಅಲ್ಲ, ಅತದ್ವ್ಯಾವೃತ್ತಿ ಲಕ್ಷಣವೂ ಅಲ್ಲ, ಸ್ವರೂಪತಃ ಏನು ಅನ್ನುವಂತಹ ಪ್ರಯತ್ನ ಆಗಿದೆ. ಇಷ್ಟು ದಿನಕ್ಕೆ ಹೇಗೆ ಇದು ಅರ್ಥ ಆಗಿಲ್ಲ ಗೊತ್ತಿಲ್ಲ. ಖಂಡಿತವಾಗಿ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಇಲ್ಲಿಗೆ ಸೆಷನ್ ಮುಗಿಸ್ತೀನಿ. ನಿಮ್ಮ ಪ್ರಶ್ನೆಗಳು ಕೇಳಬಹುದು. ಒಂದು ಮಂತ್ರ ಹೇಳ್ತೀನಿ, ಸೊ ಕ್ಯಾನ್ ಬಿ ರೆಡಿ ವಿತ್ ದ ಕ್ವೆಶ್ಚನ್ಸ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.